ನೀವು ಕರೀರಿ ಅಜ್ಜಿನ, ಬಾರಜ್ಜಿ ಊಟ ಮಾಡುವ ಅಡುಗೆ ತಿಂದರೆ ಮಗ ಯಾಕ ಬೆಳಗಿಂದ ಸಬ್ಬು ಕೂತಾರೆ ಅಜ್ಜಿಂದ ಆಯ್ನೋದು ಮಗ ಅಂತ ಏನು ಪ್ರೀತಿ ಅಲ್ಲ ಅನ್ನೋದು ಮಾತು ಅರ್ಥ ಮಾಡಿಕೊಳ್ಳೋಕೆ ಸಾಕ್ತಿದ್ದೀರಾ? ಏನ್ ಮಾಡ್ತೀರಾ? ಹೊಟ್ಟೆ ಹಸಿದತ್ತೋ ಇಲ್ಲೋ ಗೊತ್ತಿಲ್ಲ, ತುರ್ಕಿದ್ದು ತಿನ್ಸಿದ್ದು ಹೊತ್ತಾಕು ಅಂತ ತಿನ್ಸೋದ್ ಕಲ್ತಿದ್ದೀರಿ ಹೊರತು ಹಸ್ಕೊಂಡು ತಿನ್ಸೋದನ್ನ ಯಾರು ಕಲ್ಸಿದ್ದೀರಾ ನೀವು? ಯೋಚನೆ ಮಾಡ್ರಿ. ಹಾಗಾಗಿ ಮಕ್ಕಳಿಗೆ ಅನ್ನದ ಮೌಲ್ಯ ಅರ್ಥ ಆಗ್ತಾ ಇಲ್ಲ, ಅವ್ರು ಬಳಸುವಂತ ವಸ್ತುಗಳ ಮೌಲ್ಯ ಅರ್ಥ ಆಗ್ತಾ ಇಲ್ಲ. ಮಾಸದ ಶುಭಾಶಯಗಳು. ಜನಪದ ಸಂತ ಮಳಿ ಬಿದ್ದರೆ ಬೆಳೆ ಎದ್ದರೆ ಜಗತ್ತನ್ನ ನೀರು ಶ್ರೀಮಂತ ಮಾಯದಂತ ಮಳೆ ಬಂದಣ್ಣ ಮಗದಾದ ಕೆರೆಗೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದ ರಸಿ ಮಾಡುವೆ. ಶಾಸಕರಾದಂಥ ಎಚ್ ಡಿ ತಮ್ಮಣ್ಣವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇದರ ಮುಂಚೂಣಿ ಅಖಿಲ ಭಾರತ ಸಾಹಿತ್ಯ ಪರಿಷದದ ಚಟ್ಟಳ್ಳಿ ಮಹೇಶಣ್ಣನವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಪ್ರವೀಣ್ ಶಾಸ್ತ್ರಿಗಳು ಅಧ್ಯಕ್ಷರು, ಅವರು ಸಹ ವೇದಿಕೆ ಮೇಲೆ ಆಗಮಿಸುವಂತ ಕೇಳ್ತೀನಿ. ಅದೇ ರೀತಿ ರೋಹನ್ ಭಾನುಪುರಿ ಅಧ್ಯಕ್ಷರು ಐಶ್ರೀ ಫೌಂಡೇಶನ್, ಅವರು ಸಹ ವೇದಿಕೆಗೆ ಆಗಮಿಸುವಂತ ಕೇಳ್ಕೊಳ್ತಾ ಶ್ರಾವಣ 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 ಬಂತು ಕಾಣಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಶ್ರಾವಣ ಬಂತು ಕಾಣಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ, ಬಂತು ಶ್ರಾವಣ. ನಿಮ್ಗೆ ಗೊತ್ತು, ಶ್ರಾವಣ ಅನ್ನೋದೇ ಒಂದು ಅಪ್ಯಾಯಮಾನವಾದಂತ ಪದ. ಈಗ ಅವ್ರು ಹಾಡು ಹೇಳ್ತಾ ಇದಾರೆ, ಶ್ರಾವಣ ಬಂತು ಶ್ರಾವಣ, ಎಷ್ಟು ಚೆನ್ನಾಗಿರುತ್ತೆ. ಈ ತರ ಈ ಮಾಸನೂ ಪೂರ್ತಿ ತುಂಬಾ ಒಳ್ಳೆಯ ತಿಂಗಳು. ನಮ್ಗೆ ಎಲ್ಲಾದು ಒಳ್ಳೆಯ ತಿಂಗಳೇ, ಆದ್ರೆ ಶ್ರಾವಣ ವಿಶೇಷವಾದ್ದು. ಇದರಲ್ಲಿ ಭೂಮಿ ಪಲ್ಲವಿಸುತ್ತೆ, ವರತೆ ಹುಟ್ಟುತ್ತೆ, ಚಿಗುರುತ್ತೆ, ಗಿಡ ಮರಗಳು ಕೋಗಿಲೆ ಹಾಡುತ್ತೆ. ಇಂಥ ಸುಂದರವಾದ ಸಂದರ್ಭದಲ್ಲಿ ಒಳ್ಳೆಯ ವಿಚಾರಗಳನ್ನ ಒಂದಷ್ಟು ಚಿಂತನ ಮಂಥನ ಮಾಡಿದ್ರೆ ಮನದಟ್ಟಾಗುತ್ತೆ, ನಮ್ಮ ಹೃದಯಕ್ಕೆ ಇಳಿಯುತ್ತೆ, ಮನಸ್ಸಿಗೆ ಇಳಿಯುತ್ತೆ ಅನ್ನೋ ಕಾರಣಕ್ಕೆ ಈ ಶ್ರಾವಣದ ಬಗ್ಗೆ ಮಠ ಮಂದಿರಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಮನೆ ಅಂಗಳದಲ್ಲಿ ಈ ತರ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಮಠಗಳು ಮತ್ತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ. ಈ ಭಾಗದಲ್ಲಿ ಅಲ್ಲಲ್ಲಿ ಒಂದಷ್ಟು ನಡೀತಾ ಇದೆ. ಇದು ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಮ್ಮ ಮಹೇಶಣ್ಣವರ ಸಾರಥ್ಯದಲ್ಲಿ ಇವತ್ತು ಯೋಜಿಸಿದ್ದೇವೆ. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಐಶ್ವರ್ಯ ಫೌಂಡೇಶನ್ 3 ಸಂಸ್ಥೆಗಳ ಪರವಾಗಿ 28 ದಿನಗಳ ಕಾಲ ಈ ಮನೆ ಅಂಗಳದಲ್ಲಿ ಈ ತರ ಒಂದು ಒಳ್ಳೆಯ ಮಾತುಗಳನ್ನ ಆಲಿಸುವಂತಹ, ಕೇಳುವಂತಹ ಒಂದು ಸಣ್ಣ ಪ್ರಯತ್ನ. ಈ ಕಾರ್ಯಕ್ರಮ ಇವತ್ತು ನಮ್ಮ ಶಾಸಕರು ಈ ಪ್ರಭುತ್ವನೂ ಒಳ್ಳೆಯದ್ರ ಜೊತೆಗಿದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ. ಬಸವಣ್ಣವ್ರದ್ದು ಕಲ್ಯಾಣದ ಕ್ರಾಂತಿ ಅಥವಾ ಅಷ್ಟೆಲ್ಲ ಕೆಲಸ ಮಾಡಿದ್ದೇನೆಂದ್ರೆ ಪ್ರಭುತ್ವ ಅದರ ನೇತೃತ್ವ ವಹಿಸಿದ್ರು. ಹಾಗಾಗಿ ನಮಗೂ ಒಂದು ಸುದೈವ,
ನಮ್ಮ ತಮ್ಮಣ್ಣವರು ಶಾಸಕರಾಗಿ ನೇತೃತ್ವ ವಹಿಸಿದ್ದಾರೆ. ಅವರು ಈ ತರದೆಲ್ಲ ಕಾರ್ಯಕ್ರಮಗಳಿಗೆ ಒತ್ತಾಸೆಯಾಗಿ ನಿಲ್ತಾರೆ. ಅವರ ಮನೆ ಅಂಗಳದಿಂದಲೇ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಮಹೇಶನವರು ಸೂಚನೆ ಕೊಟ್ಟರು. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಈ ಪುಟ್ಟ ಕಾರ್ಯಕ್ರಮ ಆದರೂ ಇದರದೊಂದು ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಬಸವ ಮರುಳುಸಿದ್ಧ ಶಿವಾಚಾರ್ಯ ಸ್ವಾಮೀಜಿಯವರು ವಹಿಸಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ಪ್ರೀತಿಯಿಂದ ಆಗಮಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ಆಗ್ಲೇ ಹೇಳಿದ ಶ್ರೀಯುತ ಎಚ್.ಡಿ. ತಮ್ಮಣ್ಣವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ಬಹಳ ಖುಷಿಯಾಗಿ ಪ್ರೀತಿಯಿಂದ ಇವತ್ತು ಎಲ್ಲರನ್ನೂ ಅವರೇ ನಿಂತು ಸ್ವಾಗತಿಸಿ ಈ ಕಾರ್ಯಕ್ರಮನ ಪ್ರಾಂಜಲ ಮನಸ್ಸಿನಿಂದ ಉದ್ಘಾಟಿಸಲಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ 3 ಸಂಸ್ಥೆಗಳ ಮುಂದಾಗಿ ಈ ಕಾರ್ಯಕ್ರಮದ ಪೂರ್ತಿ ನೇತೃತ್ವ ವಹಿಸಿದ್ದಾರೆ ಅದು ಚಟ್ನಳ್ಳಿ ಮಹೇಶನವರು. ಚಟ್ನಳ್ಳಿಯಿಂದ ಚಿಕಾಗೋವರೆಗೂ 16 ಬಾರಿ ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಒಳ್ಳೆಯ ಮಾತುಗಳು, ಶರಣರ ಚಿಂತನೆ, ದಾಸರ ಚಿಂತನೆ, ವಿವೇಕಾನಂದರ ನುಡಿ, ಅಂಬೇಡ್ಕರ್ ನುಡಿ, ಈ ತರ ಒಳ್ಳೆಯ ಮಾತುಗಳನ್ನ ಜಗತ್ತಿಗೆ ಮುಟ್ಟಿಸುವಂತಹ, ಮನಮನೆಗೆ ಮುಟ್ಟಿಸುವಂತಹ ಪರಿಣಾಮಕಾರಿಯಾದ ಮಾತುಗಾರ, ಚಿಂತಕ, ವಾಗ್ಮಿ, ನಮ್ಮೆಲ್ಲರ ಸಂಘಟಕ, ನಮ್ಮೆಲ್ಲರ ನಾಯಕ ಚಟ್ನಳ್ಳಿ ಮಹೇಶನವರು. ಅವರ ನೇತೃತ್ವದಲ್ಲಿ ಈ 28 ದಿವಸಗಳದ್ದು ಕಾರ್ಯಕ್ರಮಗಳಾಗ್ತಾ ಇದೆ. ಇದು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಅಂತ ಹೇಳಿ ನಾವು 2009ರಲ್ಲಿ ಪ್ರಾರಂಭ ಮಾಡಿದ್ವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಉದ್ಘಾಟನೆ ಮಾಡಿದ್ರು. ಅವಾಗಿಂದನೂ ನಾವು ಈ ತರ ಕಾರ್ಯಕ್ರಮಗಳನ್ನ ಮಹೇಶಣ್ಣ ಅವರ ನೇತೃತ್ವದ ಈ ಕಳೆದ 3 ವರ್ಷದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತ ಹೇಳಿ ಭಾರತೀಯ ಸಂಸ್ಕೃತಿಯ ಪುನರ್ವರ್ಧನೆಗೆ, ಪ್ರವರ್ಧನೆಗೆ ಕೆಲಸ ಮಾಡುವಂತ ಒಂದು ಸಂಸ್ಥೆಯ ಕರ್ಣಧಾರಿತ್ವವನ್ನು ಮಹೇಶಣ್ಣ ಅವರು ವಹಿಸ್ಕೊಂಡ್ರು. ಅವಾಗ ಅದನ್ನು ಸೇರಿಸ್ಕೊಂಡು 2 ಸಂಸ್ಥೆಗಳು ಮಾಡ್ತಾ ಇದ್ವಿ. ಕಳೆದ ವರ್ಷನೂ 1 ತಿಂಗಳ ಪೂರ್ತಿ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳ ಅಂಗಳದಲ್ಲಿ ಬದುಕಿಗೊಂದು ಒಳ್ಳೆಯ ಮಾತು ಅಂತ ಹೇಳಿ ಒಂದು ಅಭಿಯಾನ ಮಾಡಿದ್ವಿ. ಈ ಸಲ 3ನೇ ವರ್ಷ ಐಸಿರಿ ಫೌಂಡೇಶನ್ ರೋಹನ್ ತಂಡ ನಮ್ಮ ಜೊತೆಗೆ ಸೇರಿರೋದು ಒಂಥರ ಆನೆ ಬಲ ಬಂದಾಗಿದೆ. ಹಾಗಾಗಿ ರೋಹನ್ ಬಹಳ ಹಿರಿಯ ವಯಸ್ಸಿನ ಹಿರಿಯ ಸಾಧಕ, ಬಹಳ ಕ್ರಿಯಾಶೀಲವಾದಂತ ಯುವಕ, ಮತ್ತೆ ಈ ತೆರೆದಗಣ್ಣಿಂದ ಜಗತ್ತನ್ನ ನೋಡ್ತಾ ಇರೋನು, ಎಲ್ಲ ಒಳ್ಳೆಯ ಕೆಲಸಗಳಿಗೂ ಅವನು ಜೊತೆಗಿರ್ತೀನಿ ಅಂತ ಹೇಳಿ ಒಂದ್ ಹೆಜ್ಜೆ ಮುಂದೆ ಬರುವಂತನು. ಅವನ ನೇತೃತ್ವದ ಈ ಫೌಂಡೇಶನ್ ನಮ್ಮ ಜೊತೆಗೆ ಸೇರಿರೋದು ನಿಜವಾಗ್ಲೂ ನಮ್ಗೊಂದು ದೊಡ್ಡ ಸಂತೋಷದ ಸಂಗತಿ. ನಮ್ಮ ವ್ಯಾಪ್ತಿ ಮತ್ತಷ್ಟು ವಿಕಾಸ ಆಗಲಿಕ್ಕೆ ಅನುಕೂಲ ಆಯ್ತು. ಇವತ್ತು ರೋಹನ್ ಅವರು ವ್ಯಕ್ತಿ ಇದ್ದಾರೆ, ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಪೌರಾಯುಕ್ತರಾದಂತಹ ಬಸವರಾಜ್ ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವ್ರಿಗೊಂದು ಫೋನ್ ಮಾಡಿ ಹೇಳಿದ್ರೆ ಸಾಕು, ಅವರು ತಮ್ಮದೇ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಂದು ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಅವ್ರಿಗೆ ತಮ್ಮೆಲ್ಲರೂ ಪೂರ್ವವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಇನ್ನು ಚಂದನ್ ಅವರು ನಮ್ಮ ತಂಡದ ಸದಸ್ಯರೇ. ಈ 28 ದಿವಸಗಳ ಕಾಲ ನಮ್ಮ ಜೊತೆಗಿದ್ದು ಸಂಗೀತದ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ. ಮನೆಗಳಿಗೆ ಈ ವಿಚಾರದ ಜೊತೆಗೆ ಶ್ರಾವಣದ ಹಾಡು, ಬೇರೆ ಬೇರೆ ವಚನಗಳು, ದಾಸರ ಪದಗಳು, ಈ ತರ ಕೀರ್ತನೆಗಳು ಇವನ್ನೆಲ್ಲವನ್ನು ಜನಮನಕ್ಕೆ ತಲುಪಿಸುವಲ್ಲಿ ಚಂದನ್ ಅವರ ಪಾತ್ರ ಬಹಳ ದೊಡ್ಡದು. ಅವರೊಂಥರ ಯಾವ ನಿರೀಕ್ಷೆಯೂ ಇಲ್ಲದೆ ಬೇಲೂರಿಂದ ದಿವಸ ಅವರ ವಾಹನದಲ್ಲೇ ಬಂದು ಈ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಅವರೇ ನಮ್ಗೆ ಮಾಡ್ಕೊಡೋದ್ರ ಮೂಲಕ ನಮ್ಮ ಜೊತೆಗೆ ಒತ್ತಾಸೆಯಾಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಲ್ಯಾಣ್ ಕುಮಾರ್ ಅವರು, ಮಂಗಳಕ್ಕ ಅವರು, ಹೀಗೆ ನಮ್ಮ ರುದ್ರೇಶ್ ಕಡೂರವರು, ನಾಗೇಶ್ ಅವರು, ನಮ್ಮ ಜಗದೀಶ್ ಅವರು, ಈ ತರ ಸುಮಾರು ಜನ ಈ 28 ದಿವಸಕ್ಕೆ ನಿಮ್ಗೆ ಎಲ್ಲರಿಗೂ ತಲುಪಿಸ್ತಾ ಇದ್ದೇವೆ. ಈ ತರ ಎಲ್ಲಾ ಪ್ರಮುಖರು ಬಂದಿದ್ದೀರಿ. ನಾವು ಒಬ್ಬೊಬ್ಬರ ಹೆಸರು ತಗೊಂಡು ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಎಲ್ಲ ಹೆಚ್ಚು ವಿಷಯಗಳನ್ನ ಹೆಚ್ಚು ಸ್ವಾಮೀಜಿ ಅವರಿದ್ದಾರೆ, ಮಹೇಶಣ್ಣ ಅವರಿದ್ದಾರೆ, ಮತ್ತೆ ನಮ್ಮ ರೋಹನ್ ವಾಸ್ತವಿಕವಾಗಿ ಮಾತಾಡ್ತಾರೆ. ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನಾನೊಂದೆರಡು ಮಾತುಗಳೇ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ಬಸವ ಮರುಳುಸಿದ್ಧ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಜೊತೆಗೆ ನಮ್ಮ ಜೊತೆ ಈ ವೇದಿಕೆಯ ಮುಂಭಾಗದಲ್ಲಿ ಮತ್ತೆ ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಚಟ್ನಳ್ಳಿ ಮಹೇಶ್ ಅವರಾಗಿರ್ಲಿ, ಅಥವಾ ಈ ಕ್ಷೇತ್ರದ ಶಾಸಕರು ಎಚ್.ಡಿ. ತಮ್ಮಯ್ಯನವರಿಗಾಗಿರ್ಲಿ, ಪ್ರಭುಲಿಂಗ ಶಾಸ್ತ್ರಿ ಅವರು, ಬಸವರಾಜ್ ಸರ್ ಅವರು, ಮತ್ತೆ ಚಂದನ್ ಅವರು, ಮತ್ತೆ ನನ್ನ ಎಲ್ಲ ಆತ್ಮೀಯ ಕಲ್ಯಾಣ ನಗರದ ನಿವಾಸಿಗಳು ಮತ್ತು ತಂದೆಯಂದಿರು, ತಾಯಂದಿರು, ಅಕ್ಕಂದಿರು, ಅಣ್ಣಂದಿರು ಎಲ್ಲ ಸೇರಿದಿರ, ನಿಮ್ಮೆಲ್ಲರಿಗೂ ಸ್ವಾಗತ. ನಾವು
ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮತ್ತು ಐಸಿರಿ ಫೌಂಡೇಶನ್. ಹೇಗೆ ಪ್ರಭುಲಿಂಗ ಶಾಸ್ತ್ರಿ ಅವರು ಹೇಳಿದಾಗೆ ಪ್ರತಿ ವರ್ಷ ಈ ತರ ಒಂದು ಶ್ರಾವಣ ಸಂಜೆನ ಕಾರ್ಯಕ್ರಮ ಆಯೋಜಿಸಿದ್ವಿ. ಈ ಬಾರಿ ನಮ್ಮ ಮಾರ್ಗದರ್ಶಕರಾದ ಚಟ್ನಳ್ಳಿ ಮಹೇಶ್ ಅವರು ಮತ್ತೆ ಬುದ್ಧಿಯರು ಹಿಂಗೊಂದು ಆಯೋಜಿಸ್ಬೇಕು ಅಂತ ಒಂದು ಕಾಂಪಸ್ ಡೈರೆಕ್ಷನ್ ಕೊಟ್ರು, ಭರವಸೆ ಮತ್ತು ಸುಧಾರಣೆ ಅಂತ. ನಾವ್ ಯಾವಾಗ್ಲೂ ದೊಡ್ಡ ಮಟ್ಟದಲ್ಲೇ ಮಾತ್ರ ನಾವು ದೃಷ್ಟಿಕೋನ ಇಟ್ಕೊಂತೀವಿ. ನಾವ್ ಎಲ್ಲಿ ಫೇಲ್ ಆಗ್ತೀವಿ ನಾವು ಸಮಾಜವಾಗಿ ನಾವೆಲ್ಲರೂ ಇದ್ದಾಗ ಅಂದ್ರೆ ಸಣ್ಣ ಮಟ್ಟದ ತಳಮಟ್ಟದ ಬದಲಾವಣೆಗಾಗಿ. ಆ ತಳಮಟ್ಟದ ಬದಲಾವಣೆ ತರೋದು ಒಂದು ಕುಟುಂಬ, ಒಂದು ಸಮೂಹ, ಜನಸಮೂಹ, ಒಂದು ಮನೆ ಮತ್ತೆ ಗುರು ಆಶ್ರಯ. ಸೊ ಈ ಒಂದು ಕಾರ್ಯಕ್ರಮ ತಳಮಟ್ಟದಲ್ಲಿ ಒಂದು ಬದಲಾವಣೆ ತರುತ್ತೆ. ನಮ್ಮ ಒಂದು ಸಂಸ್ಕೃತಿಯನ್ನ ಉಳಿಸೋದ್ರಲ್ಲಿ, ವಿಚಾರಧಾರೆಯನ್ನ ಪಸರಿಸೋದ್ರಲ್ಲಿ, ಅದ್ರ ಜೊತೆಗೆ ನಾವೆಲ್ಲರೂ ಒಂದು ಸೇರೋದು. ನಾವು ಯೂಶಲಿ ನಾವು ಅಜ್ಜಿ ತಾತ ಹಳೆ ಕಾಲದಲ್ಲಿ ನೀವು ನೋಡಿದ್ರೆ ಜಗ್ಲಿ ಮೇಲೆ ಇದ್ರ ಮೇಲೆ ದೀಪಾವಳಿ ಸಮಯದಲ್ಲಿ, ಶ್ರಾವಣ ಸಮಯದಲ್ಲಿ ಅಜ್ಜಿ ತಾತ ಕತೆ ಹೇಳೋದು, ಅಲ್ಲಿ ಚರ್ಮುರಿ ತಿನ್ನೋದು, ಅಲ್ಲ ಆ ತರ ಚರ್ಚೆ ಆಗ್ತಿತ್ತು. ಈಗ ನಾವ್ ಹಿಂಗ್ ಸೇರಿದೀವಿ, ಇದೊಂದು ಶುಭ ಕಾರ್ಯಕ್ರಮಕ್ಕಾಗಿ ನಾವು ಸೇರಿದೀವಿ. ನೀವು ಒಂದ್ ವಿಶೇಷತೆನ ನೋಡ್ಬೋದು, ಅಂದ್ರೆ ನಾವು ಎಲ್ಲೂ ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ, ವೇದಿಕೆ ಮೇಲೆ ಸ್ಟೀಲ್ ಕೂಡ ಯೂಸ್ ಮಾಡಿದೀವಿ. ಯಾಕೆ ಅಂದ್ರೆ ಸಣ್ಣದು ನಾವು ನಮ್ಮ ಮನೆಯಲ್ಲಿ ನಾವು ಬದಲಾವಣೆ ಮಾಡ್ಕೊಬಹುದು. ನಾವು ನಾಳೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಹಿಂಗ್ ಮಾಡಬೇಡಿ ಅಂತ ನಾವು ಫೌಂಡೇಶನ್ ಅಥವಾ ಯಾವುದೇ ಒಂದು ಸಂಸ್ಥೆಗಳಿಂದ ಹೇಳೋದ್ಕಿಂತ ನಮ್ಮಲ್ಲಿ ಬದಲಾವಣೆ ಮಾಡ್ಬೋದು. ನಾವೇ ತಳಮಟ್ಟದಲ್ಲಿ ಬದಲಾವಣೆ ಮಾಡ್ಬೇಕಂತ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದೀವಿ. ಇದಕ್ಕೆ ಬುದ್ಧಿಯರು ಒಂದೇ ಮಾತಿಗೆ ಬರ್ತೀನಪ್ಪ, ಇದು ಒಳ್ಳೆ ಕಾರ್ಯಕ್ರಮ, ಹಿಂಗ್ ಮಾಡ್ಬೇಕು ಅಂದ್ರು. ಆಮೇಲೆ 28 ದಿನಗಳಂದ್ರೆ ಸಾಮಾನ್ಯ ಅಲ್ಲ. ಸೊ ನಾವು ನಿರ್ಘಟ್ಟದಿಂದ ಹಿಡ್ದು ಎಸ್ಬಿದ್ರೆ, ಚಿಕ್ಕಮಗಳೂರು, ಕೋಟೆ, ಅರಸೀಕೆರೆ, ಜಾವಗಲ್, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಒಂದು ವಿಚಾರಧಾರೆ ಮಾಡ್ಬೇಕು ಅಂತ ಈ ಒಂದು ಕಾರ್ಯಕ್ರಮನ ಒಂದು ಒಳ್ಳೆ ದೃಷ್ಟಿಯಿಂದ ಸಮಾಜದ ಒಂದು ಸುಧಾರಣೆಗೆ ಮತ್ತು ನಾಳೆಯ ಭರವಸೆಗಳಿಗೆ ನಾವು ಇದನ್ನ ಆಯೋಜಿಸ್ಕೊಂಡಿದ್ದೀವಿ. ನೀವೆಲ್ಲರೂ ಬಂದಿರೋದು, ಇದು ಕ್ವಾಲಿಟೇಟಿವ್ ಪ್ರೋಗ್ರಾಮ್. ಸೊ ನಮಗೆ ಕ್ವಾಂಟಿಟಿಗಿಂತ ಇಲ್ಲಿ ಕ್ವಾಲಿಟೇಟಿವ್ ಆಡಿಯನ್ಸ್ ಇದ್ದಾರೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಸಂಗೀತನ, ಮತ್ತೆ ಬುದ್ಧಿಯರ ಆಶೀರ್ವಚನನ, ಮತ್ತೆ ಚಟ್ನಳ್ಳಿ ಮಹೇಶ್ ಅವರ ಒಂದು ಶ್ರಾವಣ ಮತ್ತು ಶ್ರವಣ ಅನ್ನೋ ಟಾಪಿಕ್ ಮೇಲೆ. ಜೊತೆಗೆ ಇವತ್ತು ಇದೊಂದು ಆಯೋಜಿಸಕ್ಕೆ, ಇದೊಂದು ಸ್ಟಾರ್ಟ್ ಮಾಡಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದು ನಮ್ಮ ಶಾಸಕರು, ಈ ಕ್ಷೇತ್ರದ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು. ವೈಯಕ್ತಿಕವಾಗಿ ಅಪ್ಪಾಜಿನೇ ಆಗಿರ್ಬೋದು, ಆದ್ರೆ ಅವರು ಒಂದು ಬೆಂಬಲ ಇದೆಯಲ್ಲ, ಒಂದು ಲೀಡರ್ಶಿಪ್, ಸೊ ಅದು ನಮಗೆ ಒಂದು ಬಲ. ಇವತ್ತೊಂದು ಈ ತರ ಒಂದು ಆಕ್ಟಿವ್ ಒಂದು ಸೈಲೆಂಟ್ ಮಿಷನ್ಗೆ ಒಂದು ಪಾತ್ರಧಾರಿಯಾಗಿ ನಮಗೆ ಒಂದು ಸಲಹೆ ಕೊಟ್ಟಿದ್ದಾರೆ, ಮತ್ತೆ ಸಹಕಾರನೂ ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಅದ್ರ ಜೊತೆಗೆ ನಮ್ಮ ಮೊನ್ನೆಯಷ್ಟೇ ನಮ್ಮ ಬಸವರಾಜ್ ಸರ್ ಅವ್ರು ಬಂದಿದ್ದಾರೆ. ಸೊ ಮೆರಗು ಇನ್ನಷ್ಟು ಜಾಸ್ತಿ ಆಯ್ತು. ಮೊನ್ನೆಯಷ್ಟೇ ಅವರಿಗೆ ಒಂದು ಟೈಮ್ ಸ್ಕೇಲ್ಸ್. ಸೊ ಹಾಗಾಗಿ ಎಲ್ಲರೂ ಬಂದಿರ ಪ್ರತಿಯೊಬ್ರು ನಂಗೆ ಹತ್ರವಾದವರು. ಇದೊಂದು ಕಾರ್ಯಕ್ರಮನ ಯಶಸ್ವಿ ಆಗ್ಲಿ ಅಂತ ನಾವೆಲ್ಲರೂ ಕೇಳ್ಕೋಣ, ಮತ್ತೆ ಇನ್ನಷ್ಟು ಈ ಕಾರ್ಯಕ್ರಮನ ಸವಿಯೋಣ. ಧನ್ಯವಾದಗಳು. ಗುರುವೇ ನಿನ್ನಾಟವಲ್ಲೋ ಯಾರ್ಯಾರೋ, ಚೂಲೇ ನಿನ್ನಾಟವಲ್ಲೋ ಯಾರ್ಯಾರೋ, ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ವತಿಯಿಂದ ಇವತ್ತು ಏನು ನಮ್ಮ ಸಾಹಿತಿಗಳು ಮತ್ತೆ ನಾಡಿನಲ್ಲಿ, ಹೊರನಾಡಿನಲ್ಲಿ, ಹೊರ ದೇಶಗಳಲ್ಲಿ ತಮ್ಮ ನುಡಿಮುತ್ತುಗಳಿಂದ ಖ್ಯಾತ ಮಾತುಗಾರರಾಗಿರ್ತಕ್ಕಂಥ, ಸಮಾಜ ಚಿಂತಕರಾಗಿರ್ತಕ್ಕಂಥ ಚಟ್ನಳ್ಳಿ ಮಹೇಶಣ್ಣನವರ ನೇತೃತ್ವದಲ್ಲಿ ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅಭಿಯಾನದ ಈ ಒಂದು ಶ್ರಾವಣ ಸಂಜೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಬಸವತತ್ವ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ಬಸವಮರುಳಸಿದ್ದ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ಪಡಬಟ್ಟು ಇಂದಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಾಹಿತಿಗಳು, ಹಿರಿಯರು ಆಗಿರ್ತಕ್ಕಂಥ ಚಟ್ನಳ್ಳಿ ಮಹೇಶಣ್ಣನವರೇ, ಮಾಧ್ಯಮ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು, ಆತ್ಮೀಯರು ಆಗಿರ್ತಕ್ಕಂಥ ಪ್ರಭುಲಿಂಗ ಶಾಸ್ತ್ರಿ ಅವರೇ, ಒಂದು ಸಂಗೀತದ ಮೆರಗನ್ನ ನೀಡ್ತಾ ಇರ್ತಕ್ಕಂಥ ಬೇಲೂರಿನ ಗಾಯಕ, ಖ್ಯಾತ ಗಾಯಕರು ಆಗಿರ್ತಕ್ಕಂಥ ಚಂದನ್ ಅವರೇ, ಪತ್ರಿಕಾ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ,
ನನಗೆ ನಿನ್ನೆವರೆಗೂ ಈ ಕಾರ್ಯಕ್ರಮದ ಪರಿಕಲ್ಪನೆ ಗೊತ್ತಿರಲಿಲ್ಲ, ರಾತ್ರಿವರೆಗೂ ಗೊತ್ತಿರಲಿಲ್ಲ ನನಗೆ ಕಾರ್ಯಕ್ರಮದ ಪರಿಕಲ್ಪನೆ. ಅದು ಪ್ರಭುಲಿಂಗ ಶಾಸ್ತ್ರಿ ಅವರು, ಮಹೇಶ್ ಅಣ್ಣವರು, ನಮ್ಮ ರೋಹನ್ ಕೂತ್ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ರಾತ್ರಿ ಗೊತ್ತಾಗಿತ್ತು ನನಗೆ. ಆಮೇಲೆ ಇಲ್ಲಿ ನನಗೇನು ಅಂದ್ರೆ ಇಷ್ಟೊಂದು ಮಳೆ ಇದೆ, ಹೆಂಗ್ ಮಾಡ್ತಾರೆ ಎಲ್ಲ ತಾಲೂಕು ಕಾರ್ಯಕ್ರಮನ ಅನ್ನೋದು ಒಂದು ಚಿಂತೆ. ಮಳೆ ಇಲ್ಲದೆ ಇದ್ರೆ ಚೆನ್ನಾಗಾಗುತ್ತೆ ಅಂತ. ಆದ್ರೆ ಈ ಒಂದು ಶ್ರಾವಣ ಸಂಜೆಯಲ್ಲಿ ನಮ್ಮ ಕಾರ್ಯಕ್ರಮ ಹೆಂಗಾಗತ್ತೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ದೇಶದ, ನಮ್ಮ ಪ್ರಪಂಚದ, ನಮ್ಮೆಲ್ಲರ ಜೀವನಾಡಿ ಆಗಿರ್ತಕ್ಕಂಥ ರೈತರ ಬದುಕು ಹಸನಾಗ್ಬೇಕು ಅಂತ ಹೇಳಿದ್ರೆ ಮಳೆ ಬರಲೇಬೇಕು, ನಮ್ಗೆಲ್ಲರಿಗೂ ಮಳೆ ಬೇಕು. ಹಾಗಾಗಿ ಮಳೆ ಇದ್ರೂ ಪರವಾಗಿಲ್ಲ, ಈ ಮಳೆನಲ್ಲಿ ಕಾರ್ಯಕ್ರಮ ಚಿಕ್ಕದಾದ್ರೂ ಚೊಕ್ಕವಾಗಿ ಇರೋಷ್ಟು ಜನರ ಮನವನ್ನ ಗೆಲ್ಲುವಂತ ಕಾರ್ಯಕ್ರಮ ಇದಾಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಶ್ರಾವಣ ಸಂಜೆ ಅಂದ್ರೇನೆ ಆ ಪದಕ್ಕೆ ಒಂಥರ ಬಹಳ ಸುಂದರವಾದ ಪದ ಶ್ರಾವಣ ಸಂಜೆ ಅನ್ನೋದು. ಶ್ರಾವಣ ಅಂತ ಹೇಳಿದ್ರೆ ಅದು ಮಹೇಶನ ಯಾವಾಗ್ಲೂ ಹೇಳ್ತಿರ್ತಾರೆ, ಶ್ರಾವಣ ಅಂತ ಹೇಳಿದ್ರೆ ಶ್ರವಣ ಅಂದ್ರೆ ನಮ್ಮ ಕಿವಿ. ಏನು ಇಲ್ಲಿ ನಾವು ಇರ್ತೀವಿ, ನಮ್ಮ ದೇಶದಲ್ಲಿ ಹುಟ್ಟಿದೀವಿ, ನಮಗೆಲ್ಲ ಮೊದಲು ನಮಗೆ ಯಾರಿಗಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ದೇಶಭಕ್ತಿ ಮುಖ್ಯ. ಈ ದೇಶದಲ್ಲಿ ಹುಟ್ಟಿದೀವಿ ನಾವು, ನಮಗೆ ಮೊದಲು ದೇಶ ಮುಖ್ಯ, ಆ ನಂತರ ನಮ್ಮೆಲ್ಲ ವೈಯಕ್ತಿಕ ವಿಚಾರಗಳು ಬರ್ತವೆ. ದೇಶ ಇದ್ರೆ ಎಲ್ಲ ನಮ್ಮ ಧರ್ಮ ಬೇರೆ ಬೇರೆ ಏನೇನಿದೆ ಎಲ್ಲದೂ ಬರ್ತದೆ. ಹಾಗಾಗಿ ದೇಶ ಸುಭದ್ರ ಇರಬೇಕು. ಇಂಥ ಒಂದು ಸುಂದರ ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳಿದಾವೆ, ಹಲವಾರು ಸಂಸ್ಕೃತಿಗಳಿದಾವೆ, ಹಲವಾರು ಸಂಸ್ಕಾರಗಳಿದಾವೆ, ಹಲವಾರು ವಿಚಾರಗಳಿದಾವೆ. ಇವೆಲ್ಲವನ್ನ ಇಂಥ ಶ್ರಾವಣ ಸಮಾರಂಭಗಳಲ್ಲಿ ಸಂಜೆನಲ್ಲಿ ನಮ್ಮ ಕಿವಿಗೆ ಬೀಳೋದ್ರ ಮುಖಾಂತರ ಆ ಒಂದು ಶಬ್ದ, ಆ ಒಂದು ಸಾಂಸ್ಕೃತಿಕ ಸಂಸ್ಕಾರದ ಅಥವಾ ದೇವಾಲಯದ ಗಂಟೆಗಳ ನಾದ ಇವೆಲ್ಲ ಬೀಳಬೇಕು ಅಂದ್ರೆ ಶ್ರಾವಣ ಹುಟ್ಟಬೇಕು. ಅದು ನಮಗೆಲ್ರಿಗೂ ಗೊತ್ತಿದೆ. ಕಳೆದ 1 ತಿಂಗಳು ಆಷಾಢ ಮಾಸ ಇರ್ತದೆ. ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ದೇಶದಲ್ಲಿ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಕಡಿಮೆ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಶುಭ ಕಾರ್ಯಗಳು ಪ್ರಾರಂಭ ಆಗ್ತಾ ಇರೋದು ಈ ಒಂದು ಶ್ರಾವಣ ಮಾಸದಲ್ಲಿ. ಶ್ರಾವಣ ಮಾಸದ ನಂತರ ಭಾದ್ರಪದ ಪ್ರಾರಂಭ ಆಗ್ತದೆ. ಶ್ರಾವಣ ಮಾಸದಲ್ಲಿ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ್ರೆ ಆಗ ನಮ್ಮ ಕಿವಿಗೆ ಒಳ್ಳೊಳ್ಳೆಯ ವಿಚಾರಗಳು, ಒಳ್ಳೆಯ ಧರ್ಮದ ವಿಚಾರಗಳು ನಮ್ಮ ಕಿವಿಗೆ ಬೀಳಲಿ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಚಟ್ನಳ್ಳಿ ಮಹೇಶನ ನೇತೃತ್ವದ ಈ ತಂಡ ಬಹುಶಃ 1 ತಿಂಗಳು ಪ್ರತಿದಿನ ಒಂದೊಂದು ಮನೆ ಅಂಗಳದಲ್ಲಿ ಈ ಒಂದು ಶ್ರಾವಣ ಸಂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಲ್ಲಿಂದ ಪ್ರಾರಂಭ ಆಗಿದ್ದು ತುಂಬಾ ಜನ ಮನೆಗಳ ನಂತರ ಕೊನೆಗೆ ಚಟ್ನಳ್ಳಿನಲ್ಲಿ ಮಹೇಶಣ್ಣನವರ ತೋಟದಲ್ಲಿ ಮುಕ್ತಾಯ ಕಾರ್ಯಕ್ರಮ ಆಗುತ್ತೆ. ಅವತ್ತು ಬಹುಶಃ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ಮಹೇಶಣ್ಣ ಇಟ್ಕೊಂಡಿರ್ತಾರೆ. ಒಂದು ಚಟ್ನಳ್ಳಿ ಮಹೇಶಣ್ಣ ಅಂತ ಹೇಳಿದ್ರೆ ಆ ಹೆಸರೇ ಒಂಥರ ವಿಶೇಷ. ಮಹೇಶಣ್ಣ ಅದ್ರಲ್ಲಿ ಭಾಗವಹಿಸಿದರೆ ಆ ಕಾರ್ಯಕ್ರಮದಲ್ಲಿ ಏನಾದ್ರು ಒಂದು ಬದಲಾವಣೆ ಅಥವಾ ಜನರಿಗೆ ಬೇಕಾದುವಂತ ಒಂದು ಶಬ್ದ ವಿಚಾರ ಸಿಗ್ತದೆ ಅಂತ ಹೇಳ್ತೀನಿ. ಹಾಗಾಗಿ ಇನ್ನು ಪ್ರಭುಲಿಂಗ ಶಾಸ್ತ್ರಿ ಅವರು ಬಹಳ ಹಿಂದೆನೆ ಮಾಧ್ಯಮದಲ್ಲಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಈಗಿರ್ತಕ್ಕಂಥ ಪತ್ರಕರ್ತರಲ್ಲಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಹಿರಿಯ ಪತ್ರಕರ್ತರಾಗಿ ಇನ್ನೂ ಅವರ ಪತ್ರಿಕಾ ಮಾಧ್ಯಮ ಮತ್ತೆ ಎಲ್ಲರನ್ನು ಪ್ರೀತಿಯಿಂದ ಈ ಒಂದು ನಮ್ಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನವನ್ನ ಸುಮಾರು 7-8 ವರ್ಷದ ಹಿಂದೆ 19 ಅವತ್ತು ಆಕಸ್ಮಿಕವಾಗಿ ನಾವೆಲ್ಲರೂ ಸೇರಿದ್ವಿ. ಅವತ್ತು ನಮ್ಮ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ಚಿಕ್ಕಮಗಳೂರಿಗೆ ಬಂದು ಈ ಒಂದು ಮಾಧ್ಯಮ ಪ್ರತಿಷ್ಠಾನವನ್ನು ಉದ್ಘಾಟನೆ ಮಾಡಿದ್ರು. ಹಾಗಾಗಿ ಇವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀಲಿ. ಪ್ರತಿದಿನ ಇಲ್ಲಿರ್ತಕ್ಕಂಥವ್ರು ತುಂಬಾ ಜನಗಳ ಮನೇಲಿದೆ, ಎಲ್ಲರ ಮನೇಲೂ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಯಾವುದೇ ಈ ಶ್ರಾವಣ ಸಂಜೆ ಕಾರ್ಯಕ್ರಮ ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ, ಜಾತಿ ಭೇದನೂ ಇಲ್ಲ, ಪಕ್ಷ ಭೇದನೂ ಇಲ್ಲದೆ ಎಲ್ಲರ ಮನೆಯಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಒಂದು ವಿಶೇಷ. ಹಾಗಾಗಿ ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಬಸವಮನಸಿದ್ದ ಸ್ವಾಮೀಜಿಯವರು ಇದು ಚಿಕ್ಕದಾದ್ರೂ ಚೊಕ್ಕವಾದ್ರೂ ಈ ಕಾರ್ಯಕ್ರಮವನ್ನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗಾಗಿ ಅವರು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಮ್ಮ ಚಿಕ್ಕಮಗಳೂರಿಗೆ ಅವರು ಬಂದ ನಂತರ ಒಂದು ರೀತಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ಒಂದು ಒಗ್ಗಟ್ಟು ಮತ್ತೆ ವಿಚಾರವನ್ನ ಧಾರ್ಮಿಕ ಭಾವನೆಯನ್ನ ಅವರು ಎಚ್ಚೆತ್ತುಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ
ಇನ್ನು ಚಂದನ್ ಅವರು ಹಾಡು ಹೇಳ್ತಾ ಇದ್ರು. ಬಹುಶಃ ನನಗೆ ನಾವು ಹೆಚ್ಚು ಮಾತನಾಡೋದಕ್ಕಿಂತ ಅವ್ರಿಗೆ ಇನ್ನೂ ಹೆಚ್ಚು, ಯಾಕಂದ್ರೆ ಅವ್ರು ಪ್ರಾರಂಭ ಮಾಡಿದಾಗ ಇಷ್ಟು ಜನ ಇರಲಿಲ್ಲ. ಅವ್ರು ಇಷ್ಟು ಜನ ಇದ್ದಾಗ ಅವ್ರು ಹಾಡು ಹೇಳಕ್ ಶುರು ಮಾಡಿದ್ರೆ ನಿಮಗೆ ಅದಕ್ಕಿಂತ ಇನ್ಯಾವುದು ಶ್ರಾವಣ ಮಾಸದಲ್ಲಿ ಅವಶ್ಯಕತೆ ಇಲ್ಲ. ಎಂತ ಸುಂದರವಾದಂತ ಜಾನಪದ ಗೀತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಶಿವನೇ ನಿನ್ನ ಆಟವ ಬಲ್ಲವನ ಯಾರಯ್ಯ, ಗುರುವೇ ನಿನ್ನ ಆಟ ಬಲ್ಲವನ ಯಾರಯ್ಯ, ಅರನೇ ನಿನ್ನ ಆಟ ಬಲ್ಲವನ ಯಾರಯ್ಯ ಅಂತೇಳಿ ಆ ಹಾಡಲ್ಲಿ ಜಾನಪದ ಗೀತೆನಲ್ಲಿ ಬಹುಶಃ ನೀವು ಕೇಳಿಸ್ಕೊಂಡಿದ್ದೀರಿ. ಎಲ್ಲ ಧರ್ಮದ, ಎಲ್ಲ ಜನಾಂಗದ, ಎಲ್ಲ ಶಿವಶರಣರ ಹೆಸರು ಆ ಜಾನಪದ ಗೀತೆನಲ್ಲಿ ಬಂದು ಹೋಯ್ತು. ಯಾರ್ದನ್ನು ಬಿಡ್ಲಿಲ್ಲ. ನಾನು ಕೇಳಿಸ್ಕೊಂತ ಇದ್ದೆ, ಒಬ್ಬರನ್ನು ಬಿಡ್ಲಿಲ್ಲ. ಅಂದ್ರೆ ಎಲ್ಲ ಆ ಶಿವಶರಣರ, ಎಲ್ಲ ಧರ್ಮದ ಶಿವಶರಣರ ಹೆಸರನ್ನ ಆ ಜಾನಪದ ಗೀತೆನಲ್ಲಿ ಬರ್ತಾ ಇದೆ. ಹಾಗಾಗಿ ನಿಮ್ಗೆಲ್ರಿಗೂ ಗೊತ್ತು, ಇದೊಂದು ಪ್ರಕೃತಿಯ ನಾಡು. ವಸಂತ ಕಾಲ ಬಂದಾಗ ಮಾವು ಚಿಗುರ್ಲೇಬೇಕು ಅಂತ ಹೇಗಿದೆಯೋ ಹಾಗೆ ಶ್ರಾವಣ ಮಾಸ ಬಂದಾಗ ಈ ರೀತಿಯ ಕಾರ್ಯಕ್ರಮಗಳು ನಡೆದ್ರೆ ನಮ್ಮ ದೇಶ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಅದರ ಬಗ್ಗೆ ಎಲ್ಲರಲ್ಲೂ ಒಳ್ಳೆಯ ಭಾವನೆ, ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ. ಬಹುಶಃ ನಾವು ಇಲ್ಲೊಂದು 4-5 ಮಕ್ಕಳು ಇದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮುಂದೆ ನಾಳೆಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಯಾರ ಮನೇಲಾದ್ರೂ ನಡೀಲಿ, ಅವ್ರ ಕುಟುಂಬದ ಎಲ್ಲಾ ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿಯಲ್ಲಿ ಮಾಡಬೇಕು. ಆ ಕುಟುಂಬದ ಎಲ್ಲಾ ಮಕ್ಕಳು, ಯಾಕಂದ್ರೆ ನಾವು ಮಾಡ್ತಾ ಇರೋದೇ ನಮ್ಮ ಸಂಸ್ಕಾರ, ನಮ್ಮ ಧರ್ಮನ ವಿಚಾರಧಾರೆಗಳನ್ನ ಆ ಮುಂದಿನ ಯುವ ಪೀಳಿಗೆಗೆ ತೋರಿಸ್ಕೊಡ್ಬೇಕು. ಇಲ್ಲದೆ ನಾವು ತೋರಿಸ್ಕೊಡಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ಕಾರ್ಯಕ್ರಮ ಏನಷ್ಟು ಸುಲಭ ಅಲ್ಲ. 1 ತಿಂಗಳು ಈ ಶ್ರಾವಣ ಮಾಸದಲ್ಲಿ ಪ್ರತಿ ಮನೆಗೂ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಮಾಡೋದು. ಆದ್ರೆ ಒಂದು ದೊಡ್ಡ ನಿರ್ಧಾರವನ್ನು ಈ ತಂಡ ಮಾಡಿದೆ. ಈ ತಂಡಕ್ಕೆ ಯಶಸ್ಸಾಗಲಿ. ಇನ್ನ ನಮ್ಮ ಪೌರಾಯುಕ್ತರಾಗಿರ್ತಕ್ಕಂಥ ಬಸವರಾಜ್ ಅವರು, ಈಗ ಬುದ್ಧಿಯವರು ಹೇಳ್ತಾ ಇದ್ರು, ಈ ಶ್ರಾವಣ ಏನೇಳಿ ಶ್ರಾವಣದಲ್ಲಿ ಹೊಸ ಶುಭ ಕಾರ್ಯಗಳು ಪ್ರಾರಂಭವಾಗ್ತವೆ ಅಂತ ಮಹೇಶನನ್ನು ಬುದ್ಧಿಯವರು ಹೇಳ್ತಿದ್ರು. ಅದೆಲ್ಲರಿಗೂ, ನಮಗೂ ನಿಮಗೂ ಎಲ್ರಿಗೂ ಹೆಮ್ಮೆ, ಖುಷಿಯಾಗೋ ವಿಚಾರ ಅಂತ ಹೇಳಿದ್ರೆ, ಈ ಶ್ರಾವಣದಲ್ಲಿ ಒಂದು ಶುಭ ಕಾರ್ಯ ಪ್ರಾರಂಭ ಆಗಿದೆ. ನಮ್ಮ ಬಸವರಾಜರವರು ಪೌರಾಯುಕ್ತರಾಗಿ ಮತ್ತೆ ಪ್ರಮೋಷನ್ ಆಗಿ ಮುಂದುವರ್ತಾ ಇರೋದು ಒಂದು ಬಹಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆಲ್ರಿಗೂ ಶುಭವಾಗಲಿ. ಕಾರ್ಯಕ್ರಮ ಬುದ್ಧಿಯವರ ಆಶೀರ್ವಾದ ಮತ್ತೆ ಮಹೇಶಣ್ಣನವರ ಮಾತುಗಳನ್ನ ಕೇಳಿ ಮುಕ್ತಾಯ ಮಾಡೋಣ. ಈ ಎಲ್ರಿಗೂ ಮನೆಯಲ್ಲಿ ಮಕ್ಕಳಿಗೆ ಟಿವಿ ನೋಡೋದು, ಮೊಬೈಲ್ ನೋಡೋದು ಇದೆ. ಆದ್ರೆ ಈ ತರ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಸ್ವಲ್ಪ ತೊಡಗಿಸ್ಕೊಂಡ್ರೆ ಅವರಿಗೂ ವಿಚಾರಗಳು ಮತ್ತೆ ನಮ್ಮ ವಿಚಾರಧಾರೆಗಳು ಗೊತ್ತಾಗ್ತವೆ ಅಂತೇಳಿ ನೀವೆಲ್ಲರೂ ಇಲ್ಲಿ ಬಂದಿರೋರು ಯಾರಿಗೂ ನಾನು ಒಬ್ಬರಿಗೂ, ವೇದಿಕೆ ಮೇಲಿರೋರಿಗೆ ಮುಂಭಾಗದಲ್ಲಿರೋ ಒಬ್ಬರಿಗೂ ನಾನು ವೈಯಕ್ತಿಕವಾಗಿ ಕರೆದಿಲ್ಲ. ಯಾರು ಅನ್ಯತಾ ಭಾವಿಸ್ಬೇಡಿ, ತಮ್ಮಯ್ಯಣ್ಣ ನಮಗೆ ಒಬ್ಬರನ್ನು ಕರೆದಿಲ್ಲ ಅಂತ. ಈ ವಿಚಾರ ಬಹಳ ತುರ್ತಾಗಿ ಮಹೇಶ್ ಅಣ್ಣ ಇವರು ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಆ ಒಂದು ಪ್ರೀತಿಯಿಂದ, ಬಹುಶಃ ನಾನು ಯಾರಿಗೂ ಹೇಳ್ದೇನೆ ಇದ್ರು ನಮ್ಮನೆ ಅಂಗಳದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮ ಹರಸ್ಲಿಕ್ಕೆ ಬಂದಿದ್ದೀರಿ. ನಿಮಗೂ ನಾನು ಒಂದು ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳಾಂತ್ಯ ನಡೀತಾ ಇರ್ತಕ್ಕಂಥ ಈ ಜ್ಞಾನಯಾನದ ಕಾರ್ಯಕ್ರಮ ಸುಸಂಪನ್ನವಾಗಬೇಕು ಅಂತಕ್ಕಂಥ ಸದಾಶೀರ್ವಾದವನ್ನು ನಮ್ಮ ಮೇಲೆ ಕರುಣಿಸಿ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮರುಸಿದ್ದ ಮಹಾಸ್ವಾಮಿಗಳವರ ದಿವ್ಯಪಾದಗಳಿಗೆ ನಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ HD ತಮ್ಮಯ್ಯನವರು ತುಂಬಾ ಸಂದರ್ಭೋಚಿತವಾದಂಥ, ಸಮರ್ಥವಾದಂಥ, ಸಾರ್ಥಕವಾದಂಥ ದುಡ್ಡುಗಳನ್ನು ಆಡುವ ಮುಖೇನ ಪ್ರತಿ ತಿಂಗಳು ನಾವು ಏನು ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡಬೇಕು ಅದರ ಒಟ್ಟು ತಿರುಳನ್ನ, ಅದರ ಸಮಗ್ರವಾದಂಥ ತಿರುಳನ್ನ ಶಾಸಕರ ಮುಖೇನ ಈ ಸಭೆಗೆ ವ್ಯಕ್ತವಾಗಿದೆಯಲ್ಲ, ಖಚಿತವಾಗಿ ಇದು ಶುಭಾರಂಭಗೊಂಡಿದೆ. ಈ ಸಮಾರಂಭ ನಿಖರವಾಗಿ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಭರವಸೆಯಿಂದ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಂತ ಶಾಸಕರು, ಅವರ ಕುಟುಂಬ ಕೂಡ ನಮ್ಮ ರೋಹನ್ ಭಾರ್ಗವಪುರಿ ಅಂತೇಳಿ. ಬದಲೇ ನೀವು ಗಮನಿಸಬೇಕು, ಇವತ್ತಿನ ದಿನಮಾನದಲ್ಲಿ ಒಂದು ವಿಚಿತ್ರವಾದಂತ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗ್ತದೆ. ಏನಪ್ಪಾ ಅಂದ್ರೆ, ನಾವಾದಿಯಾಗಿ ನೀವೆಲ್ಲ ಮಾತಾಡ್ತಿದ್ರೋಣ, ಕಾಲ ಕೆಟ್ಟುಬಿಟ್ಟಿದೆ ಕನ್ನಡ, ಇವತ್ತು ಹುಡುಗರು ಕೆಟ್ಟಿದ್ದಾರೆ ಕನ್ನಡ, ಹುಡುಗರು ಕೆಟ್ಟಿದ್ದಾರೆ ಅಂತೇಳಿ. ಬಂದಿರಲೇ ಡಿ ವಿ ಗುಂಡಪ್ಪನವರಿಗೆ ಮಾತೊಂದು ಹೇಳ್ತಾರೆ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಕಾಲ, ಎಲ್ಲ ಅದೇ. ಹಾಗೆ ಕಾಲ ಕೆಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಪಕ್ಷ ಕಾಲ ಕೆಡಕ್ಕೆ ಕಾರಣ ಏನಾರ ಆಗಿದ್ರೆ ಮನುಷ್ಯ ಕೆಟ್ಟಿರ್ತೀವಿ ಅಷ್ಟೇ ಕಾಲದಲ್ಲಿ ಅಂತೇಳಿ. ಹಾಗಾಗಿ ಆ ಯುವಶಕ್ತಿ ಕೆಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಯುವಶಕ್ತಿಯನ್ನ ಪರಿಣಾಮಕಾರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಖಚಿತವಾಗಿ ಒಂದು ಕಟ್ಟುವ ಕ್ರಿಯೆ ಅಂತಕ್ಕಂಥದ್ದು ಎಲ್ಲೆಲ್ಲಿ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕೆ ಒಂದು ಸಾಕ್ಷಿ ನಮ್ಮ ರೋಹನ್ ಭಾರ್ಗವಪುರಿ ಅಂತೇಳಿ. ಎಷ್ಟು ಚಿಕ್ಕ ವಯಸ್ಸಲ್ಲೂ ಅವರು ಒಂದು ಮಾಧ್ಯಮದ ಸಂಪಾದಕರಾಗಿ ICT ಟುಡೇ ಅಂತಕ್ಕಂಥ ಒಂದು ವಾಹಿನಿಯನ್ನು ತೆಗೆದು, ನಿಮಗೆ ಗೊತ್ತಿದೆ, ಒಂದು ವಾಹಿನಿ ಮಾಡಬಹುದಾದಂತ ಒಂದು ಸಮೃದ್ಧವಾದಂತ ಕೆಲಸ ಎಷ್ಟು ಮಟ್ಟಿಗೆ ಆಗ್ತಿದೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಕೇವಲ ಯಾವುದೊಂದು ಸುದ್ದಿ ಬಿತ್ತರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ. ನೀವಾಗಲೇ ಗಮನಿಸಿದ್ದೀರಾ,
ಅವರ ಆಶಯದಲ್ಲಿ ಅವರ ಪರಿಕಲ್ಪನೆಯಲ್ಲಿ ಏನೇನು ಬರ್ತಾ ಇದೆ ಅಂದ್ರೆ ಬಸವ ಜಯಂತಿಯಲ್ಲಿ ಒಂದು ತಿಂಗಳ ಕಾಲ ಆ ಬಸವ ಜಯಂತಿ ವಿಶೇಷವಾದಂತಹ ಶರಣರ ಸಾಹಿತ್ಯದ ಸುದೆಯನ್ನು ಅವರು ಪ್ರಸಾರ ಮಾಡಿದ್ರು. ಅದಾದ ಮೇಲೆ ಈ ನಾಡಿನಲ್ಲಿರ್ತಕ್ಕಂಥ ಅನೇಕ ದಿವ್ಯ ಚೇತನಗಳು ಏನೇನಿದ್ದಾರೆ, ಯಾರ್ಯಾರು ಕಾರ್ಯ ಮಾಡಿದ್ದಾರೆ ಅವ್ರದೊಂದು ಸಂದರ್ಶನ ಮಾಡ್ತಾ ಇದ್ರು. ಈಗ ಗಿರಿಜಾಶಂಕರ್ ಇರ್ಬೋದು, ಎಲ್ಲರೂ ನೋಡಿದ್ದೀರ ನೀವು. ಅದಾದ ಈ ಮೊನ್ನೆಯಿಂದ ಪ್ರಾಯಶಃ ಧರ್ಮನೇತರಾಗಿರ್ತಕ್ಕಂಥ ಪರಮಪೂಜ್ಯರ ಸಂದರ್ಶನದ ಮುಖೇನ ಈ ನೆಲದಲ್ಲಿರ್ತಕ್ಕಂಥ ಆ ಬಹುದೊಡ್ಡದಾದಂಥ ಆ ಶಕ್ತಿಯ ದರ್ಶನವನ್ನ ಅವ್ರ ವಾಹಿನಿ ಮುಖೇನ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಖಚಿತವಾಗಿ ಚಪ್ಪಾಳೆ ಹೊಡೆದು ಬೆಂಬಲಿಸ್ಬೇಕಲ್ವಾ ಅಂತೇಳಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಳೀತಕ್ಕಂಥ ಸಿರಿ ಮೊಳಕೆಯಲ್ಲಿ ನೋಡು ಅಂತೇಳಿ. ಅವರು ಪ್ರಾರಂಭದಲ್ಲಿ ಮಾತಾಡಿದಂಥ ಪ್ರಾಸ್ತಾವಿಕ ಮಾತಾದಿಯಾಗಿ ಅವ್ರ ಒಳಗಡೆ ಒಂದು ಸ್ಪಿರಿಟ್ ಇದೆ, ಸ್ಫೂರ್ತಿ ಇದೆ. ಅದಕ್ಕೆ ನೀರಿರಬೇಕಾಗ್ತಿದೆಯಲ್ಲ, ಅದು ಸಂಘದ ಜವಾಬ್ದಾರಿ, ಸಂಸ್ಥೆಯ ಜವಾಬ್ದಾರಿ, ಪ್ರಭುತ್ವದ ಜವಾಬ್ದಾರಿ, ಜನಪ್ರತಿನಿಧಿಗಳ ಜವಾಬ್ದಾರಿ, ಸಾಹಿತ್ಯದ ಜವಾಬ್ದಾರಿ, ಸಂಸ್ಕೃತಿಯ ಜವಾಬ್ದಾರಿ ಅಂತ ಅರ್ಥ ಈ ಕಾರ್ಯಕ್ರಮದಲ್ಲಿ ಅವ್ರ ಯೋಚನೆ ಅವ್ರನ್ನ ಒಳಪಡಿಸ್ಕೊಂಡಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯುವಶಕ್ತಿ ಹೆಂಗಪ್ಪ ಅಂದ್ರೆ ಅದೊಂದು ಎನರ್ಜಿ ಇದ್ದಂಗೆ. ಮಹಾತ್ಮ ಗಾಂಧೀಜಿಯವರು ಅನೇಕ ಸಂದರ್ಭದಲ್ಲಿ ಈ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಯೂತ್ಸ್ ಆರ್ ದಿ ಸಾಲ್ಟ್ ಆಫ್ ದಿಸ್ ನೇಷನ್. ಇಫ್ ದಟ್ ಸಾಲ್ಟ್ ಲೂಸಸ್ ಇಟ್ಸ್ ಫ್ಲೇವರ್ ಫ್ರಮ್ ವೇರ್ ಶಾಲ್ ಇಟ್ ಬಿ ಸಾಲ್ಟೆಡ್ ಅಂತೇಳಿ. ನೋಡಿ, ಈ ದೇಶದ ಸಾರ ಇದೆಯಲ್ಲ ಅದು ಯುವಶಕ್ತಿ ಅಂತಕ್ಕಂಥದ್ದು. ಅದೇನಾದ್ರೂ ದುಶ್ಚಟಗಳಿಗೆ ಬಲಿಯಾಗಿ ಆ ಶಕ್ತಿ ಅಂತಕ್ಕಂಥ ಅಪವ್ಯಯ ಆಗ್ಬಿಟ್ರೆ ಎಲ್ಲಿಂದ ಆ ಶಕ್ತಿ ತುಂಬೋದು? ಈ ಆತಂಕವನ್ನ ಗಾಂಧೀಜಿಯವರ ಆದಿಯಾಗಿ ವ್ಯಕ್ತಪಡಿಸ್ತಾ ಇದ್ರು, ವಿವೇಕಾನಂದರ ಆದಿಯಾಗಿ ವ್ಯಕ್ತಪಡಿಸ್ತಾ ಇದ್ರು ಅಂತೇಳಿ. ಈ ಮಳೆಗಾಲದಲ್ಲಿ ನಿಮಗೆ ಗೊತ್ತಿದೆ, ಫ್ಲಡ್ ಬರೋದು ಗೊತ್ತಲ್ಲ ನಿಮಗೆ? ಫ್ಲಡ್ ಇದ್ದಂಗೆ ಯುವಶಕ್ತಿ ಅಂತೇಳಿ. ಆ ಯುವಕರಲ್ಲಿ ಇರ್ತಕ್ಕಂಥ ಶಕ್ತಿಯ ಸದ್ಬಳಕೆ ಮಾಡತಕ್ಕಂಥ ಸದಾಶಯದಿಂದ ಅವರು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಚಂದನ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ನಾನು ಒಳಪಡಿಸ್ಕೊಂಡೆ. ಕಾರಣ ಏನಪ್ಪಾ ಅಂದ್ರೆ ಅದೊಂದು ಮಿಕ್ಸ್ ಇರಬೇಕು ಅಂತೇಳಿ, ಗಾನ ಮತ್ತು ಮಾತು ಅಂತೇಳಿ, ಮಾತು ಮತ್ತು ಗೀತೆ ಅಂತೇಳಿ. ಇದು ಅದ್ಭುತವಾದಂಥ ರೀಚ್ ಇರ್ತೀನಿ. ಇಲ್ಲಿರ್ತಕ್ಕಂಥವ್ರು ಗಮನಿಸಿದ್ದೀರಾ? ನಾನು ಒಂದು ಮೊದಲೇ ಸೂಚನೆ ಕೊಡ್ತೀನಿ, ನಾನೇನೋ ಬಾರಿ ಕಲ್ತು ಬಿಟ್ಟಿನಿ, ಮಾತಾಡ್ತೀನಿ, ನೀವೆಲ್ಲ ಕೇಳಬೇಕು ಅಂತಕ್ಕಂಥದ್ದು ಈ ಶ್ರಾವಣ ಸಂಜೆಯ ಉದ್ದೇಶ ಅಲ್ಲ. ಹಾಗಾಗಿ ನಮ್ಮ ತಮಿಳ್ನವ್ರಿಗೆ ಗೊತ್ತಿದೆ, ನಾವೆಲ್ಲೇ ಕಾರ್ಯಕ್ರಮ ಮಾಡಿದ್ರು ಇದಕ್ಕೊಂದು ಇಂಟ್ರಾಕ್ಷನ್ ಟಚ್ ಕೊಡ್ತೀವಿ, ಸಂವಾದ ಸ್ಪರ್ಶ ಅಂತೇಳಿ. ನನ್ನ ಮಾತಾದ ಮೇಲೆ, ಪರಮಪೂಜ್ಯರ ಆಶೀರ್ವಚನ ಆದ್ಮೇಲೆ ನೀವಿರ್ತಕ್ಕಂಥವ್ರು ಇದ್ದೀರಲ್ಲ, ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮವೇನಾರ ಪ್ರಶ್ನೆ ಇದ್ರೆ, ನಿಮ್ಮವೇನಾರ ಮಾತಿದ್ರೆ, ನಿಮ್ದೇನಾದ್ರು ಇದ್ರೆ ಒಂದೆರಡು ಮಾತಾಡ್ಬೇಕು. ಯಾರಾದ್ರೂ ಸಭಿಕರಿದ್ರು, ಈ ಸಭೆ ಹಿಂಗಾಯ್ತು, ಏನೇನಿದೆ, ಏನ್ ಪ್ರಶ್ನೆ, ಪ್ರಚಲಿತ ದಿವ್ಯಾನಕ್ಕೆ ಸಂಬಂಧಪಟ್ಟಂಗೆ ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು ಇಬ್ರು ಮಾತಾಡ್ಬಿಟ್ರೆ ಇದೊಂದು ಮುಖಾಮುಖಿ ಆಗುತ್ತೆ ಅಂತೇಳಿ. ಇದು ಒಂದವೇ ಆಗ್ಬಾರ್ದು ಅಂತೇಳಿ ಪರಮಪೂಜ್ಯರಿಂದ ಬೆಳವಣಿಗೆ ಬಯಸ್ತಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಸಾಧ್ಯ ಇಲ್ಲ. ನಮ್ಮ ಸುತ್ತೂರು ಜಯಂತಿ, ತರಳಬಾಳು ಹುಣ್ಣಿಮೆ ಅಥವಾ ಬಸವತತ್ವ ಸಮಾವೇಶ ಇದು ಮಾಡಿದಾಗ ಸಭಿಕರೆಲ್ಲ ಮಾತನಾಡ್ಲಿಕ್ಕೆ ಅವಕಾಶ ಆಗಲ್ಲ. ಇಂಥ ಪುಟ್ಟ ಪುಟ್ಟದಾದಂಥ ಸಮಾರಂಭ ಇದೆಯಲ್ಲ, ಇದರಿಂದ ಖಚಿತವಾಗಿ ಒಂದು ಪರಿವರ್ತನೆ ಸಾಧ್ಯ ಅಂತಕ್ಕಂಥದ್ದನ್ನ ಅರ್ಥ ಇಂಥ ಸಣ್ಣ ಸಮಾರಂಭಗಳ ಮುಖೇನ ಒಂದು ದೊಡ್ಡ ರಿಸಲ್ಟ್ ಸಿಗಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ನಾವು 28 ಜನ ಎಲ್ಲ ಮನೆಗಳನ್ನ ಸಂಪರ್ಕ ಮಾಡಿದ್ವಿ. ವಿಶೇಷ ಅಂದ್ರೆ ಅದಕ್ಕೆ ಸ್ಪಂದಿಸಿರ್ತಕ್ಕಂಥ ಸ್ಪಾನ್ಸರ್ ಇದಲ್ಲ, ಪ್ರಾಯೋಜಕರಿದಾರಲ್ಲ, ಅದು ತಮ್ಮಣ್ಣವರಿಂದ ಶುಭಾರಂಭ ಆಗಿ ಎಲ್ಲರೂ ಕೂಡ ಶುದ್ಧ ಮನಸ್ಸಿಂದ ಒಪ್ಕೊಂಡಿದಾರಲ್ಲ. ಇಲ್ಲಿ ಬಾಬಣ್ಣವ್ರು ಬಂದಿದ್ದಾರೆ, ಜಗದೀಶ್ ಬಾಬು ಅವರು, ನೆಕ್ಸ್ಟ್ ಅವ್ರ ಮೊದಲು ಇದೆ. ಎಲ್ಲ ಕಡೆ ರೇಖಾ ಉದಯಪ್ ಕೂಟ್ರ ಮನೇಲಿ ನಡೆಯುತ್ತೆ, ಚಿಕ್ಕಲ್ಮಡಪ್ಪ ಅವ್ರ ಮನೇಲಿ, ಸಕರಪಟ್ಟಣ ಸತೀಶ್ ಮನೇಲಿ, ಸಿಟಿ ರವಿ ಅವ್ರ ಮನೇಲಿ, ಎಲ್ಲ ಕಡೆ ನಡೀತಾ ಇದೆಯಲ್ಲ. ಇದು ಪ್ರಾಯಶಃ ಇಂಥ ಕಾರ್ಯಕ್ರಮಗಳ ಮುಖೇನನೇ ಒಂದು ಬದಲಾವಣೆ ಸಾಧ್ಯ ಅಂತಕ್ಕಂಥದ್ದನ್ನ ಅರ್ತು ಏನು ಬದಲಾವಣೆ ಅಂತೇಳಿ ಯಾರಾದ್ರೂ ಕೇಳಬಹುದು ಅಂತೇಳಿ. ಇಷ್ಟು ಜನ ಕೂತಿದೀವಲ್ಲ, ಗಮನಿಸಿ, ನಿಮಗೆ ಒಂದ್ 2-3 ಗಂಟೆಗಳ ಕಾಲ ನಮ್ಮ ಚಂಚಲಗಳನ್ನ ದೂರ ಇಟ್ಟು ನಿಶ್ಶಬ್ದವಾಗಿ ಸಂಯಮದಿಂದ ಕೂತಿದೀವಿ ಅಂದ್ರೆ ಅದೊಂದು ಬದಲಾವಣೆ ಅಂತ ಅನ್ಸಲ್ವಾ? ಅದೊಂದು ರಿಯಲಿ ಒಂದು ಡೆವಲಪ್ಮೆಂಟ್ ಅಂತ ಅನ್ಸಲ್ವಾ ನಿಮಗೆ? ಖಚಿತವಾಗಲ್ವಾ? ನಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ಕೈ ಬಿಟ್ಟಿದೀವಿ ನಾವು, ಅಥವಾ ಇನ್ನೇನೋ ಎಲ್ಲೆಲ್ಲೋ ಹೋಗ್ತಕ್ಕಂಥದ್ದು ಕೈ ಬಿಟ್ಟಿದೀವಿ. ಇದೆಲ್ಲ ಬಿಟ್ಟು ಒಂದು ಡೆಡಿಕೇಶನ್ಗೆ, ಒಂದು ದೃಢತೆಗೆ ನಮ್ಮ ಆತ್ಮವನ್ನು ಸಂಯಮವನ್ನು ಒಳಪಡಿಸಿದೀವಿ ಅಂದ್ರೆ ಇದು ಬದಲಾವಣೆ ಅಲ್ಲವೇ ಅಂತೇಳಿ. ಪ್ರಾಯಶಃ ಇದೇ ಪುಟ್ಟದಾದಂಥ ಬದಲಾವಣೆ ಅಂತೇಳಿ ನಾನು ಶಾಸಕರಿಗೆ ಮುಂದೆ ತರ್ತೀನಿ. ಅನೇಕ ಜನ ಕೇಳ್ತಾರೆ, ಇಷ್ಟೆಲ್ಲ ಪ್ರವಚನ ಮಾಡಿಬಿಟ್ರೆ, ಮಾತಾಡ್ಬಿಟ್ರೆ ಬದಲಾವಣೆ ಆಗ್ಬಿಡುತ್ತಾ? ಮಾತನೆಲ್ಲ ಶಕ್ತಿ ಇದೆ ಅಂತ ಯಾರಾದ್ರೂ ಕೇಳ್ತಾರಲ್ವಾ? ನಾನೊಂದು ದೃಷ್ಟಾಂತ ಹೇಳ್ತೀನಿ ನಿಮಗೆ. ಒಬ್ರು ಸ್ವಾಮೀಜಿಯವರು ನೆಕ್ಸ್ಟ್ ಸಪ್ತಾಹ ನಡೆಯುತ್ತೆ, ತಿಂಗಳಗಟ್ಟಲೆ ಕಾರ್ತಿಕದಲ್ಲಿ ಬಸವ ಕೇಂದ್ರದಲ್ಲಿ ಪ್ರವಚನ ನಡೆಯುತ್ತೆ. ನಮ್ಮಲ್ಲಿ ನಡೆದಿರೋದೆಲ್ಲ ಕೇಳಿದಿರಲ್ಲ. ಯಾರಾದ್ರೂ ಕೂಗೋದು ಮಾತಾಡಿದ್ರೆ ಇದರಿಂದ ಏನಾಗುತ್ತೆ ಮಾತಿಂದ ಅಂತ ಕೇಳಿದ್ರೆ ನಾನು ಅವ್ರಿಗೊಂದು ನಿದರ್ಶನ ಕೊಡ್ತೀನಿ. ಒಬ್ರು ಸ್ವಾಮೀಜಿಯವ್ರದ್ದು ನಮ್ಮಂತ ಪ್ರವಚನಕಾರದ್ದು ತಿಂಗಳಗಟ್ಟಲೆ ಪ್ರವಚನ ಆಗ್ತಾ ಇತ್ತು. ಕೇಳಿದ್ರು 15 ದಿವಸ ಕೇಳಿದ್ರು, 20 ದಿವಸ ಕೇಳಿದ್ರು, 25 ದಿವಸ ಕೇಳ್ತಿದ್ರು. ಏನ್ ಪ್ರವಚನ ಮಾಡಿದ್ದೆಲ್ಲ ಹೇಳ್ತಿರಲ್ಲ. ಒಬ್ಬ ನಿಂತ್ಕೊಂಡು ಕೇಳಿದ, ಏನ್ ಸರ್ ಬರೀ ಮಾತಾಡಿದ್ದೆ ಆಯ್ತು, ಮೊದಲನೇ ದಿವಸಲು 15 ಹೇಳಿದ್ರಿ, 8ನೇ ದಿವಸಲು 15 ಹೇಳಿದ್ರಿ, ಕೇಳಿ ಬೇಜಾರು, ಏನಿದೆ ಸರ್ ಈ ಮಾತಿನಲ್ಲಿ, ಈ ಮಾತನಾಡಿದ್ರೆ ಬದಲಾವಣೆ ಆಗುತ್ತೆ ಸರ್, ಹಾಗೆ ಹೀಗೆ ಅಂತಂದಿದ್ದ. ಆಯ್ತಪ್ಪ, ಪರವಾಗಿಲ್ಲ ಬಿಡು, ನೆಕ್ಸ್ಟ್ ನಾನು ಮಾತಾಡ್ತೀವಿ ಗೊತ್ತಾಗುತ್ತೆ. ಮರು ದಿವಸ ಅವರು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಬಂದವರು ಮಾತಾಡಿದ್ದು ಹೆಂಗಪ್ಪ ಅಂದ್ರೆ ಒಂದ್ ರೀತಿ ನಾವು ಏನ್ ಬೇಕಾದ್ರೂ ಬಯಸಿದ್ವಿ, ಬಿಲೋದಿ ಬೆಲ್ಟ್ ಅಂತಲಾರು ಅನ್ಲಿ, ಅಥವಾ ಒಂದು ಅಶುದ್ಧವಾದ ಮಾತು ಅಂತಲಾರು ಅನ್ಲಿ, ಒಂದ್ ರೀತಿ ಮಾತಾಡ್ತಾ ಈ ಸಭೆನೆಲ್ಲ ಕೂತವು ಸ್ವಲ್ಪ ಅಶುದ್ಧವಾಗಿ ಮಾತಾಡಿ ಎಲ್ಲಿವರೆಗೂ ಮಾತಾಡಿದ್ವು ಅಂದ್ರೆ ಎಲ್ಲ ಕೂತರನ್ನೆಲ್ಲ ಪದಪ್ರಯೋಗ ಮಾಡ್ಬೇಕಾದ್ರೆ ಅದ ಗ್ಯಾಪ್ ನೀವೇ ಹಾಕಿ, ಪೂರ್ತಿ ಹೇಳೋದು ನಾವು. ಎಂತ ಮಕ್ಕಳು ನೀವೆಲ್ಲ, ಎಂತ ಸುಮಕ್ಕಳು ನೀವೆಲ್ಲ,
ಕಾಲ ಕೆಟ್ಟಬಿಟ್ಟಿದೆ, ಹೆಂಗೆ ಹಿಂಗೆ ಏನೇನೋ ಮಾತಾಡ್ಬಿಟ್ರು. ಅವ್ರು ಮಾತಾಡ್ಬೇಕಾದ್ರೆ ಒಂದು 4-5 ಜನ ಸಿಟ್ಟು ಬಂದ್ಬಿಡ್ತು. ಸಡನ್ ಆಗಿ ಎದ್ಬಿಟ್ರು, ಏನೇ ನೀವು ಇದು ಪ್ರಯೋಜನ ಮಾತಾ ನಿಮ್ಮ ಹತ್ರ ಯಾತ್ರೆ ಕೇಳಿಸ್ಬೇಕು ಇದು ಹಾಗೆ ಹೀಗೆ ಅಂತೇಳಿ ಏನ್ ಎತ್ತು ಬಂದ ಸಭೆ ಶುರುವಾಗ್ಬಿಡ್ತು. ಜಗಳ ಶುರುವಾಗ್ಬಿಡ್ತು. ಎಲ್ಲರಿಗೂ ರೇಗ್ಬಿಡ್ತು. ಸಮಾಧಾನ ಸಮಾಧಾನ ಅಂತೇಳಿ ಸ್ವಾಮೀಜಿ ಒಂದು ಮಾತು ಹೇಳಿದ್ರು. ಅವರು ಅಲ್ಲಪ್ಪ, ಒಂದು ಮಾತಿಗೆ ನಿಮ್ಮೊಂದು ಕೆರಳಿಸೋ ಶಕ್ತಿ ಇದೆ ಅಂದ್ರೆ, ನಿಮ್ಮನ್ನೆಲ್ಲ ಜಗಳಾಡಿಸೋ ಶಕ್ತಿ ಇದೆ ಅಂದ್ರೆ, ನಿಮ್ಮನ್ನೆಲ್ಲ ಕೂಗಾಡಂಗ್ ಮಾಡೋ ಶಕ್ತಿ ಇದೆ ಅಂದ್ರೆ, ಅದೇ ಮಾತಿಗೆ ಅರಳಿಸೋ ಶಕ್ತಿ ಇರುತ್ತದವ, ಬೆಳೆಸೋ ಶಕ್ತಿ ಇರುತ್ತದವ, ಉಳಿಸೋ ಶಕ್ತಿ ಇರುತ್ತದವ. ಅದೇ ಮಾತಿನ ಮಹತ್ವ ಅಂತೇಳಿ ಬಂದೇಳಿ ಈ ನಾಡಿನಲ್ಲಿ ಅನೇಕ ಬದಲಾವಣೆಗಳಾಗಿದ್ರೆ ಅದು ಸಾಹಿತ್ಯದ ಮುಖೇನ ಆಗಿದೆ, ಮಾತಿನ ಮುಖೇನ ಆಗಿದೆ, ಓದಿನ ಮುಖೇನ ಆಗಿದೆ, ಗ್ರಹಿಕೆಯ ಮುಖೇನ ಆಗಿದೆ ಅಂತಕ್ಕಂಥದ್ದನ್ನ ಅರ್ಥ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸ್ಪೆಷಲಿ ಅವ್ರು ಹೇಳಿದ್ರು ತಮಿಳ್ನಾಡು ಪ್ರಬಲಿಂಗ ಶಾಸ್ತ್ರಿಗಳು ಮಾತಾಡ್ತಾ, ಶ್ರಾವಣ ಒಂದು ವಿಶೇಷ ಕಾರ್ಯಕ್ರಮವೇ. ಮಠಮಾನ್ಯಗಳಲ್ಲಿ ಪ್ರವಚನಗಳು ನಡೀತವೆ, ಎಲ್ಲಾ ಕಡೆ ರುದ್ರಾಭಿಷೇಕಗಳು ನಡೀತವೆ, ತಪೋನಿಷ್ಠಾದಂತ ಅನೇಕ ಜಗದ್ಗುರುಗಳು ಅಲ್ಲಿ ಪೂಜಾ ಅನುಷ್ಠಾನ ಮಾಡ್ತಾರೆ, ಎಲ್ಲ ನಡೀತಿರ್ತವಲ್ಲ. ನಿಸರ್ಗ ಕೂಡ ಅದಕ್ಕೆ ನಮಗೆ ಫೇವರ್ ಮಾಡುತ್ತೆ ಅಂತೇಳಿ ನಿಸರ್ಗದ ಒಂದು ಬದಲಾವಣೆ ಆಗುತ್ತೆ. ಇವತ್ತಾಗ್ತಾ ಇರ್ತಕ್ಕಂಥ ಈ ಶುಭಾರಂಭದ ಕಾರ್ಯಕ್ರಮಕ್ಕೆ ಪ್ರಕೃತಿ ಎಷ್ಟು ಮಟ್ಟಿಗೆ ಫೇವರ್ ಆಗಿದೆ ಅಂದ್ರೆ, ಎಷ್ಟು ಮಟ್ಟಿಗೆ ನಮ್ಗೆ ಸಪೋರ್ಟ್ ಮಾಡಿದೆ, ಎಷ್ಟು ಮಟ್ಟಿಗೆ ಬೆಂಬಲಿಸಿದೆ ಅಂತಕ್ಕಂಥದ್ದನ್ನ ನಾನು ಕಂಡಂತ ದೃಷ್ಟಿಕೋನದಿಂದ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಲ್ವಾ. ನಾನು 5 ಗಂಟೆಗೆ ಬಂದೆ, 5 ಗಂಟೆಗೆ ಬಂದ ತಕ್ಷಣ ಮಂಗಳ ಕೇಳ್ತಾ ಇತ್ತು, ಅಲ್ಲ ಏಣ ಈಗ ಬರ್ತಾ ಇದ್ದೀರಾ ನೀವು ರೂವಾರಿಗಳು ಅಂತೇಳಿ. ಅಕ್ಕ ಎಂತ ಒಳ್ಳೆ ಗಳಿಗೆ ನಿಮ್ಮ ಮನೇಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ನೀವೆಲ್ಲ ಗಮನಿಸಿದ್ದೀರಾ ಅಂತ ಅಂದ್ಕೊಂತೀನಿ. ಪರಮ ಪೂಜ್ಯರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ, ಅಥವಾ ಮಾನ್ಯ ಶಾಸಕರು ಮಂತ್ರಿವರು ಯಾರೋ ದೊಡ್ಡವರು ಬರ್ತಾ ಇದ್ದಾರೆ ಅಂದ್ರೆ, ಅಥವಾ ನಮ್ಮೂರಿಗೆ ಒಂದು ದೇವ್ರು ಕರ್ಕೊಂಡ್ ಬರ್ತಾ ಇದ್ದೀವಿ ಅಂದ್ರೆ, ನಿಮಗೆ ಗೊತ್ತಿದೆ ನಾವು ಆ ನೆಲನ ಶುದ್ಧಿ ಮಾಡ್ತೀವಲ್ವಾ. ಏನ್ ಮಾಡ್ತೀವಿ, ಒಂದ್ ಕೊಡದಲ್ಲಿ ನೀರ್ ತಗೊಂಡು ಅವ್ರು ಬರೋ ಜಾಗದಲ್ಲಿ ನೀರ್ ಹಾಕೊಂಡು ಬರ್ತೀವಿ, ಅಲ್ಲೊಂದು ಶುದ್ಧಿ ಆದಂಗೆ ಅಂತೇಳಿ. ಆದ್ರೆ ತಮಿಳ್ನವ್ರ ಮನೆ ಎಷ್ಟು ಶ್ರದ್ಧೆ ಮನೆ ಮಂಗ್ಲಕ್ಕ ಅಂದ್ರೆ ಗೊತ್ತು. ನೀವು ದಿನನಿತ್ಯದ ಜಂಜಡದಲ್ಲಿ ಭಾರಿ ಜನ ಮಾತಾಡ್ಸಿ ನೋಡಿ ಸುಸ್ತಾಗ್ಬಿಟ್ಟಿರ್ತೀರಾ. ಈಗ ಪೂಜ್ಯರು ಬರೋ ಟೈಮಾಗ ನೀವು ನೀರ್ ಹಾಕೋದು ಕಷ್ಟ ಆಗುತ್ತೆ ಅಂತೇಳಿ ಆ ಮೇಘಶ್ಯಾಮ ಸಣ್ಣದಾಗಿ ಮಳೆ ಉದುರಿಸಿ ತಮ್ಮ ಮಾಡಿದ್ದಾನೆ ಅಂದ್ರೆ ಎಂತ ಶ್ರದ್ಧೆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತಕ್ಕಂಥ ನಾನು ಮಾತು ಹೇಳುತ್ತೀನಿ ಅಂತೇಳಿ. ತುಂಬಾ ಪ್ರೀತಿ ಕಾರ್ಯಕ್ರಮ, ನಮ್ಮದೇ ಆದಂತ ಅನುಭವಗಳನ್ನು ಮೆಲುಕಾಕೋದಷ್ಟೇ ಅಂತೇಳಿ. ನಮ್ಮ ಆರಾಧ್ಯರು ಬಂದಿದ್ದಾರೆ, ನಮ್ಮ ಗಾಂಧಿ ಬಂದಿದ್ದಾರೆ, ಕಡೂರ್ ಸರ್ ಬಂದಿದ್ದಾರೆ. ನನಗೆ ಏನ್ ಖುಷಿ ಆಗುತ್ತೆ ಅಂದ್ರೆ, ಯಾಕೆ ಅನುಭವಗಳನ್ನು ಮೆಲುಕಾಕ್ಬೇಕು ಅಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ. ಈ ಶ್ರಾವಣದಲ್ಲಿ ಇಂಥ ಸತ್ತುಗಳು ನಮ್ಮ ಶ್ರವಣದ ಮೇಲೆ ಬಿದ್ದರೆ ನಿಮಗೆ ಗೊತ್ತಿದೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಇದೆಲ್ಲ ಭಾದ್ರಪದ ಅಂತೇಳಿ. ಭಾದ್ರಪದದ ಮಾಸದ ವಿಶೇಷ ಏನಪ್ಪಾ ಅಂದ್ರೆ, ಬದುಕಿನಲ್ಲಿ ನಾವು ಒಂದು ಭದ್ರವಾದಂತ ಪಾದ ಊರ್ಬೇಕಲ್ರಿ. ಆ ಭದ್ರ ಪಾದ ಊರ್ಬೇಕು ಅಂದ್ರೆ, ಮುಂದಿನ ಭಾದ್ರಪದದಿಂದ ಮಂಗಳ ಕಾರ್ಯ ಆಗಬೇಕು ಅಂದ್ರೆ ಈ ಶ್ರಾವಣದಲ್ಲಿ ಸ್ವಲ್ಪ ಸಚ್ಚಿಂತನೆಗಳ ಕಿವಿ ಮೇಲೆ ಬಿಡಬೇಕು ಅಂತೇಳಿ, ಅವನ್ನ ನಾವು ಆಪೋಷಣ ಮಾಡ್ಕೊಳ್ಬೇಕು ಅಂತೇಳಿ. ಆಗ ಅದ್ರ ಸೊಬಗು ಅಂತಕ್ಕಂಥದ್ದು, ಸೊಗಡು ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಯಥೇಚ್ಛವಾಗಿರುತ್ತೆ ಅಂತೇಳಿ ನಾವು ಸುಮ್ಮನೆ ಗಮನಿಸೋಣ. ನಮ್ಮ ವಾಸ್ತವವಾದಂತ ಜಾನಪದ ಬದುಕಿನಲ್ಲಿದ್ದಂತ ಆ ಪರಂಪರೆಗಳು, ಆ ಉಪಕ್ರಮಗಳು ಎಷ್ಟು ಮಟ್ಟಿಗೆ ಮಾಯ ಆಗಿದ್ದಾವೆ ಅನ್ಲಿಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಅಂತೇಳಿ. ಯಾವ್ದಾದ್ರು ಉದಾಹರಣೆ ಅಂದ್ರೆ, ಹಿಂದೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿದೆ ಆಧುನಿಕತೆಯ ಪ್ರಭಾವ ಹೇಗಾಗಿದೆ ಅಂತ ಒಂದು ಸಣ್ಣ ನಿದರ್ಶನ ಅದು ಅಂತೇಳಿ. ನೋಡಿ, ನಾವು ಹಿಂದೇನಾದ್ರು ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ನಮ್ಮ ಅಪ್ಪ ಆಗ್ಲಿ ನಮ್ಮ ಅಜ್ಜಿಗಳಾಗ್ಲಿ ಒಂದು ಲಿಸ್ಟ್ ಮಾಡಾರಲ್ವಾ, ಮದುವೆಗೆ ಏನೇನ್ ತರಬೇಕು ಅಂತೇಳಿ. ಏನೇನ್ ಲಿಸ್ಟ್ ಮಾಡ್ತಿದ್ರು ಹೇಳಿ? ಅಲ್ಲಿ ಚಾಜುದ್ ಕುಕ್ಕಿಗೆ ಅಂತೇಳಿ ಲಿಸ್ಟ್ ಮಾಡ್ತಿದ್ರು, ಲತ್ತೋಡಿ ತರ್ತಿದ್ರು, ಮಣಿ ತರ್ತಿದ್ರು, ಪಾತ್ರೆ ಸಾಮಾನೆಲ್ಲ ಲಿಸ್ಟ್ ಮಾಡ್ತಾ ಮತ್ತೊಂದು ಆ ಲಿಸ್ಟಿಗೆ ಸೇರ್ತಿತ್ತು. ಅದು ಯಾವುದು ಅಂದ್ರೆ ಪನ್ನೀರ್ ಗಿಂಡಿ ಅಂತೇಳಿ. ಗೊತ್ತಾ ನಿಮಗೆ ಪನ್ನೀರ್ ಗಿಂಡಿ ಅಂತೇಳಿ? ಅನೇಕ ಜನ ಗೊತ್ತಿಲ್ಲ ನಿಮಗೆ. ಅದು ಪನ್ನೀರ್ ಗಿಂಡಿ ಒಂದನ್ನ ತರ್ತಾ ಇದ್ರು. ಆ ಪನ್ನೀರ್ ಗಿಂಡಿಲಿ ಪರ್ಫ್ಯೂಮ್ ತುಂಬ್ತಾ ಇದ್ರು, ಪನ್ನೀರ್ ತುಂಬ್ತಾ ಇದ್ರು. ನಾವು ಆರ್ಥಕ್ಷತೆ ಮದುವೆ ಆಗೋ ಟೈಮಲ್ಲಿ ಏನ್ ಮಾಡ್ತಿದ್ರು, ಒಬ್ಬ ನಿಂತ್ಕೊಂಡು ಪನ್ನೀರ್ ಚಿಮುಕಿಸ್ತಾ ಬರೋನು ಅಂತೇಳಿ. ನೀವು ಗಮನಿಸಿ, ನಿಮಗೆ ಎಷ್ಟು ಆತ್ಮೀಯವಾದಂತ ಪರಿಕರ ಅಂದ್ರೆ, ಸಂಬಂಧಗಳನ್ನ ಕಟ್ತಕ್ಕಂತ ಒಂದು ಅದ್ಭುತವಾದಂತ ಸಂಪ್ರದಾಯ ಅಂದ್ರೆ, ಆ ಪನ್ನೀರ್ ಇಟ್ಕೊಂಡು ಪನ್ನೀರ್ ಹಾಕ್ತಾ ಇರೋನಲ್ಲ, ಅವ್ನು ಎಷ್ಟು ಬುದ್ಧಿವಂತ ಅಂದ್ರೆ, ಅವ್ರ ಅತ್ತೆ ಮಗಳು ಬಂದಾಗ ಒಂಚೂರು ಜಾಸ್ತಿ ಆಗ್ಬಿಡೋದು, ಅವ್ರ ಮಾವನ ಮಕ್ಕಳು ಬಂದಾಗ ಇನ್ ಸ್ವಲ್ಪ ಜಾಸ್ತಿ ಆಗ್ಬಿಡೋದು. ಅಂದ್ರೆ ಅದೊಂದು ಬಾಂಧವ್ಯ, ಒಂದು ಜೋಶ್ ಇರ್ತಿತ್ತು. ಜೋರಾಗಿ ಚಿಮುಕ್ಸೋದು, ನೆನೆಯಂಗೆಲ್ಲ ಮಾಡೋದು ಹಂಗ ಆಗ್ತಿತ್ತಲ್ವ. ಅದು ಪನ್ನೀರ್ ಗಿಂಡಿ ಮಹತ್ವ. ಅದು ನಮ್ಮ ಜಾನಪದ ಸಂಪ್ರದಾಯದ ಒಂದು ವಿಶೇಷ. ಈಗ ಆ ಪನ್ನೀರ್ ಗಿಂಡಿ ಮಾಯ ಆಗ್ಬಿಟ್ಟಿದೆ. ಅದ್ರ ಬಂದು ಚೌಲ್ಟ್ರಿನಲ್ಲಿ ಒಂದು ಫ್ಯಾನ್ ಇಟ್ಟಿರ್ತೀವಿ, ಗೊತ್ತಾ ನಿಮಗೆ? ಆ ಫ್ಯಾನ್ ಒಳಗಡೆ ಪರ್ಫ್ಯೂಮ್ ತುಂಬಿಟ್ಟಿರ್ತೀವಿ. ಅದು ಆಟೋಮೆಟಿಕ್ ತಿರುಗ್ತಾ ಇರುತ್ತೆ, ಪರ್ಫ್ಯೂಮ್ ಬರ್ತಾ ಇರುತ್ತೆ. ಇವನು ಅತ್ತೆ ಮಗಳು ಬಂದಾಗ ಜೋರಾಗಿ ಆಗ್ತಿದ್ದ. ಅದು ತಿರುಗ್ತಾ ಇದೆಯಲ್ಲ ಆ ಮಿಷಿನು, ಅದೇಂದ್ರೆ ಅವ್ರು ಬಂದಾಗ ಜೋರಾಗಿ ಹಾಕತ್ತ? ಅದು ಇಲ್ಲ. ಅದೇನ್ ಮಾಡುತ್ತೆ, ಅತ್ತೆ ಬಂದ್ರು ಅಷ್ಟೇ, ಕತ್ತೆ ಬಂದ್ರು ಅಷ್ಟೇ, ಅದ್ರ ಪಾಠ ತಿರುಗ್ತಿರುತ್ತೆ, ಪರ್ಫ್ಯೂಮ್ ಆಗ್ತಿರುತ್ತೆ ಅಲ್ವಾ. ಇದು ನಮ್ಮ ಸಂಪ್ರದಾಯದ ವಿಶೇಷ ಅಂತೇಳಿ. ಪ್ರಾಯಶಃ ಇಂಥವುಗಳನ್ನು ಮೆಲುಕಾಗ್ತಕ್ಕಂಥದ್ದು ಇದೆಯಲ್ಲ, ಈ ಸತ್ವಗಳು ಬೀಳಬೇಕು ಕಿವಿಗೆ ಅಂತೇಳಿ ನಾನು ಶಾಸಕ ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಂದೊಂದು ಸಬ್ಮಿಷನ್ ಬಂಧುಗಳೇ. ನಾವೇನ್ ಮಾಡಿದೀವಿ ಅಂದ್ರೆ, ನೀವು ಸಾಮಾನ್ಯ ಗಮನಿಸಿ, ಪ್ರಾಯಶಃ ಅನೇಕ ಸಂದರ್ಭದಲ್ಲಿ ಪೂಜ್ಯರು ಇದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸ್ತಾರೆ. ನೋಡಿ, ಇಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ,
ನಾವೆಲ್ಲ ಆಲ್ಮೋಸ್ಟ್ 40, 45, 50 ವರ್ಷ ದಾಟಿರೋರೆಲ್ವಾ ಚಿಕ್ಕ ಮಕ್ಕಳಿಗೆ ಇದ್ರ ಅಗತ್ಯ ಇಲ್ಲ ಅಂತೇಳಿ ಸುಮ್ಮನೆ ಗಮನಿಸಿ. ಇವತ್ತೇನಾದ್ರೂ ಆ ಮನೆಗಳು ಮಹಾಮನೆ ಆಗೋದಕ್ಕೆ ಬದಲಾಗಿ ಮನೆಗಳೇನಾದ್ರೂ ಕೂಡ ಒಂದು ಸಣ್ಣ ನರಕ ಸದೃಶ ಅಲ್ಲಿ ಉಂಟಾಗ್ತಾ ಇದೆ ಅಂದ್ರೆ ಹೆತ್ತವರು ಒಂದು ಜವಾಬ್ದಾರಿಯಿಂದ ವಿಮುಖರಾಗಿದ್ದೀವಿ ಅಂತೇಳಿ. ನೀವು ಸಾಮಾನ್ಯ ಗಮನಿಸಿ, ನಾವು ಇದನ್ನ ಸಂಜೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅವರೊಂದು ಕರೆ ಕೊಟ್ಟಿದ್ದಾರೆ, ಪರವಾಗಿಲ್ಲ ಹಗಲತ್ತಿರ್ಲಿ, ಅವ್ರು ಶಾಲೆಗೆ ಹೋಗ್ಬೇಕು, ಓದಬೇಕು, 98, 99 ಡಿಸ್ಟಿಂಕ್ಷನ್ ತೆಗಿಲಿ. ಸಂಜೆ ಹೊತ್ತಾರು ಸಮೇತ ನಮ್ಮ ಮೊಹಲ್ಲಾದಲ್ಲಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ನಮ್ಮ ಬಡಾವಣೆ ಇಂಥ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ನಾವು ಹಿರಿಯರಾಗಿರ್ತಕ್ಕಂಥ ನಾವು ಅಟ್ಲೀಸ್ಟ್ ಮಕ್ಳು ಕರ್ಕೊಂಡು ಬರ್ತಕ್ಕಂಥ ಒಂದು ವಿಷನ್ ಅನ್ನು ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಪ್ರಾಯಶಃ ಮುಂದಿನ ಪೀಳಿಗೆಗೆ ಹಿರಿಯರಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ ಅಂತೇಳಿ, ಒಂದು ದೊಡ್ಡ ಮೋಸ ಅಂತೇಳಿ ಗೊತ್ತಾಗಬೇಕಲ್ಲ ಮಕ್ಕಳಿಗೆ. ನಾನೇನವರು ಓದ್ಬೇಕಾರ್ದು, 98 ತೆಗಿಬಾರ್ದು, IAS ಮಾಡಬಾರ್ದು, ಎಲ್ಲದೂ ಸರಿನೇ. ಆದ್ರೆ ಇದೊಂದು ನಡೆದಾಡ್ತಕ್ಕಂಥ ಮೂವಿಂಗ್ ಯೂನಿವರ್ಸಿಟಿ ರೀ, ಇದೊಂದು ಬಯಲ ಜ್ಞಾನ ರೀ, ಇದೊಂದು ಬಯಲು ವಿಶ್ವವಿದ್ಯಾನಿಲಯ. ಇಲ್ಲಿ ಬರ್ತಕ್ಕಂಥ ಮುಕ್ತವಾದಂತ ಜ್ಞಾನ, ಆ ಬಯಲ ಜ್ಞಾನ ಅಂತ ಹೇಳ್ತೀವಿ, ಲೈಫ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ಆ ಜೀವನಾನುಭವ ಮಕ್ಕಳಿಗೆ ಎಲ್ಲಿಂದ ಸಿಗ್ಬೇಕು? ನಮಗೆ ಎಷ್ಟು ಸ್ಟ್ರೆಸ್ಗೊಳಪಡಿಸ್ತಾ ಇದ್ದೀವಿ, ಎಷ್ಟು ಆತಂಕಗೊಳಪಡಿಸ್ತಾ ಇದ್ದೀವಿ. ನೀವು ಸುಮ್ಮನೆ ಗಮನಿಸಿ. ನಿಮಗೆ ನಾನು ಮೊನ್ನೆ ಒಂದ್ ಕಡೆ ಹೋಗಿದ್ದೀನಿ, ನಾನು ಗಂಗಾವತಿ ಭಾಷಣಕ್ಕೆ ಹೋಗಿದ್ದೆ. ಆಶ್ಚರ್ಯ ಆಗತ್ತೆ ನಮಗೆ. ಅದ್ರ ಮುಕ್ತತೆ ಕಿತ್ಕೊಂಡ್ಬಿಟ್ಟಿದೀವಲ್ಲ, ಅದ್ರ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ಟಿದೀವಲ್ಲ. ನಮ್ಮ ಮಕ್ಳು ಹೆಂಗಿತ್ತು ಹೇಳಿ? ನಮ್ಮ ಜಾನಪದ ತಾಯಿ ಏನ್ ಹೇಳಿದಾರೆ ಅವಳು? ಏನ್ ಹೇಳಿದಾರೆ ಹೇಳಿ? ಅಜ್ಜಿ ಆಡುವಾಗ ಆಡ್ಬೇಕ್ರಿ, ಕುಣಿವಾಗ ಕುಣಿಬೇಕ್ರಿ, ಓದುವಾಗ ಓದ್ಬೇಕ್ರಿ. ಹೌದ್ ತಾನೆ? ಮಕ್ಕಳು ಆಡಿ ಆಡಿ ದಣಿಬೇಕು. ಏನ್ ಅದ್ಭುತವಾದ ಕಲ್ಪನೆ ಅಲ್ವಾ? ಆದ್ರೆ ಗಮನಿಸಿ, ನಿಮಗೆ ಇವತ್ತು ಮಕ್ಕಳು ಆಡಿ ಆಡಿ ದಣಿತಾ ಇಲ್ಲ, ನೋಡಿ ನೋಡಿ ದಣಿತಾ ಇದ್ದಾವೆ. ಏನ್ ನೋಡ್ತಾ ಇದ್ದಾವೆ ಗೊತ್ತಲ್ಲ ನಿಮಗೆ? ಎಷ್ಟು ನೋಡ್ತಾ ಇರ್ಬೋದು, ಎಷ್ಟು ಅವರ್ ನೋಡ್ತಾ ಇರ್ಬೋದು. ಅದನ್ನ ಆಗ್ತಾ ಇರ್ತಕ್ಕಂಥ ಪರಿಣಾಮ, ಅದು ಹಾಲು ಕುಡಿಲಿಲ್ಲ ಅಂದ್ರು ಅದನ್ನೇ ತೋರಿಸೋದು, ಊಟ ಮಾಡಲಿಲ್ಲ ಅಂದ್ರು ಅದನ್ನೇ ತೋರಿಸೋದು, ಅದು ಅಳುತ್ತಾ ಇದೆ ಅಂದ್ರು ಅದನ್ನೇ ತೋರಿಸೋದು. ಆಶ್ಚರ್ಯ ಆಗತ್ತೆ ನನಗೆ. 1 ವರ್ಷದ ಮಗು ಅದು ಡಿಮ್ಯಾಂಡ್ ಎಕ್ಸ್ಪೆಕ್ಟ್ ಮಾಡುತ್ತೆ ಏನ್ ನೋಡ್ಬೇಕು ಅಂತೇಳಿ, ಯಾವ್ದು ಬೇಕು ಅನ್ನೋದು ಅದಕ್ಕೆ ಗೊತ್ತಿದೆ ನಿಮಗೆ ಅಂತೇಳಿ. ಕೇವಲ 2 ವರ್ಷದ ಮಗು ಇಂಟರ್ನೆಟ್ ಮೇಲೆ ಕೈ ಆಡಿಸುತ್ತೆ ಅಂದ್ರೆ ಭೌತಿಕವಾದಂತ ಐಕ್ಯು ಎಷ್ಟು ಮಟ್ಟಿಗೆ ಹೆಚ್ಚಿಗೆ ಆದ್ರೂ ಕೂಡ ಏನೆಲ್ಲ ಎಫೆಕ್ಟ್ ಆಗ್ತಿರೋದು ನಮ್ಮ ಅಜ್ಜಿ ಗೊತ್ತಿತ್ತಲ್ವ ಅದಕ್ಕೆ ಮಗುನ ಹೇಗ್ ಬೆಳೆಸ್ಬೇಕು ಅಂತೇಳಿ. ಆ ಮಗು ಕಿವಿಗೆ ಏನ್ ಬಿಡಬೇಕು ಅಂತ ಗೊತ್ತಿತ್ತಲ್ರಿ, ಶ್ರವಣದ ಮಹತ್ವ ಗೊತ್ತಿತ್ತಲ್ಲ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿಯ ತಿಳಿನೀರು ತಕ್ಕೊಂಡು ನಿನ್ನ ಬಂಗಾರದ ಮೋರೆ ತೊಳೆದೇನು ಅಂತೇಳಿ ಗೊತ್ತಿತ್ತಲ್ಲ ಅಜ್ಜಿಗೆ ಹೆಂಗ್ ಬೆಳೆಸ್ಬೇಕು ಅಂತೇಳಿ. ಕುಣಕಂಬ ನೀನು ಬೀದಿ ಆಡಿಕಂಬ, ಆ ಮುಖ ಹೆಂಗ್ ತೊಳಿತೀನಿ? ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮೋರೆ ತೊಳೆದೇನು ಅಂತೇಳಿ. ಇವತ್ತೇನ್ ಹೇಳ್ತಾಳೆ ತಾಯಿ? ಆಡಿಬಾ ನನ್ನ ಕಂದ ಕೈ ಕಾಲು ಮುರಿದೇನು ಅಂತೇಳಿ. ಆಡಕ್ ಬಿಡಂಗ ಇಲ್ವಲ್ಲ? ಗೊತ್ತಾ ಮಕ್ಳಿಗೆ ಆಟ ಆಡ ಗೊತ್ತಿದ್ಯಾ ಅಂತೇಳಿ. ನಾನ್ ಮೊನ್ನೆ ಗಂಗಾವತಿ ದೊಡ್ಡ ಭಾಷಣ ಎಲ್ಲ ಮಾಡಾದ್ಮೇಲೆ ಖುಷಿ ಆಯ್ತು. ಒಂದ್ ಮನೆಗೆ ಆತಿಥಿ ಕರ್ಕೊಂಡು ಹೋದ್ರು, ನಾನು ಖುಷಿ ಆಯ್ತು. ಎಲ್ಲ ಆಯ್ತು, ಗಂಡ ಹೆಂಡತಿ ದೊಡ್ಡ ಮನೆನೇ ಅದು ಬೇರೆ ಪ್ರಶ್ನೆ. ಸರ್ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅಂದ್ರು. ಸರ್ ಒಬ್ಬನೇ ಮಗ ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಬಂದಿರಲ್ಲ ಸರ್ ಅಂದೆ. ಇಲ್ಲ ಸರ್ ಅವ್ರು ಬರಂಗಿಲ್ಲ ಸರ್, ಸಿಕ್ಕಾವಟಿ ಟೈಮಲ್ಲ ಸರ್, ಬಾರಿ ಓದ್ತಾ ಇದ್ದಾರೆ ಸರ್, ತುಂಬಾ ಅದೇನ. ನನಗೆ ಖುಷಿ ಆಯ್ತು ಬರೋರು. ನಾನು ಬಾರಿ ಓದ್ತಾ ಇರೋದು, ಅವರಲ್ಲಿ ಬರೋಕ್ಕಾಗತ್ತೆ. ನಾನು ಅಂದ್ಕೊಂಡೆ ಯಾವ್ದೋ PhD ಮಾಡ್ತಾ ಇರ್ಬೇಕು, ಯಾವ್ದೋ UPSC ಎಕ್ಸಾಮ್ ಅಂತೀರ. ಸರಿ ಬಿಡಿ ಸರ್ ಅಂತ. ಏನ್ ಓದ್ತಾ ಇದೆ ಸರ್ ಅಂದೆ. ಸರ್ ಈಗ 3ನೇ ಕ್ಲಾಸ್ ಪಾಸ್ ಆಯ್ತು ಸರ್. ಅವ್ರು 3ನೇ ಕ್ಲಾಸ್ ಪಾಸ್ ಆದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಸ್ಟ್ರೆಸ್. ಇದು ಸಹಜವಾಗಿ ನೀವು ಗಮನಿಸಿ, ನಿಮ್ಗೆ ಎಲ್ಲ ಕಡೆ ಆಗ್ತಾ ಇದೆ ಅಂತೇಳಿ. ಇಂಥ ವಿಚಿತ್ರವಾದಂತ ಒಂದ್ ರೀತಿ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಯಲಲ್ಲಿ ಒಂದು ವಿಶೇಷ ಇದೆ ಅಂತೇಳಿ. ನಾಲ್ವಪುರಗಳು 12ನೇ ಶತಮಾನದಲ್ಲಿ ಈ ಮಾತನ್ನು ಹೇಳ್ತಾರೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು. ಅದು ವಿಶೇಷ. ಬಯಲು ಅಂದ್ರೆ ಮುಕ್ತರಾಗ್ಬೇಕು ಅಂತೇಳಿ. ಆ ಬಯಲಲ್ಲಿ ಒಂದು ಜ್ಞಾನ ಇದೆಯಲ್ಲ. ನಾನು ಸುಮ್ಮನೆ ನಿಮಗೆ ತಮಾಷೆಗೆ ಹೇಳ್ತಿರ್ತೀನಿ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾವು ಬಾರಿ ಓದ್ಬಿಟ್ಟಿದೀವಪ್ಪ, ಸಿಕ್ಕಾಪಟ್ಟೆ ಕಲ್ತು ಬಿಟ್ಟಿದೀವಿ. ನಮ್ಮಜ್ಜ ಅದು ಹೆಬ್ಬೆಟ್ಟು, ನಮ್ಮಜ್ಜಿ ಅದು ಹೆಬ್ಬೆಟ್ಟು, ಅದಕ್ಕೇನು ಗೊತ್ತಿದೆ ಅಂತ ಹೇಳ್ತೀವಲ್ವಾ ಅಂತೀವಲ್ಲ ನಾವು ಸಾಮಾನ್ಯವಾಗಿ. ಆ ಅಜ್ಜಿಲಿರ್ತಕ್ಕಂಥ ಅಜ್ಜನಿರ್ತಕ್ಕಂಥ ಜ್ಞಾನ ಹೇಗಿರ್ಬೋದು ಅಂದ್ರೆ, ನಾನು ಒಂದು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ. ನೀವು ಬ್ಯಾಂಕಿಂಗ್ ಅಂದ್ರೆ ಹೋದ್ರೆ, ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ ಅಂದ್ರೆ ನನ್ನ ಮಗ ನನ್ನಂಗೆ ಬೇಕಾದ್ರೆ ಫೋರ್ಜರಿ ಸೈನ್ ಮಾಡಿ 1,000 ರೂಪಾಯಿ ತಗೋಬಹುದಲ್ವಾ? ಆಗಲ್ವಾ? ನಾನು ನಿಮಗೆ ಚಾಲೆಂಜ್ ಮಾಡ್ತೀನಪ್ಪ, ನನ್ನ ಸೈನ್ ಡೂಪ್ಲಿಕೇಟ್ ಮಾಡಬಹುದು. ನಮ್ಮ ಅಜ್ಜಿದೊಂದು ಹೆಬ್ಬೆಟ್ಟು ಡೂಪ್ಲಿಕೇಟ್ ಮಾಡಿ ನೋಡೋಣ. ನಮ್ಮ ಅಜ್ಜಿದೊಂದು ಹೆಬ್ಬೆಟ್ಟು ಡೂಪ್ಲಿಕೇಟ್ ಮಾಡ್ತೀರಾ ನೀವು? ಡೂಪ್ ಮಾಡಕ್ಕಾಗಲ್ಲ. ಕಾರಣ ಅದೊಂದು ಅನುಭವದ ಆಗಾರ ಅಂತೇಳಿ, ಅನುಭವದ ಮೊತ್ತ ಅಂತೇಳಿ. ನಾವೇನಾದ್ರೂ ಅಜ್ಜಿದಿರ್ತಕ್ಕಂಥ ಅನುಭವಗಳನ್ನ ಸಂಗ್ರಹ ಮಾಡ್ತಾ ಹೋದ್ರೆ, ಕಲೆಕ್ಟ್ ಮಾಡ್ತಾ ಹೋದ್ರೆ, ಒಂದು ಮನೆಗೊಂದು ಡಿಕ್ಷನರಿ ಆಗುತ್ತೆ, ಒಂದು ಮನೆಗೊಂದು ನಿಘಂಟು ಆಗುತ್ತೆ, ಮನೆಗೊಂದು ಶಬ್ದಕೋಶ ಆಗುತ್ತೆ. ಹೇಗಿದೆ ಶಬ್ದ ಪ್ರಯೋಗ? ಇಲ್ಲಿ ಕನ್ನಡ BA ಮಾಡ್ರಿ, MA ಮಾಡ್ರಿ, ನಮ್ಮ ಅಕ್ಕಂಗಿಯರು ಇರ್ಬೋದು, SLC ಮಾಡಿದೀವಲ್ವಾ? ಅಜ್ಜಿದ್ ಒಂದೇ ಒಂದು ಮಾತು ಕಲ್ಪನೆ ಮಾಡಿ ಕೇಳಿ. ಒಂದು ನುಡಿಗಟ್ಟಲ್ಲಿ ಮಾತಾಡ್ತಾಳೆ ನಮ್ಮ ಅಜ್ಜಿ ಅಲ್ವಾ? ಏನಂತ ಹೇಳಿ, ಏನ್ ಮಗ ಈ ವಯಸ್ಸಂಗ್ ನೀನು ನೆಲಗುದ್ ನೀರ್ ತರ್ಬೋದು ಅಂತಳಲ್ವಾ? ಗೊತ್ತಲ್ಲ ನಿಮ್ಗೆ ಅಂತಳಲ್ವ ಅಜ್ಜಿ? ನಾನು ನಮ್ಮಲ್ಲಿ MA ಮಾಡೋದು ನೋಡ್ತಿದ್ದೀನಿ. ಅವನಿಗೆ ಕೇಳಿದೆ, ಏನೋ ಮಗ ಈ ಅಜ್ಜಿ ಹಿಂಗ್ ಹೇಳುತ್ತೆ ನೆಲಗುದ್ ನೀರ್ ತರ್ಬೋದು ಅಂತೇಳಿ. ಅವ್ರು MA ಮಾಡಿ ಏನೇ ಸುಮ್ಮ ಕುತ್ಕೊಂಡು ಆ ಅಜ್ಜಿದ ಒಂದು ಮಾತೇನಣ್ಣ, ನೆಲಗುದ್ ನೀರ್ ತರದಂತೆ. ಮೊನ್ನೆ ನಾನು ಬೋರ್ವೆಲ್ ತಗೊಂಡೋಗಿ ನೀರ್ ಹೊಡಿಸ್ತೇನೆ ರಿಗ್ಗ, 400 ಅಡಿ ಹೊಡೆದ್ರು ನೀರು ಬಂದಿಲ್ಲ. ಈ ನೆಲಗುದ್ ನೀರ್ ತರದಂತೆ ಅಜ್ಜಿದು ಒಂದು ಮಾತೆಯಿಂದ ಅಂತೇಳಿ.
ಇಷ್ಟೇ ನಮ್ಮ ಅರ್ಥವ್ಯಾಪ್ತಿ ಅಂತೇಳಿ. ನಾನು ಆ ಅಜ್ಜಿಗೆ ಕೇಳಿದೆ, ಏನಜ್ಜಿ ನೆಲ ಗೊತ್ತು ನೀರ್ ತರೋದು ಅಂತೀಯಾ? ಎಲ್ಲ ಕಣ ಮಗ, ನಾಡಿಗೆಲ್ಲ ಭಾಷಣ ಮಾಡ್ತೀಯ, ನಿನಗೂ ಅಷ್ಟು ಗೊತ್ತಾಗ್ಲಿಲ್ವೇ? ನೆಲ ಗುದ್ದು ನೀರ್ ತರೋದು ಅಂದ್ರೆ ನೆಲ ಗುತ್ತಿ ನೆಲದೊಳಗೆ ನೀರ್ ತರೋದಲ್ಲ. ಮತ್ತೇನು ಅಂದ್ರೆ ಮಗ, ನೆಲ ಗುದ್ದುತ್ತೀಯಲ್ಲ, ಹೆಂಗ್ ಗುದ್ದಬೇಕಪ್ಪ ಅಂದ್ರೆ ಆ ಗುದ್ದಿದ ತಕ್ಷಣ ಇಲ್ಲಿ ಕಿತ್ಕೊಂಡು ರಕ್ತ ಬಂದ್ಬಿಡ್ಬೇಕು. ಆ ರಕ್ತ ಬಂದ ತಕ್ಷಣ ನಿನ್ ಕಣ್ಣಂಗ್ ನೀರು ಬರ್ಬೇಕು, ಹಂಗ್ ಗುದ್ಬೇಕು ಕಣ್ಮಗ ಅಂತೇಳಿ. ಇದಲ್ವಾ ಗಾದೆ ಮಹತ್ವ ಅಂದ್ರೆ, ಇದಲ್ವಾ ನುಡಿಗಟ್ಟು ಅಂದ್ರೆ, ಇದು ಅಜ್ಜಿಲಿರ್ತಕ್ಕಂಥ ಅನುಭವ ಅಂತೇಳಿ. ಏನು ಸ್ವಾರಸ್ಯ ಅಲ್ವಾ ನಿಮಗೆ? ವಾಸ್ತವವಾಗಿ ಅನುರಾಗ ಅರಳತಕ್ಕಂಥದ್ದೇ 60 ವರ್ಷ ಕಳೆದ ಮೇಲೆ ಅಂತಾರೆ. ಮತ್ತೆ ಯಾರಾದ್ರೂ ನನಗೆ ಪ್ರಶ್ನೆ ಮಾಡಬೇಡ್ರಿ, ನಿಮ್ಗೂ ಹಂಗೆ ಆಯ್ತಾ ಅಂತೇಳಿ. ನನಗೆ 60 ಕಳೆದಿದೆ ಅದು ಅಂತೇಳಿ. ನೀವು ಸುಮ್ಮನೆ ಗಮನಿಸಿ, ನಿಮ್ಗೆ ಹೊರಗೊಂದು ಅಜ್ಜ ಕೂತಿರುತ್ತೆ, ನೀವು ಗಮನಿಸಿ. ನಮ್ ದೇಗುಂದಪ್ಪಾರ್ದು ಅಜ್ಜನಲ್ಲಿ ಇರ್ತಕ್ಕಂಥ ಲೈಫ್ ಸ್ಪಿರಿಟ್ ಮಾಡಿ ಅವ್ರನ್ನ ಕೇಳ್ತಾ ಇರ್ತೀನಿ ನಾನು. ಹಳೆಯ ಕಥೆಗಳು ಹೇಳ್ತಕ್ಕಂಥದ್ದೇ ಒಂದು ಸೊಬಗು. ನೀವು ಯಾರನ್ನೇ ಗಮನಿಸಿ ನಿಮ್ಗೆ ಅಂತೇಳಿ. ನಿಮ್ಮ ಮನೇಲಿ ಅಜ್ಜ ಅಜ್ಜಿ ಇದ್ರೆ ನೀವು ಸಾಮಾನ್ಯ ಗಮನಿಸಿ, ಬಾಂಧವ್ಯ ಇದೆಯಲ್ಲ, ನಾವ್ ಯಾವ್ಯಾವನು ಲವರ್ಸ್ ಡೇ ಅಂತೀವಿ, ಪ್ರೀತಿಯ ದಿನಾಚರಣೆ ಯಾವ್ಯಾವ ಆಚರಣೆ ಮಾಡ್ತೀವಲ್ವಾ, ನಾನು ಅಂದ್ಕಂತೀನಿ ನಿಜವಾದಂತ ಪ್ರೀತಿಯ ದರ್ಶನ ಆಗ್ಬೇಕು ಅಂದ್ರೆ ಆ ಅಜ್ಜಿ ಇಬ್ರು ಸುಮ್ಮನೆ ಗಮನಿಸಿ ಅಂತೇಳಿ, ಹೆಂಗ್ ಪ್ರೀತಿ ಅಂತೇಳಿ. ನೀವು ಕರೀರಿ ಅಜ್ಜಿನ, ಬಾರಜ್ಜಿ ಊಟ ಮಾಡುವ ಅಡಿಗೆ ಐತಿ ಅಂದ್ರೆ, ಮಗ ಯಾಕ ಬೆಳಗಿಂದ ಸಬ್ಬ ಕೂತಾರ, ಅಜ್ಜಂದ ಆಯ್ನೋದ್ ಮಗ ಅಂತ ಏನ್ ಪ್ರೀತಿ ಅಲ್ವಾ? ನೀವು ಅಜ್ಜನ್ ಕರೀರಿ, ಬಾರಜ ಯಾಕೆ ನೋಡ್ತೀನಿ 2 ದಿವಸದಿಂದ ಯಾಕೆ ಸಪ್ಪಿದ ಮಗ ಊಟ ಮಾಡ್ತೇನೆ ಹೆಂಗೆ ಅಂತೇಳಿ. ಏನ್ ವಿಶೇಷ ಅಲ್ವಾ? ನೋಡಿ, ಆಧುನಿಕವಾದಂತ ಪ್ರೀತಿಗೂ ವಯೋವೃದ್ಧರ ಪ್ರೀತಿಗೂ ಭಾರಿ ವ್ಯತ್ಯಾಸ ಇದೆ. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ ಈ ಮಾತನ್ನ. ನೋಡಿ, ಹಿಂದೆ ಹೆಂಗಿತ್ತಪ್ಪ ಅಂದ್ರೆ, ಹೊಸ್ತಾಗ ಮದುವೆ ಆಗ್ಬಿಟ್ರೆ ಈ ಹಳ್ಳಿಗಳಲ್ಲಿ ಗೊತ್ತು ಹೆಂಗಪ್ಪ ಅಂದ್ರೆ, ಏಕ್ದಮ್ ಇವತ್ತಂಗೇನು ಹೊಟ್ಟಿಗೆ ಹೋಗಂಗಿರ್ಲಿಲ್ಲ. ನಾವೆಲ್ಲ ಎಳ್ಳೂಟ ಮಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ನಾನೊಂದು 10 ಹೆಜ್ಜೆ ಮುಂದಿರ್ಬೇಕು, ನನ್ನ ಹೆಂಡತಿ ಒಂದು 10 ಹೆಜ್ಜೆ ಹಿಂದಿರ್ಬೇಕು. ಅಕ್ಕಪಕ್ಕದಾಗ ಹೋಗಂಗಿಲ್ಲ. ಅದು ಜಾತ್ರೆ ಪತ್ರಿಕೆ ಹೋಗ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇರ್ಬೇಕಲ್ವಾ ನಿಮಗೆ? ಈ ಏನು 10 ಹತ್ರದಾಗ ಹೋಗ್ಬಿಟ್ರೆ ಇವೆಲ್ಲ ಮೊನ್ನೇನು ಮದುವೆ ಹೋಗೋಗ್ಬಿಟ್ಟು ನೋಡಿ, 10 ಹತ್ರ ಹೋಗಂಗಿಲ್ಲ. ಗೊತ್ತಿಲ್ಲ ನಿಮಗೆ, ಸ್ವಲ್ಪ ಗ್ಯಾಪೇ ಇರಬೇಕು ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಆ ಗ್ಯಾಪ್ ಇದ್ರು ಸಮೇತ ನಾನೊಂದು 10 ಅಡಿ ಮುಂದಿದ್ದು ಅವಳೊಂದು 10 ಅಡಿ ಹಿಂದಿದ್ರು ಸಮೇತ ಅವಳು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರೋಳು. ಇವ್ರ್ಯಾಕೋ ಸರಿಯಾಗಿ ಊಟ ಮಾಡಿಲ್ಲ, ಮಧ್ಯಾಹ್ನ ಏನ್ ಮಾಡ್ಬೇಕು, ರಾತ್ರಿಗೆ ಏನ್ ಅಡಿಗೆ ಮಾಡ್ಬೇಕು, ನನ್ನ ಬಗ್ಗೆನೇ ಚಿಂತೆ. ನನಗೂ ಹಾಗೆ ಅನಿಸ್ತಿತ್ತು, ಪಾಪ ಅವಳು ನಿನ್ನಿಂದ ಸುಸ್ತಾ ಇದ್ದಾಳೆ, ಭಾರಿ ಕೆಲಸ ಮಾಡಿ ಹೇಳೆ. ಅವಳ ಪರಿಸ್ಥಿತಿ ಅಂದ್ರೆ, ಶರೀರಗಳು ದೂರ ಇದ್ರು ಸಮೇತ ಆತ್ಮಗಳು ಮನಸ್ಸುಗಳು ಪರಸ್ಪರ ಸ್ಪಂದಿಸ್ತಾ ಇತ್ತು ಅಂತೆ, ಪರಸ್ಪರವಾದಂತ ಪ್ರೀತಿ ಇತ್ತು ಅಂತೆ. ಇವತ್ತೆಂಗಾಗಿದೆಯಪ್ಪ ಅಂದ್ರೆ, ಆ ಹೊಸ ಜೋಡಿ ಅಂದ್ರೆ ಹೊರಟರು ಅಂದ್ರೆ ಎಷ್ಟು ಮಟ್ಟಿಗೆ ಕೈ ಹಿಡ್ಕೊಂಡಿರ್ತಾರೆ ಅಂದ್ರೆ, ಅವ್ರಿಬ್ರು ಮಧ್ಯೆ ಗಾಳಿ ಸಮೇತ ಸುಳಿಬಾರದು ಅಷ್ಟು ಹತ್ರ ಇರ್ತಾರೆ. ಆದ್ರೆ ಮೂವ್ ಮಾಡುವಾಗ ಗಮನಿಸಿ, ನೀವು ಇಬ್ರು ಹಂಗೆ ಹಿಡ್ಕೊಂಡಿರ್ತಾರೆ ಅಷ್ಟೇ. ಆದ್ರೆ ಅವನು ಯೋಚನೆ ಮಾಡ್ತಿರ್ತಾನೆ, ಸ್ವಲ್ಪ ಮೊನ್ನೆ ಗಾಂಚಲಿ ಮಾಡಿದ್ವಿ ಯಾಕೆ ಅದೇ ಆಯ್ತು ಅಂತೇಳಿ ಅವನೇ ಯೋಚನೆ ಮಾಡ್ತಿರ್ತಾನೆ, ಇವಳು ಯೋಚನೆ ಮಾಡ್ತಿರ್ತಾಳೆ. ನೋಡ್ತಾ ಇದ್ದೀವಿ ಒಂದು 4 ದಿವಸದಲ್ಲಿ ಸ್ವಲ್ಪ ಚರ್ಯ ಬದಲಾವಣೆ ಆಗಿದೆ, ಟೈಮ್ ಬಂದಾಗ ನಾನು ಕಲಿಸ್ಬೇಕು ಅಂತಿರ್ತಾಳೆ. ಶರೀರ ಹತ್ರ ಆಗಿದ್ದಾವೆ, ಮನಸ್ಸು ದೂರ ಆಗ್ಬಿಟ್ಟಿದ್ದಾವೆ ಅಂತೇಳಿ. ದೂರ ಆಗ್ತಾ ಇರ್ತಕ್ಕಂಥ ಮನಸ್ಸನ್ನ ಕಟ್ಟಲಿಕ್ಕೆ, ಆ ಮನಸ್ಸನ್ನ ಸಮೀಕರಣ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಇಂಥ ವೇದಿಕೆ ಅಂತೇಳಿ, ಇಂಥ ಫೋರಂ ಅಂತೇಳಿ ನಾನು ಹೇಳ್ತಿದ್ದೆ. ನೋಡಿ, ಆ ಚಂದನ್ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ನಿಸರ್ಗದ ಶಕ್ತಿ ರೀ. ನೀವು ಸುಮ್ಮನೆ ಗಮನ ಕೊಟ್ಟು ನೋಡಿ, ಒಂದ್ ನದಿ ಈಗ ಮಳೆ ಬರ್ತಾ ಇದೆಯಲ್ಲ, ಹಳ್ಳಿಗಳು ಬರ್ತಾ ಇದಾವಲ್ಲ, ನಮ್ ಗದ್ದೆ ಹತ್ರ ನೀರು ಹರಿತಾ ಇದೆಯವಲ್ಲ, 2 ನಿಮಿಷ ಅದ್ರ ಜೊತೆ ಕೂತು ಬಿಡಿ, ಅಲ್ಲಿ ಹರಿತಾ ಇರ್ತಕ್ಕಂಥ ಆ ನದಿಯ ನಾದದಲ್ಲಿ ಒಂದು ಜುಳು ನಾದ ಇದೆ. ನೋಡೋದು ಖುಷಿ ಅಲ್ವಾ ನಿಮಗೆ? ಒಂದು ಮರದಲ್ಲಿರ್ತಕ್ಕಂಥ 100 ಹಕ್ಕಿಗಳನ್ನ ಸುಮ್ಮನೆ ನೋಡ್ತಾ ಇರಿ, ಆ ಹಕ್ಕಿಗಳ ಕಲರವದಲ್ಲಿ ಒಂದು ನಾದ ಇರುತ್ತೆ ಅಂತೇಳಿ, ಆ ಜೇನು ತುಂಬಿಗಳೆಲ್ಲ ನಾದ ಇರುತ್ತೆ ಅಂತೇಳಿ. ಸುಮ್ಮನೆ ನಿಶ್ಶಬ್ದವಾಗಿ ಕೂತಿ ಸುಯ್ ಅಂತೇಳಿ ಗಾಳಿ ಬೀಸುತ್ತಲ್ಲ, ಅದರದ್ದು ಒಂದು ಸುನಾದ ಇದೆ ಅಂತೇಳಿ. ಇಡೀ ಪ್ರಕೃತಿಯಲ್ಲಿ ಅಂತ ಸುನಾದ ಸಂಗೀತ ತುಂಬಿರ್ಬೇಕಾದ್ರೆ, ಆ ಚಂದನ್ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ದಂಗೆ ನಮ್ ಕೈಕಾಲುಗಳು ಆಡ್ತಾ ಇರ್ತವೆ, ನಮ್ ತಲೆ ತೂಗ್ತಾ ಇದೆ. ಯಾಕೆ? ಭಗವಂತ ನಮಗೆ ಹೃದಯ ಕೊಟ್ಟಿದ್ದಾನೆ ಅಂದ್ರೆ ಅದು ಪ್ಲಾಸ್ಟಿಕ್ ಹೃದಯ ಅಲ್ಲ, ಅದು ಅದರೊಳಗಡೆ ಭಾವನೆಗಳನ್ನು ತುಂಬಿದ್ದಾನೆ, ಅದರೊಳಗಡೆ ಒಂದು ರಸಧಾರಿಯನ್ನು ತುಂಬಿದ್ದಾನೆ. ಹಾಗಾಗಿ ಮಾತಿಗೆ ಸ್ಪಂದಿಸುತ್ತೆ, ನಾದಕ್ಕೆ ಸ್ಪಂದಿಸುತ್ತೆ. ಆ ನಾದ ಬೇಕು ಅಂತಾರೆ ಬಸವಣ್ಣವ್ರು. ಹಾಡ್ಬೇಕಲ್ಲ, ಅವ್ರು ಹಾಡ್ದಾಗ ಹಾಡಬೇಕು ಅನ್ಸುತ್ತಲ್ಲ. ನೋಡಿ ಎಷ್ಟು ಮಟ್ಟಿಗೆ ಅವರು ನಾದ ಪ್ರಿಯರು ಅಂದ್ರೆ ಬಸವಣ್ಣವರು ಅಂದ್ರೆ ಎಷ್ಟು ಮಟ್ಟಿಗೆ ಸಂಗೀತದ ಪ್ರಿಯ, ಹಾಡ್ಬೇಕು ಅಂತಾರೆ. ತಾಳಮಾನ ಸರಸವನರಿಯೇ, ಓಜೆ ಬಜಾವಣೆ ಲೆಕ್ಕವನರಿಯೇ, ದೇವಗಣ ಅಮೃತಗಣವನರಿಯೇ, ಕೂಡಲ ಸಂಗಮ ದೇವ ಅವ್ರ ಕಡೆಗೆ ಹೇಳ್ತಾರೆ, ನಿನಗೆ ಕೇಳಿಲ್ಲದಂತಾಗಿ ನಾನು ಓದಿದಂತೆ ಹಾಡುವೆ ಅಂತೇಳಿ. ಹಾಡ್ತೀನಿ ಅಂತಾರೆ ಬಸವಣ್ಣವ್ರು. ಹಾಡ್ತೀನಿ, ನಾನು ಯಾರು ಕೇಳಿಲ್ಲ ನಾನು ಹಾಡ್ತೀನಿ ಅಂತಲ್ಲ, ಅಂತ ಹಾಡಿಗೆ ಮಹತ್ವ ಕೊಡ್ತಾರಲ್ರಿ ಬಸವಣ್ಣವರು. ಪ್ರಾಯಶಃ ಇಂಥ ವಿಶೇಷವಾದಂತ ಎಲ್ಲವನ್ನೂ ಕೂಡ ಮೆಲುಕು ಹಾಕ್ಲಿಕ್ಕೆ ಇಂಥ ಸಮಾರಂಭಗಳು ಖಚಿತವಾಗಿ ಪ್ರೇರಣೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಅಜ್ಜಿ ನೆನಪುಗಳನ್ನ, ಇಡೀ ಪರಂಪರೆ ನೆನಪುಗಳನ್ನ, ಆ ಜಾನಪದದ ಅನುಭವದ ನೆನಪುಗಳನ್ನ ಮೆಲುಕು ಹಾಕ್ಬೇಕಲ್ವಾ ಅಂತೇಳಿ ನಾನು ಹೇಳ್ತಿದ್ದೆ. ನಮಗೆ ಅನೇಕ ಸಂದರ್ಭದಲ್ಲಿ ಮಾತುಗಳನ್ನ ನನ್ನ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಗಮನಿಸಿ, ನಿಮಗೆ ಇವತ್ತಿನ ಕಾಲದಲ್ಲಿ ಎಷ್ಟಂದ್ರೆ 2 ಮಕ್ಕಳಲ್ವಾ, ಅಷ್ಟೇ ತಾನೆ? ಒಂದೇ. ಈಗ ನೀವು ಹಳ್ಳಿಗಳಲ್ಲಿ ಯಾರೋ ಅಜ್ಜಿ ಇದ್ರು ಮಾತಾಡಿ, ನೀವು ನಾವು ಸ್ವಲ್ಪ ಡೌನ್ ಟು ಅರ್ತ್ ಅಂತೀವಿ, ನೆಲಮುಖಿ ಅಂತೆ.
ಇಲ್ಲಪ್ಪ ನಾನು ಓದಿಬಿಟ್ಟಿದ್ದೀನಿ, ನಾನು ದೊಡ್ಡ ಸ್ಥಾನದಾಗಿದ್ದೀನಿ, ನಾನ್ಯಾಕೆ ಅವಜ್ಜಿತ ಮಾತಾಡಬೇಕು, ನಾನ್ಯಾಕೆ ಅಲ್ಲಿ ಹೋಗ್ಬಾರ್ದು ಅಂತಲ್ಲ. ನಮ್ಮೂರು ದನಕಾಯ ಸೋಂಗಣ್ಣ ಅಂತದ್ದು ಒಂದು 10 ನಿಮಿಷ ಮಾತಾಡಿ, ನಮ್ಮ ಕಳೆ ಕೇಳ್ತಕ್ಕಂಥ ಅಜ್ಜಿ ಹತ್ರ ಮಾತಾಡಿ, ಗಮನಿಸಿ ನಿಮಗೆ ಅವ್ರ ನಾಲೆಡ್ಜ್ ಹೆಂಗಿದೆ ಅಂತೇಳಿ, ಅವ್ರ ಜ್ಞಾನ ಹೆಂಗಿದೆ ಅಂತೇಳಿ. ನಮ್ಮಲ್ಲಿ ಒಂದು ಅಜ್ಜಿ ಇತ್ತು, ಅದು ಮೊನ್ನೆ ಸದೋಗ್ಬಿಡ್ತದೆ ಇತ್ತೀಚೆಗೆ ಒಂದು 1 ವರ್ಷದಲ್ಲಿ. ನಾವು ಹೋಗಿ ಅಜ್ಜಿ ಹತ್ರ ಮಾತಾಡ್ತಿದ್ದೆ ನಾನು. ಆ ಅಜ್ಜಿಗೆ ಮಕ್ಳು ಕೇಳ್ಬಿಟ್ರೆ ನೀವು ಸುಸ್ತಾಗ್ಬಿಡ್ತೀರಾ ಅಂತೇಳಿ. ಎಷ್ಟು ಮಕ್ಳು ಇರ್ಬೋದು ಆ ಅಜ್ಜಿಗೆ? ಈಗ ಆಲಿ ಇರೋ 11 ಇದಾವೆ, 8 ಸತ್ತೋದು ಅನ್ನುತ್ತೆ. 19 ಮಕ್ಕಳನ್ನ ಹೆಂಗ್ ಆಡ್ತಿದ್ದ ಅಜ್ಜಿ? 89 ವರ್ಷ ರೀ ಅಜ್ಜಿ ವಯಸ್ಸು. 89 ವರ್ಷ ಆದ್ರೂ ಫಿಸಿಕಲಿ, ಮೆಂಟಲಿ, ಡೆಂಟಲಿ, ಗಂಟಲಿ, ಸೊಂಟಲಿ ಸ್ಟ್ರಾಂಗ್ ಅಂತ ಎಲ್ಲದರಲ್ಲೂ ಸ್ಟ್ರಾಂಗ್ ಅಜ್ಜಿ ಅಂತೇಳಿ. ಏನು ಕಡ್ಲೆಕಾಳು ಕಡಿಯೋದು 88 ವರ್ಷದಲ್ಲಿ, ಕನ್ನಡಕ ಹಾಕಿ ಅಂತಿರ್ಲಿಲ್ಲ. ಅಷ್ಟು ಸ್ಟ್ರಾಂಗ್ ಇರ್ಬೇಕಾದ್ರೆ ಅಜ್ಜಿ ಏನ್ ತಿಂದಿತ್ತು ಅಂತೇಳಿ. ಆ ಅಜ್ಜಿಗೆ ನಾವು ತಮಾಷೆ ಮಾಡ್ತಿದ್ವು. ಅಜ್ಜಿ ಬಗ್ಗೆ ಒಂದು ಉತ್ಪ್ರೇಕ್ಷೆ ಕತೆ ಕಟ್ಟಿಬಿಟ್ಟಿದ್ರಿ. ಏನ್ ಕತೆ ಗೊತ್ತಾ ನಿಮ್ಗೆ? ಅಣ್ಣ ಅಜ್ಜಿ ಎಷ್ಟು ಸ್ಟ್ರಾಂಗ್ ಅಂದ್ರೆ, ಮನೆಗೆ ಯಾರ ನೆಂಟರು ಬಂದ್ಬಿಟ್ರೆ ಪಾಯಸ ಮಾಡ್ಬಿಟ್ರೆ, ಸಾರು ಮಾಡ್ಬಿಟ್ರೆ ತುಪ್ಪ ಹಾಕ್ತಿರ್ಲಿಲ್ಲ ಕಾರಣ. ಮತ್ತೇನ್ ಮಾಡೋದು? ಒಂದಿಡೀ ಮರಳು ತಾಂಡು ಹುಚ್ಚೆಳ್ ತಾಂಡು ಹಿಂಡಿ ಬಿಟ್ರೆ ಅದೇ ತುಪ್ಪ ಕಾರಣ ಅಂತೇಳಿ. ಮರಳು ಹಿಂಡಿ ಬಿಟ್ರೆ ತುಪ್ಪ ಬರುತ್ತೆ ಅಂದ್ರೆ ಅಜ್ಜಿ ಕೈಯಿಂದ ಸ್ಟ್ರಾಂಗ್ ಇರ್ಬೇಕು ಅಂತೇಳಿ. ಎಷ್ಟು ಸ್ಟ್ರಾಂಗ್ ಇರ್ಬೇಕು ಅದು ಉತ್ಪ್ರೇಕ್ಷೆ, ಅದು ಬೇರೆ ಪ್ರಶ್ನೆ. ಅಷ್ಟು ಸ್ಟ್ರಾಂಗ್ ಅಂತ ಹೇಳಿಕ್ಕೆ ಹಿಂಗೆ ಹೇಳಾರು ಅಂತೇಳಿ. ಆ ಅಜ್ಜಿ ಕತೆ ಕೇಳಿದಾಗ ನಾನು ಅಂದ್ಕೊಂಡೆ, ಅದಪ್ಪ ನೆಂಟರು ಬಂದಾಗ ಮರಳು ಹಿಂಡಿ ತುಪ್ಪ ಹಾಕೋದಲ್ಲಿ ಅದನ್ನೇ ಆ ಎಳ್ಳಿಂಡಿ ಅದನ್ನೇ ತುಪ್ಪ ತರ ಹಾಕೋದು ಅಂದ್ರೆ ಅಜ್ಜಿ ಕೈಯಿಂದ ಸ್ಟ್ರಾಂಗು. ಈಗ ನನ್ನ ಹೆಂಡತಿ ಶಕ್ತಿ ಎಷ್ಟು ಮಟ್ಟಿಗಿದೆ ಅಂದ್ರೆ, ಮರಳು ಹಿಂಡೋದಲ್ಲ, ಒಂದು ನಿಂಬೆ ಹಣ್ಣನ್ನು 4 ಭಾಗ ಮಾಡಿರ್ತೀವಿ, 1/4 ಅದು. ಆ 4 ಭಾಗದಲ್ಲಿ 1 ಭಾಗ ಹಿಂಡ್ಲಿಕ್ಕೆ ಒಂದು ಮೆಟೀರಿಯಲ್ ತಂದಿರಿ, ಗೊತ್ತಾ ನಿಮ್ಗೆ? ಎಲ್ಲ ಮಾಡಿದವರು ಅದು ಹಿಂಡಕ್ ಆಗಲ್ಲ ಅದು ಅಂತೇಳಿ. ಒಂದೇ ಒಂದು ಪುಣ್ಯ ಏನಪ್ಪಾ ಅಂದ್ರೆ, ಒಂಚೂರು ಒತ್ತನ್ನು ಬರ್ರಿ ಅಂತೇಳಿ ನಮ್ಮನ್ನು ಕರಿತಾ ಇಲ್ಲ ಅಂತೇಳಿ. ಪ್ರಾಯಶಃ ಸುಮ್ಮನೆ ಉಳಿಸಿ ಎಂತ ಸ್ಥಿತಿ ಅಂತೇಳಿ ಅಲ್ವಾ? ಎಷ್ಟು ಸ್ಟ್ರಾಂಗ್ ಇರ್ಬೋದು ಆ ಅಜ್ಜಿ ಅಂತೇಳಿ. ನಾವು ಅಜ್ಜಿ ಕೈ ಹೇಳ್ತಿದ್ವಿ, ಯಾವ ಮಕ್ಳಿಗೆ ಅಜ್ಜಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದು ಹೆಂಗದು? ಅಜ್ಜಿ ಈ ಶಣ್ಣ ಯಾವಾಗ ಹುಟ್ಟಿದ ಅಜ್ಜಿ, ಅವ್ನ ಡೇಟ್ ಆಫ್ ಬರ್ತ್ ಅಂದ್ರೆ ಅದಕ್ಕೆ ನಗಿ ಬಂದ್ಬಿಡೋದು. ಸುಮ್ಮನೆ ಗೊತ್ಕೊಳ್ಳ ಮಗ, ಹಂಗೆಲ್ಲ ಕೇಳ್ಬಿಡಪ್ಪ, ನಾವೆಲ್ಲ ಹೇಳಕ್ಕಾಗತ್ತೆ ನಮ್ಗೆ, ಯಾವ ನಾವೆಲ್ಲ ಪಾರ್ದಿಟ್ಟಿಲ್ಲಪ್ಪ ನಾವು. ಯಾವಾಗ ಹುಟ್ಟಿದ ಅಂದ್ರೆ ನೋಡ, ಬೆಂಗೆ ಕಣ್ಮಗ, ಒಳ್ಳೆ ಶ್ರಾವಣ ಕಣ್ಮಗ. ನಾವು ಓಣಿ ಹೊಲಕ್ಕೆ ಅವರೆಕಾಯಿ ಹಾಕಿದ್ದು, ಓದೆ ಹಸಿ ಅವರೆಕಾಯಿ ಕೊಯ್ಕೊಂಬಂದೆ, ಸಾರು ಮಾಡಿಟ್ಟು ಮುದ್ದೆ ಮಾಡಿಟ್ಟು ನಿಮ್ಮ ಅಜ್ಜನ್ ಕರೆದು ಊಟಕ್ಕೆ ಇಟ್ಟು ಮುದ್ದೆ ಇಟ್ಟು ಬದಲು ಮನೆಗೆ ಹೋದೆ, ಊಟ ಬಿಟ್ಟ ಅಂತ. ಸುಲೀಸ ಬಿಟ್ಬಿಟ್ಟಿಯ ನಾವು, ಸುಲೀಸ ಸೇರಿಗೆ ಹಿಂಗೆ ಆಗ್ತಿದೆ ಯಾರಿಗೆ ಅಂತೇಳಿ, ಹಿಂಗೆ ಹುಟ್ಟುಬಿಟ್ಟಿನಿ ಅಂತೇಳಿ. ನಮಗೇನು ಆಶ್ಚರ್ಯ ಆಗೋದು, ಇದೇನಪ್ಪ 7 ಇದಾವೆ, 11 ಇದಾವೆ, 7 ಸತ್ತು ಇದಾವೆ, 18 ಅಂತ ಹೆಂಗೆ? ಅದ ಕಣಜಿ ನಿಜವಾಗೂ 18 ಏನಜ್ಜಿ? ಇದೇ ಮಗ ಒಂದು 6 ಸತ್ತೋದು ಕಣ್ಮಗ, ಲೆಕ್ಕ ಇರ್ತಿರಲ್ಲ ಅಲ್ಲಿ. 6 ಸತ್ತೋದು ಕಣ್ಮಗ, ನಾನೇ ಸುಳ್ಳು ಹೇಳೋ ಮಗ, ಕಣ್ಮಗ 18. ಇದು ಹೆಂಗಜ್ಜಿ 18 ಮಕ್ಕಳು ಅಂದ್ರೆ? ಸುಳ್ಳದ ಕಣ್ಮಗ, ಇನ್ನೊಂದೆರಡು ಆಗವೇನಪ್ಪ, ಅಷ್ಟೊಳಗೆ ಅಜ್ಜ ಹೋಗ್ಬಿಡ್ತು ಕಣ್ಮಗ. ಏನು ವಿಚಿತ್ರ ಅದು ಅಂತ. പക്ഷെ ಇದನ್ನ ಜೀವನ ಪ್ರೀತಿ ಅಂತೇಳಿ, ಇದು ಜೀವನೋತ್ಸಾಹ ಅಂತೇಳಿ. ನೋಡಿ, ಒಂದು ಸಣ್ಣ ಸಣ್ಣ ಸಂಗತಿಗಳ ಮುಖೇನ ಪ್ರೀತಿ ಕಟ್ಕೊಂಡಾರ. ಈಗ ನಾನಾಗ್ಲಿ, ನಮ್ಮ ಅಪ್ಪ ಆಗ್ಲಿ, ನಮ್ಮ ಅಜ್ಜಿಗಳಾಗ್ಲಿ, ನೀವು ಸುಮ್ಮನೆ ಗಮನಿಸಿ, ಈ ಮಟ್ಟಿಗೆ ನಿದ್ದಾರಲ್ಲೂ ಅಲ್ಲಿ ನಮ್ಗೊಂದು ಸೈಕಲ್ಲು ಇಲ್ಲ, ಮನೇಲಿ ಕೂತ್ಕೊಂಡು ಚಾಪೆ. ಯಾವತ್ತಾದ್ರೂ ನಮ್ಮ ಹಿರಿಯರು ಜೊಲ್ಮೂರೆ ಹಾಕೊಂಡು, ಸಪ್ಪು ಮೊರೆ ಹಾಕೊಂಡು ಇದ್ರೆ ಅವರು ಇಲ್ಲಲ್ವಾ ಬದುಕನ್ನು ಹೇಗೆ ಎದುರಿಸಿದ್ರು ಅವರು? ಸಣ್ಣ ಸಣ್ಣ ಸಂಗತಿ ರೀ. ಈಗ ನಮ್ಗೆ ಗಮನಿಸಿ, ನಾನು ಹೇಳ್ತಿರ್ತೀನಲ್ಲ, ನಿಜ 98, 99 ಯಾರ್ಯಾರು ಪರ್ಸೆಂಟೇಜ್ ತೆಗಿತಾರೆ ಅವ್ರ ಸಾಧನೆ ಬಗ್ಗೆ ನನ್ನ ಮೆಚ್ಚುಗೆನೆ, ಅದು ಬೇರೆ ಪ್ರಶ್ನೆ. ಗಮನ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆರಾದ್ರಿ ಸರ್, ನಾವು SLC ಪಾಸ್ ಮಾಡಿದಾಗ ನಮ್ಮ ಶಾಸಕರಾಗಿ SLC ಪಾಸ್ ಮಾಡಿದಾಗ ನಮ್ಮೂರಾಗ ಯಾರೂ ಸಮೇತ ಅಣ್ಣ ಡಿಸ್ಟಿಂಕ್ಷನ್ 80-90% ಕೇಳಲೇ ಇಲ್ಲ, ಕೇಳ್ತಿರ್ಲೇ ಇಲ್ಲ. ಅವ್ರು ಕೇಳ್ತಿದ್ದು ಒಂದೇ ಮಗು, ಏನೇನು ಪಾಸ್ ಆದ ಅನ್ನೋದಕ್ಕಿಂತ ಮಗ ಅಷ್ಟು ಒಂದೇ ಸರಿ ಮಾಡ್ಕೊಂಡ ಅಂದ್ರೆ ಅವ್ರು ಕಂದು ಮಾಡ್ಕೋಬೇಕು ಅಂತ ಇಷ್ಟೇ ಕೇಳ್ತಿದ್ರಿ. ನಮಗೆ SLC ಅಂದ್ರೆ ಸಣ್ಣ ಸಂಗತಿ. ಅದು ಯಾಕೆ ಸಂಭ್ರಮಿಸ್ತಾ ಇದ್ದು ನಾವು, ಯಾಕೆ ಖುಷಿ ಪಡ್ತಾ ಇದ್ದು? ಮಾಸ್ಟರ್ನೆಲ್ಲ ಕರೆದು ಸ್ವೀಟ್ ಕೊಡ್ತಾ ಇದ್ದು ರೀ. 36, 37, ಹೈಯೆಸ್ಟ್ ಅಂದ್ರೆ 40% ಅಷ್ಟೇ. ಆ ಸಿಹಿ ಹಂಚ್ಕೊಂತ ಇದ್ವಲ್ಲ, ಆ ಸಿಹಿಯ ಸಂಭ್ರಮ. 98 ತೆಗೆದಂತ ಇವತ್ತಿದೆಯಾ? 0.1 ಕಮ್ಮಿ ಆಯ್ತು ಅಂತೇಳಿ ಸಾಯರ್ ನೋಡಿದೀವಿ ನಾವು, 0.1 ಕಮ್ಮಿ ಆಯ್ತು ಅಂದ್ರೆ ಅಪ್ಪ ಬಯ್ಯರ್ ನೋಡಿದೀವಿ ನಾವು. ಏನು ವಿಚಿತ್ರವಾದಂತ ಸನ್ನಿವೇಶ ಅಲ್ವಾ ನಮಗೆ? ಪ್ರಾಯಶಃ ಸಣ್ಣ ಸಣ್ಣ ಸಂಗತಿಗಳನ್ನ ಸಂಭ್ರಮಿಸ್ತಕ್ಕಂಥದ್ದಿದೆಯಲ್ಲ, ಆ ದಿಸೆಗೆ ನಮ್ಮ ಮನಸ್ಸುಗಳನ್ನ ಆಯೋಜಿಸಬೇಕು ಅಂತೇಳಿ. ಆ ಕಾರಣಕ್ಕೋಸ್ಕರ ಪ್ರಾಯಶಃ ಇಂಥ ಕಾರ್ಯಕ್ರಮ, ಶ್ರವಣಕ್ಕೆ ಒಳ್ಳೊಳ್ಳೆ ಸಂಗತಿಗಳು ಬೆಳಿಬೇಕು ಅಂತೇಳಿ ಇಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಪರಮ ಪೂಜ್ಯರು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿ, ಶಾಸಕರು ಪ್ರಸ್ತಾಪ ಮಾಡಿ ಚಂದನ್ ಆಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಅಂತೇಳಿ ಖಚಿತವಾಗಿ ಒಂದು ತೀರ್ಮಾನ ಮಾಡ್ಕೊಳ್ಳೋಣ. ಆ ಭಗವಂತ, ಹರ, ಶಿವ ಒಲಿತಕ್ಕಂಥದ್ದು ಯಾರಿಗಪ್ಪ ಅಂದ್ರೆ ಈ ಶಕ್ತಿಗೆ ಮಾತ್ರ ಅಂತೇಳಿ, ಈ ಭಗವಂತ ಪ್ರೀತಿಗೆ ಈ ಶ್ರದ್ಧೆಗೆ ಮಾತ್ರ ಅಂತೇಳಿ ನಾನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾದಂತ ಒಂದೇ ಒಂದು ಸಂಗತಿ ಅಂದ್ರೆ, ನಾನು ರೋಹನ್ ಬಗ್ಗೆ ಮಾತನಾಡಿದೆ. ಈ ಕಾನ್ಫಿಡೆನ್ಸ್ ಅಂತೀವಲ್ಲ, ಆತ್ಮವಿಶ್ವಾಸ ಅಂತೇಳಿ,
ಆತ್ಮವಿಶ್ವಾಸ ಗಟ್ಟಿಯಾಗಿದ್ದು ಬಿಟ್ರೆ ಖಚಿತವಾಗಿ ನಿಖರವಾದಂತ ಗುರಿ ತಲುಪೋದು ಅನ್ಲಿಕ್ಕೆ ಯಾರಿಗಾರು ಡೆಮೋ ಬೇಕು ಅಂದ್ರೆ ಸಾಕ್ಷಿ ಬೇಕು ಅಂದ್ರೆ ಇದು ಕೂತಿರ್ತಕ್ಕಂಥ ಆತ್ಮವಿಶ್ವಾಸದ ಪರಿಚಯ ಎಷ್ಟು ಮಟ್ಟಿಗೆ ಮಾಡಿಕೊಟ್ರು ಅಂದ್ರೆ ಎರಡನೇದು ನಾನೊಬ್ಬ ಸೂಕ್ಷ್ಮ ಗ್ರಹಿಕೆಯಿಂದ ಈ ಮಾತನ್ನು ಹೇಳ್ತೀನಿ, ಗಮನಿಸ್ತಾ ಇರ್ತೀವಿ. ಒಂದು ವ್ಯಕ್ತಿಯ ಪರ್ಸನಾಲಿಟಿನ ಹೇಗೆ ಹೇಳ್ತೀನಪ್ಪ ಅಂದ್ರೆ ಸಾಮಾನ್ಯವಾಗಿ ನಿಮಗೆ ಸತ್ಯ ಹೇಳ್ಬಿಡ್ತೀನಿ, ಬೇರೆ ಯಾರಾಗಿದ್ರೆ ಮಹೇಶಣ್ಣ ಇಂತರ ಮನೆ ಅಂಗಡದಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಅವ್ನು ಒತ್ತು ಕರ್ಕೊಂಡ್ ಬಂದಿರ ಅಂತ ಹೇಳ್ಬೇಕಾಯ್ತು ಅವರು ಅಂತೇಳಿ. ಒಂದು ಜನನಾಯಕರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಪ್ರಿಜುಡೈಸ್ ಅಂತ ಇರುತ್ತೆ ಅಂತೇಳಿ, ಪೂರ್ವಾಗ್ರಹ ಪೀಡಿತತನ ಅಂತ ಇರುತ್ತೆ ಅಂತೇಳಿ. ಅದಿದ್ದವ್ರು ಬೆಳೆದಿಕ್ ಸಾಧ್ಯ ಇಲ್ಲ. ಆ ಪ್ರಿಜುಡೈಸ್ ಅನ್ನು ಕಿತ್ತಾಕಿ ಆ ಪೂರ್ವಾಗ್ರಹ ಪೀಡಿತದಿಂದ ಹೊರಗೆ ಬಂದ್ರೆ ಪ್ರಾಯಶಃ ವ್ಯಕ್ತಿ ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ಏರ್ಬಹುದು ಎನ್ಲಿಕ್ಕೆ ಸ್ಪಷ್ಟ ಸಾಕ್ಷಿ ನಾವು ಎದುರ್ಕೋತಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯಣ್ಣ ಅಂತೇಳಿ. ಡ್ರಾ ಎ ಸ್ಟ್ರೈಟ್ ಲೈನ್, ವಾಕ್ ಆನ್ ಇಟ್, ಡೆಫಿನೆಟ್ಲಿ ವಿಲ್ ರೀಚ್ ಯುವರ್ ಗೋಲ್ ಅಂತೇಳಿ ಅಬ್ರಾಮ್ ಲಿಂಕನ್ ಈ ಮಾತು ಹೇಳ್ತಿದ್ದ. ನೋಡಪ್ಪ, ನೀನೊಂದು ಗುರಿ ಇಟ್ಗ, ನಡಿಬೇಕಾದ್ರೆ ನೀನ್ ಸೀದಾ ನಡೀತಾ ಹೋಗು, ಡೆಫಿನೆಟ್ ಗುರಿ ಮುಟ್ತೀಯಾ ಅಂತೇಳಿ. ಈ ಶಬ್ದ, ಈ ಸೆಂಟೆನ್ಸ್ ತಮ್ಮಯ್ಯಣ್ಣ ಓದಿಲ್ಲ. ಅದು ಓದಿಗಿಂತಲೂ ಕೂಡ ಮಹಾಕಾವ್ಯಕ್ಕಿಂತಲೂ ಮಹಾಬದುಕು ದೊಡ್ಡದು ಅಂತಕ್ಕಂಥದ್ದು ಇದೆಯಲ್ಲ, ಪ್ರಾಯಶಃ ಅದಕ್ಕೆ ಬಹುದೊಡ್ಡದಾದಂಥ ಸ್ಪಷ್ಟವಾದಂಥ ಉದಾಹರಣೆ ಅಂದ್ರೆ ನಮ್ಮ ಮಾನ್ಯ ಶಾಸಕರು ಅಂತಕ್ಕಂಥದ್ದು ಅಂತೇಳಿ. ನನಗೆಲ್ಲವೂ ಖುಷಿ ಸಂಗತಿ ಅಂತೇಳಿ ಹಂಚ್ಕೊಂಡ್ತಕ್ಕಂಥ ಎಷ್ಟು ಸಂಗತಿಗಳಿದಾವಲ್ವ, ಎಷ್ಟು ಸಂಗತಿಗಳಿದೆ ಅಲ್ರಿ. ಪ್ರಾಯಶಃ ಇಂಥ ಸೌರುದಿರು ಶಾಸಕರಾಗಿದ್ದು ಈಗಷ್ಟೇ ಪ್ರಸ್ತಾಪ ಮಾಡಿದ್ರು. ನನಗನ್ಸುತ್ತೆ ಬುದ್ಧ ಜೊತೆ ಪ್ರಸ್ತಾಪ ಮಾಡ್ತಿದ್ರೆ ಅಂತ ಸೂಪರ್ ಸ್ಕೇಲ್ ಆಫೀಸರ್ ಆಗಿ ನಮ್ಮ ಸ್ಥಳೀಯ ಆಡಳಿತದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನನಗನ್ಸುತ್ತೆ ಪ್ರಥಮ ಅಧಿಕಾರಿ ಅಂದ್ರೆ ನಮ್ಮ ಬಸವಣ್ಣ ಅಂತೇಳಿ. ಆ ಸ್ಥಾನ ಯಾರು ಬಿಟ್ಟಿದಾರಲ್ಲೂ ಗೊತ್ತಿಲ್ಲ. ಪ್ರಾಯಶಃ ಹಂಗಾಗಿ ಪ್ರಾಯಶಃ ಎಲ್ಲ ಸಂಗತಿಗಳನ್ನು ಕೂಡ ಸಂಭ್ರಮಿಸ್ತಕ್ಕಂಥ ಸಂಭ್ರಮದ ಕ್ಷಣ ಈ ಕ್ಷಣಗಳಾಗಬೇಕು ಅಂತೇಳಿ. ಆ ಗಳಿಗಳಿದೆಯಲ್ಲ, ಹೇಗೆ ರಸಗಳಿಗೆ ಮಾಡ್ಕೊಂತಿದ್ರು ನಮ್ಮ ಅಜ್ಜಿ. ಸುಮ್ಮನೆ ಗಮನಿಸಿ, ನಿಮಗೆ ಒಳ್ಳೆ ಮುಂಗಾರು ಹುಟ್ಟುಬಿಡ್ತಪ್ಪ, ಈಗ ರಾಗಿ ಬಿತ್ತಬೇಕು, ಸುಮ್ನೆ ಬಿತ್ತಿತ್ತ ನಮ್ಮವ್ವ, ಸುಮ್ನೆ ಬಿತ್ತಿತ್ತ ನಮ್ಮ ಅಜ್ಜಿ. ಸಣ್ಣ ಕೆಲಸ ಆಗಿರ್ಬೋದ್ರಿ, ಸಂಭ್ರಮ ಹೆಂಗೆ, ಅಯ್ಯೋ ಬಿತ್ತೋಡಿಗೆ ಕಾಲ ಬಂತು ಅಂದ್ರೆ ಆ ಬಿತ್ತ ರಾಗಿನೆಲ್ಲ ಇಲ್ಲಿ ನಮ್ ಜಗುಂತಾಚಾರ್ಯ ಇದಾರೆ, ಅಲ್ಲಿ ಒಂದ್ ಬೆಳೆದಿರ್ತಕ್ಕಂಥ ಕುಕ್ಕೆಗೆ ಇಟ್ಬಿಡ್ತಿದ್ವಿ ಅಲ್ವಾ, ಅಲ್ಲಿ ಸಾರಿಸ್ತಿದ್ವಿ, ರಂಗೋಲಿ ಬಿಡ್ತಿದ್ವಿ, ಆ ಕುಕ್ಕೆ ಇಡ್ತಿದ್ವಿ, ಕುಕ್ಕೆ ಮೇಲೆ ರಾಗಿ ಇಟ್ಟು ಅದ್ರ ಮೇಲೆ ಒಂದು ಬೆನ್ಕನ್ನಿಟ್ಟು ಏನ್ ಸಂಭ್ರಮ ರೀ. ಇವತ್ತು ಬಿತ್ತತೀವಿ ಅಂದ್ರೆ ಹೋಳಿಗೆ ಮಾಡ್ತಿದ್ವಿ, ಕಿಚಡಿ ಮಾಡ್ತಿದ್ವಿ, ಪಾಯಸ ಮಾಡ್ತಿದ್ವಿ, ಆ ಗಣಪತಿ ನೈವೇದ್ಯ ಮಾಡ್ತಿದ್ವಿ, ನೇಗ್ಲಿಗೆ ನೈವೇದ್ಯ ಮಾಡ್ತಿದ್ವಿ, ನಮ್ಮ ಎತ್ತಿನ ಪಾದಕ್ಕೆ ನೈವೇದ್ಯ ಮಾಡ್ತಿದ್ವಿ. ಮುಂದ್ಗಡೆ ನಮ್ಮಪ್ಪ ಬೆಸ ಹೊಡಿತಾ ಹೋದ್ರೆ ಹಿಂದ್ಗಡೆ ನಮ್ಮವ್ವ ಸಡ್ಡಲ್ಲಿ ಬಿತ್ಕೊಂತ ಹೋಗ್ತಾ ಇರಲ್ಲ. ಆ ಪೈರು ಏನ್ ಹೊತ್ಕೊಂಡ್ ಬೆಳೆಯೋದು, ಮನುಷ್ಯತ್ವನೇ ಹೊತ್ಕೊಂಡ್ ಬೆಳೆಯೋದು. ಕಾರಣ ಇವತ್ತು ನಂಗೆ ಡ್ರಿಪ್ ಇರಿಗೇಷನ್ ಇರಲಿಲ್ಲ. ಫಸ್ಟ್ ಆ ಕಾಳಿ ಮೇಲೆ ನಮ್ಮ ಅವ್ವನ್ ಬೆವರು ಬೆಳೆದು, ನಮ್ಮ ಅಪ್ಪನ ಬೆವರು ಬೆಳೆದು, ಆ ಬೆವರನ್ನು ಹೀರ್ಕೊಂಡು ಬೆಳೆದಂತ ಆ ಕಾಳಿದೆಯಲ್ಲ ನಮಗೆ ಸದೃಢವಾದಂತ ಶರೀರ ನಿರ್ಮಾಣ ಮಾಡ್ತಿತ್ತು, ಸಚ್ಚಿಂತನೆಗಳನ್ನ ಬೆಳೆಸ್ತಾ ಇತ್ತು. ಹೆಚ್ಚೆಚ್ಚಿಗೂ ಸಂಭ್ರಮ ಅಲ್ವಾ. ನಾವು ದೀಪಾವಳಿ ದಿವಸ ರಾಗಿ ಬೆಳೆದ್ಬಿಟ್ರೆ ನಮ್ಮ ಗೊತ್ತಿದೆ, ಹೆಚ್ಚಂಬ್ರಿ ಮಾಡ್ಕೊಂಡು ಪ್ರೋಕ್ಷಣೆ ಮಾಡ್ಕೊಂಡ್ ಬರ್ತಿತ್ತು. ಯಾಕೆ ಹೆಚ್ಚಾಗಬೇಕಿದು ಅಂತೇಳಿ, ಧಾನ್ಯ ಅಂತೇಳಿ ನಾಡಿಗೆಲ್ಲ ಸಲ್ಬೇಕು ಅಂತೇಳಿ. ಅದಾದ್ಮೇಲೆ ಕಾಳು ಮಾಡಬೇಕು ಅಂದ್ರೆ ಹೆಂಗೆ, ಅದು ಊರೆಲ್ಲ ಸೇರ್ಕೊಂಡು ಕಣ ಮಾಡ್ತಿದ್ವು ರೀ. ಏನ್ ಕಣ ಅಂದ್ರೆ ಅದು ನಮ್ಮ ತಪಸ್ಸಿನ ಕರ್ಮಭೂಮಿ. ಎಂತ ತಪಸ್ಸಿನ ಕ್ಷೇತ್ರ ಅಂದ್ರೆ ಆ ಕಣದೊಳಗಡೆ ನಾವ್ಯಾರು ಚಪ್ಪಲಿ ಹಾಕೊಂಡು ಹೋಗ್ತಿರ್ಲಿಲ್ಲ, ಹೊರಗೆ ಬಿಟ್ಟು ನಮಸ್ಕಾರ ಮಾಡಿ ಒಳಗೆ ಹೋಗ್ತಿದ್ವು ಅಂತೇಳಿ. ಬಳೆ ಪೂಜೆ ಮಾಡ್ತಿದ್ವಿ, ರೋಡ್ಗಳು ಪೂಜೆ ಮಾಡ್ತಿದ್ವಿ, ರಾಶಿ ಪೂಜೆ ಮಾಡಿ ಏಕ್ದಮ್ ಮನೆಗೆ ತಗೊಂಡು ಹೋಗ್ತಿರ್ಲಿಲ್ಲ. ನಾವು ಏನ್ ಮಾಡ್ತಿದ್ವಿ, ನಮ್ಮೂರ್ ಬಾಲ ಬಂದಿದ್ರಿಗೆ, ನಮ್ಮೂರ್ ದಾಸಗಳಿಗೆ, ನಮ್ಮೂರ್ ವಾದಕರಿಗೆ ಮರದಲ್ಲಿ ದಾನ ಕೊಟ್ಟು ಆಮೇಲೆ ತುಂಬಿಸ್ಕೊಂತಿದ್ವಲ್ಲ. ಈ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ, ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ, ಆ ನೆನಪುಗಳನ್ನ ಮತ್ತೊಮ್ಮೆ ತರಲಿಕ್ಕೆ ಇಂಥ ಮುಖಾಮುಖಿ ಕಾರ್ಯಕ್ರಮಗಳು ಪ್ರೇರಣೆ ಆಗಲಿ ಅಂತಕ್ಕಂಥ ಸದಾಶಯದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರಾಯಶಃ ಖುಷಿ, ಮೊಬೈಲ್ ಹಾವಳಿ ಬಿಟ್ಟು, ಮೊಬೈಲ್ ಕಿವಿ ಬಿಟ್ಟು ಕೂತ್ವಲ್ಲ, ಇದಕ್ಕಿಂತ ಸಂಭ್ರಮದ ಕ್ಷಣ ಮತ್ತೊಂದಿಲ್ಲ. ಮೊಬೈಲ್ ಏನೇನು ಹಾಳು ಮಾಡಿದೆ ಅಂದ್ರೆ ಸಂಬಂಧಗಳನ್ನು ಹೆಂಗ್ ಕಸ್ತಿದೆ ಅಂದ್ರೆ, ನಡೆದಂತ ಉದಾಹರಣೆ, ನಡೆದಂತ ಕಟ್ಟೆ ಹೇಳ್ತೀನಿ ನಿಮಗೆ. ಹೆಂಗ ಮೊಬೈಲು ಅಂದ್ರೆ, ಕೆಳಗಡೆ ಸ್ಟೇರಲ್ಲಿ ಮಗಳಿದ್ದಾಳೆ, ಮೂರನೇ ಸ್ಟೇರಲ್ಲಿ ಅಪ್ಪ ಇದ್ದಾನೆ. ಬೆಂಗಳೂರಲ್ಲಿ ಫ್ಲಾಟಲ್ಲಿ ಎಲ್ಲಿಂದ ಯೋಚನೆ ಮಾಡಿ. ಮೊಬೈಲ್ ಪ್ರಪಂಚ ಏನ್ ಮಾಡಿದೆ ಅಂದ್ರೆ, ಒಂದ್ 2 ದಿವಸದ ಮೇಲೆ ಜ್ಞಾನ ಆಗ್ಬಿಡುತ್ತೆ ಮಗಳಿಗೆ. ಅವಳು ಮೂರನೇ ಸ್ಟೇರಲ್ಲಿ ಇರ್ತಕ್ಕಂಥ ಅಪ್ಪನಿಗೆ ಫೋನ್ ಮಾಡಿದ್ಲು, ಅಪ್ಪ ಎಂತ ಕೆಲಸ ಮಾಡ್ಬಿಟ್ಟೆ ಅಪ್ಪ, ತಪ್ಪು ಮಾಡ್ಬಿಟ್ಟೆ, ಯಾವುದೋ ಜ್ಞಾನದಲ್ಲಿ ಮರ್ತುಬಿಟ್ಟೆ. ಏನಾಯ್ತು ಮಗಳೇ? ಅಪ್ಪ ಏನಿಲ್ಲಪ್ಪ, ನಿನ್ನೆ ನನ್ನ ಮದುವೆ ಆಯ್ತು, ನಿನಗೆ ಹೇಳೋದೇ ಮರ್ತುಬಿಟ್ಟೆ ಅಪ್ಪ ಅಂತ. ಎಲ್ಲಿದ್ದಾರಪ್ಪ? ಮೂರನೇ ಸ್ಟೇರಲ್ಲಿ ಇದ್ದಾರೆ, ಪರವಾಗಿ ಮದುವೆ ಹೇಳೋದೇ ಮರ್ತುಬಿಟ್ಟು ಹೇಳಿ ಅಂತ. ಅಪ್ಪನಿಗೂ ಗೊತ್ತಿತ್ತು ಈ ಪ್ರಪಂಚ ಹೆಂಗಾಗಿದೆ ಅಂತೇಳಿ. ಪರವಾದ ಮಗಳು ಏನ್ ಪರವಾಗಿಲ್ಲ ಬಿಡ, ಆಗ ಸಹಜವೇ, ಬಟ್ ಮುಂದಿನ ಸರಿ ಮದುವೆ ಆಗ್ಬೇಕಾದ್ರೆ ಮರಿಬೇಡ, ಅವತ್ತು ಏನ್ ವಿಚಿತ್ರ ಅಲ್ವಾ ಅದು. ನೀವು ಗಮನಿಸಿ, ನಿಮಗೆ ಮೊಬೈಲ್ ಹಿಡ್ಕೊಂಡೇ ಬರೋದು ಅಂತೇಳಿ. ನಾವು ಏನ್ ಬದಲಾವಣೆ ಅಂದ್ರೆ, ಮೊಬೈಲ್ ಅನ್ನು ಬಿಡಿಸಿ ಇಷ್ಟೊತ್ತು ಕೂರಿಸಿದೀವಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ, ಇದೇ ಸಭೆ ತಾಕತ್ತು ಅಂತೇಳಿ. ನೀವು ಹಿಡ್ಕೊಂಡೇ ಬರ್ತಿರ್ತಾರೆ ಮೊಬೈಲ್, ಗೊತ್ತಲ್ಲ ನಿಮಗೆ. ಎಲ್ಲಿವರೆಗೂ ಆಗಿದೆ ಅಂದ್ರೆ ಮೊಬೈಲ್ ಹಿಡ್ಕೊಂಡೆ ಬಂದ ಮೊಬೈಲ್ ಬಿಟ್ಟು ಬರಂಗೇ ಇಲ್ವಲ್ಲ. ಅವ್ರ ಮನೆಗೆ ಹೋಗ್ಲ, ಪಕ್ಕದ ಮನೆಗೆ ಹೋಗ್ಲ. ಅವ್ರ ಹೆಂಡತಿ ಮೊಬೈಲ್ ಹಿಡ್ಕೊಂಡೇ ಬರ್ತಿದ್ಲಲ್ಲ, ಯಾರು ಬಂದಾರೆ ಅಂತ ನೋಡ್ಲೇ ಇಲ್ಲ, ಕಾಫಿ ತಂದು ಕೊಟ್ಟೇ ಬಿಟ್ರು ಅಂತೇಳಿ.
ಅವ್ನು ಕಾಫಿ ಕುಡಿತಾನೆ ಇದ್ದ. ಆಗ ಅವ್ನು ನಿಜವಾದ ಗಂಡು ಅವನು ಮೊಬೈಲ್ ಹಿಡ್ಕೊಂಡು ಹಿರಿಯ ಬಂದ. ಇವರಿಬ್ರು ನೋಡ್ತಿದ್ದಾಗ್ಲೇ ಸಾರಿ ನಾನು ಯಾವ್ದೋ ಮನೆ ಬಂದ್ಬಿಟ್ಟು ಅವ್ನು ಪಕ್ಕದ ಮನೆಗೆ ಹೋದ ಅಂತ. ಇಂಥ ವಿಚಿತ್ರವಾದಂಥ ಸನ್ನಿವೇಶಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ನಾವು ನಮ್ಮ ಸರಸ ಸನ್ನಿವೇಶಗಳನ್ನ ಪುನರ್ ನಿರ್ಮಾಣ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ಖಚಿತವಾಗಿ ಒಂದು ರಹದಾರಿ, ಇದು ಲೈಸೆನ್ಸ್ ಇದ್ದಂಗೆ ಇವು ಆಗ್ಲಿ ಅಂತಕ್ಕಂಥ ಆಶಯದ ಮಾತುಗಳು ಹೇಳಿ ಪರಮ ಪೂಜ್ಯ ಇವತ್ತು ಬಂದಿರತಕ್ಕಂಥದ್ದು ಭಾರಿ ಖುಷಿಯ ಸಂಗತಿ. ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆವಲರಿಯ ಗುರುತ ಬಂಧನವ ಕಳೆವ ಸರ್ವಜ್ಞ ಅಂತೇಳಿ ನಮ್ಮೊಳಗಡೆ ಇರ್ತಕ್ಕಂಥ ಶಕ್ತಿಯ ದರ್ಶನವನ್ನ ಹೊರಗೆ ತೆಗೆದು ನಮ್ಮ ನಿಜವಾದಂತ ಈ ಜೀವವನ್ನ ಶಿವ ಮಾಡ್ತಕ್ಕಂಥ, ಈ ನರನನ್ನ ಅರನನ್ನಾಗಿ ಮಾಡ್ತಕ್ಕಂಥ, ಈ ಮಾನವನನ್ನ ಮಾದೇವನನ್ನಾಗಿ ಮಾಡ್ತಕ್ಕಂಥ, ಪ್ರತಿ ಮನೆಯೂ ಕೂಡ ಮಹಾಮನೆ ಆಗ್ಬೇಕು ಅಂತಕ್ಕಂಥ ಸಂಕಲ್ಪ ಹೊತ್ತು ಆ ಪೂಜ್ಯರು ಇಲ್ಲಿಗೆ ದಯಮಾಡಿಸಿರ್ತಕ್ಕಂಥದ್ದು, ನಮ್ಮ ಭಾಗದ ಮಠಾಧಿಪತಿಗಳಾಗಿ ಸಿಕ್ಕಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರೂ ಸುದೈವ ಅಂತಕ್ಕಂಥ ಮಾತನ್ನ ಅತ್ಯಂತ ಖುಷಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದ ಸದಾ ನಮ್ಮಲ್ಲಿರಲಿ. ಮುಂದಾಗ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಹೀಗೆ ಆಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಎಸ್ ಡೆಫಿನೆಟ್ ಆಗಿ ಮುಗಿಸ್ತೀನಿ. ನಮಗೆ ಸ್ವಲ್ಪ ಇದೊಂದು ಪ್ರಾಬ್ಲಮ್, ಇದೊಂದು ದೊಡ್ಡ ಕಾಯಿಲೆ ಅಂತೇಳಿ ಮೈ ಕೈಗೆ ಸಿಕ್ಬಿಟ್ರೆ ನಮಗೆ ಎಂಡಿಂಗ್ ಟೈಮ್ ಸ್ವಲ್ಪ ಕಷ್ಟ ಅಂತೇಳಿ. ಆದರೂ ಇವತ್ತು ಆ ಪೂಜ್ಯರ ಸನ್ನಿಧಿ ಎಲ್ಲ ಕಡೆ ಹಿಂಗೇನು ಮಾತಾಡೋಕೆ ಆಗಲ್ಲ. ನಾವು ಆ ಪೂಜ್ಯರು ನಮಗೆ ಕೊಟ್ಟಿರ್ತಕ್ಕಂಥ ಲಿಬರ್ಟಿ, ಒಂದು ಮುಕ್ತತೆ, ವಿಶೇಷವಾಗಿ ನಾವು ಶುಭಾರಂಭದ ದಿನ ಮಾನ್ಯ ಶಾಸಕರ ಮನೆಯಂಗಳದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಇಷ್ಟೊತ್ತು ತಾಂಡಿದ್ದೀನಿ. ಬಾಕಿ ಒಂದು 20 ನಿಮಿಷಕ್ಕೆ ಬೇರೆ ಕಡೆ ಮುಗಿಸ್ತೀವಿ ಅಂತಕ್ಕಂಥ ಮೊದಲನೇ ಭರವಸೆಯನ್ನ. ಯಾಕಂದ್ರೆ ಮುಂದೆ ಬಾಬಣ್ಣ ಆಗ್ಲಿ ಅಥವಾ ಇನ್ನಾರು ಆಗ್ಲಿ ಅಲ್ಲಪ್ಪ ಈ ಕೊರಿಯಪ್ಪನ ಕಳಿಸಿ ಮತ್ತೆ ನಮ್ಮಲ್ಲಿ ಒಳ್ಳೆಗೆ ಆದಾಪ ಬಂದ್ಕೋಬಾರ್ದು ಅಂತೇಳಿ ಅದನ್ನ ಖಚಿತವಾಗಿ ಮೊದಲೇ ತಿಳಿಸ್ತಾ ಸಮೀಕ್ಷೆಯಾಗಿ ಆ ಕಾರ್ಯಕ್ರಮ ಮುಗಿಸ್ತೀವಿ. ದಯಮಾಡಿ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಇಲ್ಲೆಲ್ಲಾಗುತ್ತೆ, ಇಲ್ಲೆಲ್ಲ ಹತ್ತಿರ ಇರ್ತಾರೆ, ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡಿದಂಥವ್ರು ಭಾರಿ ಇದ್ದಾರೆ. ಕಲ್ಯಾಣಣ್ಣ ಇರ್ಬೋದು, ಎಲ್ಲರೂ ಸೇರಿ ಭಾರಿ ಸಹಕರಿಸಿದ್ದೀರಾ. ಗಮನಿಸಿ, ನಿಮಗೆ ನಾವೆಲ್ಲ ಇಂಥ ಕಾರ್ಯಕ್ರಮದ ಮುಖೇನ ಇಂಥ ಕಲಾವಿದರು ಉಳಿಬೇಕು ಅಂತೇಳಿ ಆ ದಿಸೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥ ಆಶಯ ನಿಮ್ಮಿಂದ ವ್ಯಕ್ತವಾಗಲಿ ಅಂತಕ್ಕಂಥ ಮಾತುಗಳೊಂದಿಗೆ ಮತ್ತೊಮ್ಮೆ ಇದು ಪ್ರಾಯೋಜಕರಾಗಿರ್ತಕ್ಕಂಥ ಶಾಸಕರಿಗೆ ಉತ್ತರೋತ್ತರವಾದಂಥ ಯಶಸ್ಸು ಸಿಗಲಿ, ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಎತ್ತರದ ಸ್ಥಾನ ಲಭಿಸ್ತಕ್ಕಂಥ ಆಶೀರ್ವಾದ ಆ ಭಗವಂತ ಪ್ರೇರಣೆಯಿಂದ ಆಗಲಿ ಅಂತಕ್ಕಂಥ ಮಾತುಗಳೊಂದಿಗೆ ನನ್ನ ಮಾತಿ ಮಂಗಳಾಡ್ತೇನೆ. ನಮಸ್ಕಾರ. ಮಂಗಳದೆಡೆಗೆ ಮಂಗಳ ನುಡಿಯಡೆಗೆ ಅಭಿಯಾನದ ಈ ಉದ್ಘಾಟನಾ ಸಮಾರಂಭದ ಶುಭ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯರಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈ ಚಪ್ಪಾಳೆ ತಟ್ಟು ನಮ್ಮ ಮಠಕ್ಕೆ ಬಂದಿಲ್ಲ ಅಂತ ಅರ್ಥ. ನಾವು ಯಾಕೆಂದ್ರೆ ಈಗ ಯಾರಾದ್ರೂ ಶರಣಾರ್ಥಿ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಮಠಕ್ಕೆ ಬಂದವ್ರು ಎಲ್ಲರಿಗೂ ಗೊತ್ತಿದೆ. ಮಠಕ್ಕೆ ಅಪರೂಪಕ್ಕೆ ಯಾವಾಗ ಬಂದು ಹೋದವ್ರಿಗೆ ಗೊತ್ತಿಲ್ಲ. ಹಂಗೇನೆಲ್ಲ ಸೇರ್ಕೊಂಡು ಚಪ್ಪಾಳೆ ತಟ್ಬಿಟ್ರಿ. ಇಲ್ಲಿವರೆಗೂ ಚಟ್ಟಳ್ಳಿ ಮಹೇಶ್ ಹೇಳ್ತಿದ್ರು ನಾವು ಏನೋ ಬಹಳ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಏನೇನು ಕಳ್ಕೊಂಡಿದ್ದೀವಿ ಅನ್ನೋದು ಎಲ್ಲದನ್ನು ಹೇಳಿದ್ರು ನಮಗೆಲ್ಲ ಅವರು. ಅದ್ರಲ್ಲಿ ಕಳ್ಕೊಂಡಿರೋದು ಒಂದು ಏನಪ್ಪಾ ಅಂತಂದ್ರೆ ನಮಗೆ ನಮಸ್ಕಾರ ಅಂದ್ರೆ ವಾಪಸ್ ನಮಸ್ಕಾರ ಅನ್ನುವಂಥದ್ದನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೀವಿ. ಇಲ್ಲಿ ನೀವೆಲ್ಲ ಚಪ್ಪಾಳೆ ತಟ್ಟಿದ್ರಿ ಅಂತೇಳಿ ನೀವು ಬಿಟ್ಟಿದ್ರಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮಸ್ಕಾರ ಮಾಡೋ ಪದ್ಧತಿಗಳು ಯಾವ್ಯಾವ ಮಟ್ಟಕ್ಕೆ ಹೋಗಿದ್ದಾವೆ ಅಂತಂದ್ರೆ, ನಾವು ತಮ್ಮಯ್ಯವರು ನಾವೆಲ್ಲ ಸೇರ್ಕೊಂಡು ಹಳ್ಳಿಗಳಿಗೆ ಹೋಗಿದ್ವಿ. ವಿಭೂತಿ ವೀಳ್ಯ ಅಂತ ಹೇಳಿ ಮಠದ ಉದ್ಘಾಟನೆ ಕರೆಯೋದಕ್ಕೆ ಅಂತ ಹೋಗಿದ್ವಿ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ನಮಸ್ಕಾರ ಮಾಡೋದು ಯಾವ ದುಸ್ಥಿತಿಗೆ ಬಂದಿದೆ ಅಂತಂದ್ರೆ ಅದು ನಮಸ್ಕಾರ ಮಾಡಿಸ್ಕೊಳ್ಳೋದು ದೇವರಿಗೂ ಪ್ರಿಯ ಅಲ್ಲ, ನಮಸ್ಕಾರ ಮಾಡಿಸ್ಕೊಳ್ಳೋದು ಹಿರಿಯರಿಗೂ ಪ್ರಿಯ ಅಲ್ಲ. ನಮಸ್ಕಾರ ಅಂದ್ರೆ ಏನಪ್ಪ, ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡೋದು, ಅಥವಾ ತಲೆ ಬಾಗಿ ನಮಸ್ಕಾರ ಮಾಡೋದು, ಅಥವಾ ಎದೆ ಮುಟ್ಟಿಗೆ ನಮಸ್ಕಾರ ಮಾಡೋದು. ಇನ್ನೂ ನಮಗೆ ಬಹಳ ಭಕ್ತಿ ಗೌರವ ಇತ್ತು ಅಂದ್ರೆ ಮಂಡಿ ಊರಿ ಹಣೆ ಹೆಚ್ಚು ನಮಸ್ಕಾರ ಮಾಡೋದು, ಸಾಷ್ಟಾಂಗ ನಮಸ್ಕಾರ ಮಾಡೋದು, ಇವೆಲ್ಲ ಮಾಡ್ತಿದ್ವಿ. ಇವತ್ತಿನ ನಮಸ್ಕಾರಗಳು ಎಲ್ಲಿ ಬಂದಿದ್ದಾವೆ? ಹಿಂಗಂದು ಹಿಂಗನ್ನೋದು. ನೀವು ಅದನ್ನ ನಮಸ್ಕಾರ ಅಂತೀರೋ ಏನಂತ ಕರಿತೀರಿ? ತಪ್ಪಿ ಇದನ್ನ ನಾವು ನಮಸ್ಕಾರ ಅನ್ನಕ್ಕಾಗುತ್ತಾ? ಆ ದೇವ್ರ ಏನ್ ತಿಳ್ಕೊಂಡನು, ಮತ್ತೆ ಈ ನಮಸ್ಕಾರ ಮಾಡಿಸ್ಕೊಂಡ್ರೆ ಏನ್ ತಿಳ್ಕೊಬೇಕು ಇವಾಗೆಲ್ಲ ಅಲ್ವಾ? ನಮಸ್ಕಾರದ ಅಭಾಸಗಳು ಇವೆಲ್ಲವೂ ಕೂಡ ನಾವು ಹೆಂಗ್ ಕಳ್ಕೊಳ್ತಿದ್ವಿ ನಮ್ಮದನ್ನ ಅಂತ ಹೇಳಿದ್ರೆ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಸಣ್ಣ ವಿಷಯಗಳಲ್ಲದೆ ಕಳ್ಕೊಳ್ತಾ ಬಂದು ಇವತ್ತು ಈ ಪರಿಸ್ಥಿತಿ ಬಂದು ನಿಂತು ಬಿಟ್ಟಿದ್ದೀವಿ. ಹಿಂದಕ್ಕೆ ತಿರುಗಿ ನೋಡ್ರಿ, ಒಂದ್ಸರಿ ಯೋಚನೆ ಮಾಡಿ. ಮನೆಗಿದ್ದ ಮಕ್ಕಳುಗಳು, ನೀವೆಲ್ಲ ಸಣ್ಣ ಮಕ್ಳು ಇದ್ದಂತ ಸಂದರ್ಭದೊಳಗೆ ಮನೆಗಿದ್ದಂತ ಸಣ್ಣ ಮಕ್ಕಳು ಯಾವ್ದ್ರ ಜೊತೆಗೆ ಆಟ ಆಡ್ತಿದ್ರು ಅಲ್ವಾ? ನೀವು ಗಮನಿಸಿದ್ರಿ, ಯಾವ್ದ್ರ ಜೊತೆಗೆ ಆಟ ಆಡ್ತಿದ್ರು. ಇವತ್ತಿನ ಮಕ್ಕಳು ಆಟ ಆಡೋಕೆ ಏನ್ ಕೊಡ್ತಿದ್ರಿ ನೀವು? ಅವತ್ತಿನ ಮಕ್ಕಳಿಗೆ ನೀವು ಏನೋ ಆಟ ಸಾಮಾನುಗಳು ಕೊಡ್ಬೇಕಾಗಿಲ್ಲ. ಮುರಿದ್ ಬಿದ್ರು ಒಂದು ಕಟ್ಟಿಗೆ ತುಂಡು ಸಿಕ್ಕರು ಸಾಕು, ಅದು ಹಿಡ್ಕೊಂಡು ಆಟ ಆಡ್ತಿತ್ತು ಮಗು. ಆ ಕಟ್ಟಿಗೆ ತುಂಡು ಹಿಡ್ಕೊಂಡು ಆಟ ಆಡ್ತಿತ್ತು. ಒಂದು ಗೆಡ್ಡುಗೋರು ಹಿಡ್ಕೊಂಡು ಜಿ ಅಂತ ಓಡೋಕಿತ್ತದು. ನೀವು ನೋಡಿದಿರಿ ಸೂರ್ಯಕಾಂತಿ ಗಿಡಗಳು ಅದ್ರ ಮುಂದಿಂದ ತೆನೆ ಕಿತ್ತ ಮೇಲೆ ಹಿಂಗ್ ಬಗ್ಗಿರೋದು, ಅದು ಬಗ್ಗಿದ್ ಹಿಡ್ಕೊಂಡು ಬಸ್ಸು ಅಂತೇಳಿ ಹಿಂಗ್ ಅಂತ ಹಿಡ್ಕೊಂಡು ಓಡೋಗ್ತಾ ಇದ್ವು ಆ ಮಕ್ಕಳುಗಳು.
ಇವತ್ತು ಅಂತದ್ರಾಗೆಲ್ಲ ಕಂಡುಕೊಳ್ಳುವಂತ ಒಂದು ಅವಕಾಶ ಮಕ್ಕಳಿಗೆ ಐತಾ? ಯೋಚನೆ ಮಾಡ್ರಿ, ಮಕ್ಕಳಿಗೆ ಆಟ ಸಾಮಾನು ಅಂತಂದ್ರೆ ಅವೇ ಒಂದು ಬಿದ್ದಿರೋ ಕಲ್ಲು ಅಲ್ವಾ, ಯೋಚನೆ ಒಂದು ಬಿದ್ದಿರ್ತಕ್ಕಂಥ ಕಲ್ಲು, ಅಲ್ಲೇ ಬಿದ್ದಂತ ಒಣಗಿ ಬಿದ್ದಂತ ಕಟ್ಟಿಗೆ, ಆಮೇಲೆ ಅದು ಏನೂ ಸಿಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಮನೆ ಮುಂದೆ ರಸ್ತೆಗಿರುವಂತ ಮಣ್ಣು, ಆ ಮಣ್ಣನ್ ಗುಡ್ಡೆ ಹಾಕೋದೇನು, ಆ ಮಣ್ಣನ್ ಉಂಡೆ ಕಟ್ಟೋದೇನು, ಆ ಮಣ್ಣಿಗೆ ಒಂದಿಷ್ಟು ನೀರು ಬಿಟ್ಕೊಳ್ಳೋದೇನು, ಕಾಲಿಂಗ್ ಸರಿಸಿ ಅದ್ರ ಮೇಲೆ ಮಣ್ಣು ತುಂಬ್ಕೊಂಡು ಕಪ್ಪೆಗೂಡು ಮಾಡೋದೇನು, ಆ ಕಪ್ಪೆಗೂಡನ್ನು ಒಳಗ್ ಬಕ್ಕಂತ ಒಳಗೋಗಿ ಅದ್ರೊಳಗೆ ಒಂದು ಬೆಡ್ರೂಮ್ ಮಾಡೋದೇನು, ಅದ್ರೊಳಗೊಂದು ಅಲ್ವಾ ಅಡುಗೆ ಮನೆ ಮಾಡೋದೇನು, ದೇವ್ರ ಕೋಣೆ ಮಾಡೋದೇನು, ಇಂಥವೆಲ್ಲ ಮಾಡಿ ಕೊನೆಗೆ ಏನಾರ ಹೆಚ್ಚು ಕಮ್ಮಿ ಅಂತ ಅವು ಬೇಗ ಬರ್ತೇ ಇಲ್ಲ ಒಳಗೆ ಅಂತ ಗದ್ರಿಕೆಳ್ಳು ಅಂತಂದ್ರೆ ಅದ್ರ ಮೇಲೆ ಹಟ್ ಅಂತ ಒಂದ್ಸರಿ ನ್ಯಾಗೋದು, ಅದನ್ನ ಕೇಳಿ ಒಳಗೆ ಹೋಗೋದೇನು, ಅಲ್ವಾ ಕಟ್ಟೋದು ಕಲಿತತ್ತು, ಕೆಡೋದು ಕಲಿತತ್ತು, ಕಟ್ಟಿದಾಗ್ಲೂ ಖುಷಿ ಪಡ್ತದ್ದು, ಕೆಡಿದಾಗ್ಲೂ ಖುಷಿ ಪಡ್ತಾ ಇತ್ತು. ಹಿಂಗೆ ಏರಿಳಿತಗಳು ಬದುಕುಗಳಿಗೆ ಬರ್ತಕ್ಕಂಥ ಎಲ್ಲವನ್ನೂ ಕೂಡ ಸಣ್ಣ ವಯಸ್ಸಿನಲ್ಲೇ ಕಲ್ತ್ಕೊಳ್ತಾ ಆ ಮಗು ಏನಾಗ್ತಿತ್ತು, ಸಂಯಮವನ್ನು ಬೆಳೆಸ್ಕೊಳ್ತಾ ಇತ್ತು, ಬದುಕಿನ ಸವಾಲುಗಳ ಬಗ್ಗೆಗೆ ಒಂದು ಸಂಯಮ ಬೆಳೆಸ್ಕೊಳ್ತಾ ಇತ್ತು. ಆದ್ರೆ ಇವತ್ತು ಆ ಸಂಯಮ ನಮ್ಮ ಮಕ್ಕಳಿಗೆ ಬರೋಕ್ ಸಾಧ್ಯನ? ಯೋಚನೆ ಮಾಡ್ರಿ. ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಆ ಮಗು ಒಂದು ಪೆನ್ಸಿಲ್ ಕೇಳ್ತು ಅಂತಂದ್ರೆ ಪಾರ್ಕರ್ ಪೆನ್ ತಂದ್ಕೊಟ್ಬಿಡ್ತೀರಿ ಅಲ್ವಾ, ಪೆನ್ಸಿಲ್ ಕೇಳ್ತಾ ನನ್ನ ಮಗ ಪೆನ್ಸಿಲ್ ಬರೆಯೋದು ಬೇಡ ಪಾರ್ಕರ್ ಪೆನ್ ತಗೋ ಅಂತ ಕೊಟ್ಬಿಡ್ತೀರಿ. ಆ ಮಗು ಕಲಿಬೇಕಾಗಿದ್ದು ಎಲ್ಲಿಂದ? ಪೆನ್ಸಿಲಿಂದ ಕಲಿಬೇಕಾಗಿತ್ತು. ಆ ಮಗು ಕಲಿಬೇಕಾಗಿದ್ದು ಎಲ್ಲಿಂದ? ಒಂದು ಬಳಪ ಹಿಡ್ಕೊಂಡು ಸ್ಲೇಟಿನ ಮೇಲೆ ಬರೆದು ಕಲಿಬೇಕಾಗಿತ್ತು, ಪಾಟಿ ಮೇಲೆ ಬರೆದು ಕಲಿಬೇಕಾಗಿತ್ತು. ಈಗೇನ್ ಮಾಡ್ತೀರಿ, ನನ್ನ ಮಗ ನನಗೆ ಬಹಳ ಅನುಕೂಲ ಐತಿ ಅಂತ ಸ್ಲೇಟು ತೋರ್ಸಂಗಿಲ್ಲ, ಬಳಪನು ತೋರ್ಸಂಗಿಲ್ಲ, ಒಂದು ಐಪ್ಯಾಡ್ ಏನಂತ ತಂದು ಕೊಟ್ಬಿಡ್ತೀರಿ, ಅದ್ರ ಮೇಲೆ ಬರಿಬೇಕು ಆ ಮಗು. ಆ ಮಗುವಿಗೆ ಅದ್ರ ಸಂಪರ್ಕ ಬರಲ್ಲ, ಆ ಬರೆಯುವಿಕೆ ಒಳಗಾಗ್ತಕ್ಕಂಥ ಒಂದು ಅನುಭವಗಳಾಗಲ್ಲ ನೋಡ್ರಿ, ಅದೊಂಥರ ಘರ್ಷಣೆ ಆಗ್ತಿರುತ್ತೆ, ಮಗುವಿಗೆ ಮನಸ್ಸಿಗೆ ನೋವಾಗ್ತಿರುತ್ತೆ. ಆದ್ರೂ ಕೂಡ ಆ ಮಗು ಅಪ್ಪ ಅಮ್ಮ ಹೇಳಿದ್ರು ಅಂತ ಕಲಿತಾ ಇರುತ್ತೆ. ಕಲ್ತಾಗ ಅಪ್ಪ ಅಮ್ಮ ಮತ್ತೆ ಬೇಷ್ ಮಗನೇ ಇದ್ದಾಗ ಖುಷಿ ಇರುತ್ತಲ್ಲ. ಇಂಥವೆಲ್ಲ ಎಷ್ಟು ಅದ್ಭುತವಾದಂತ ಸಂಗತಿಗಳು ಮಕ್ಕಳಲ್ಲಿ ಕಳ್ಕೊಂಡು ಹೋಗಿದಾವೆ ಅಂತಂದ್ರೆ ದೊಡ್ಡವರಾಗಿ ನೀವೆಲ್ಲ ಎಷ್ಟು ಕಳ್ಕೊಂಡಿದ್ರಿ ಯೋಚನೆ ಮಾಡ್ರಿ. ಇವತ್ತೆಲ್ಲ ರುಚಿ ಅನ್ನೋದಿದೆ, ನೀವೆಲ್ಲ ಗಮನಿಸಿದ್ರೆ ರುಚಿ. ಈ ಮನೆಯೊಳಗೆ ಊಟ ಅಡಿಗೆ ಮಾಡ್ತಿರ್ತಾರೆ, ಅಡಿಗೆ ಮಾಡ್ಬೇಕಾದ್ರೆ ಪ್ರತಿನಿತ್ಯ ಮನೇಲಿರ್ತಕ್ಕಂಥ ಸೊಸೆ ಅಂದ್ರೆ ಅತ್ತೆ ಕೇಳಿದ್ರು ಏನ್ ಅಡಿಗೆ ಮಾಡ್ಲಿ ಅಂತ ಕೇಳು. ಅತ್ತೆ ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಾಗ ಬಿಳಿಜಾಳ ರೊಟ್ಟಿ ಮಾಡುವ, ಯಾವ್ದಾರ ಕಾಳು ಪಲ್ಯ ಮಾಡು, ಮೊಸರು ತತ್ತಿ ಊಟ ಮಾಡಿದ್ರೆ ಆತು ಅಂತೀವಿ. ಅದು ಈ ಕಡೆ ಭಾಗಕ್ಕೆ ಬಂದ್ರಿ ಅಂತಂದ್ರೆ ರಾಗಿ ಮುದ್ದೆ ಮಾಡುವ, ಎಂತದಾರ ಒಂದ್ ಸಾರು ಮಾಡು ಅಂತ ಹೇಳೋದು. ದಿನಾ ಅತ್ತೆ ಸೊಸೆನ್ ಸೊಸೆ ಅತ್ತೆನ್ ಕೇಳೋಣ, ಅತ್ತೆ ಇದ್ದೇ ಹೇಳೋಣ. ಹಬ್ಬ ಹರಿದಿನಗಳು ಬಂದಾಗ ಮಾತ್ರ ಏನಾದ್ರು ವಿಶೇಷ ಅಡುಗೆಗಳು ಅವೆಲ್ಲವನ್ನು ಸೇರ್ಕೊಂಡು ಅತ್ತೆ ಹಿಂಗೆಲ್ಲ ಕಡವ ಹಿಂಗೆ ಅಂತ ಮಾಡ್ಕೊಂಡು ಹೋಗ್ತಾ ಇತ್ತು. ಇವತ್ತೆಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ದಿನಾ ಮುದ್ದೆ ಉಂಡ್ರು ಬೇಜಾರಾಗ್ತಿದ್ದಿಲ್ಲ ಅವರಿಗೆ. ಬೆಳಗ್ಗೆ ಮುದ್ದೆ ಮಾಡಿ ಮರುದಿನ ಮತ್ತೆ ಸಂಜೆ ಮುದ್ದೆ ಮಾಡಿದ್ರು ಅಂತಂದ್ರೆ ಸಾಕು, ಮನೆಗಾಲೆ ಅದೆಲ್ಲ ಮುದ್ದೆನ ಅಂತೇಳಿ ಕೇಳುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಹಿಂಗೆ ಆಹಾರದೊಳಗೊಂದು ಶಿಸ್ತಿತ್ತು, ಆಹಾರದೊಳಗೊಂದು ಸಂಯಮ ಇತ್ತು. ರುಚಿಗಳು ಅನ್ನುವಂಥದ್ದು ಏನಿದೆಯಲ್ಲ ಅದ್ರ ಬಗ್ಗೆ ದೇಸಿತನವನ್ನು ಇಟ್ಟುಕೊಂಡು ನಮ್ಮ ಜಾಗದೊಳಗೆ ಏನ್ ಬೆಳೀತಾ ಇದ್ವೋ ಅದನ್ನ ರುಚಿಕಟ್ಟಾಗಿ ಮಾಡ್ಕೊಂಡು ತಿನ್ನುವಂತ ಒಂದು ಅದ್ಭುತವಾದಂತ ಸಾಂಸ್ಕೃತಿಕ ಶ್ರೀಮಂತಿಕೆ ನಮ್ಮೊಳಗಿತ್ತು. ಇವತ್ತು ಅದೆಲ್ಲದನ್ನು ಕೂಡ ಕಳ್ಕೊಂಡು ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಏನು ಮಾಡಿದ್ರು ಕೂಡ ರುಚಿ ಅನ್ಸಂಗಿಲ್ಲ. ಮನೆಯೊಳಗೆ ಬೆಳಿಗ್ಗೆ ಏನ್ ಮಾಡಿದ್ರಿ, ಬೆಳಿಗ್ಗೆ ಚಿತ್ರಾನ್ನ, ನಾಳೆ ದಿನ ಏನ್ ಮಾಡ್ತೀರಿ ಪಲಾವು, ನಾಡಿದ್ದು ಏನ್ ಮಾಡ್ತೀರಿ ದೋಸೆ, ನಾಡಿದ್ದು ಏನ್ ಮಾಡ್ತೀರಿ ಇಡ್ಲಿ, ಆಮೇಲೆ ಏನ್ ಮಾಡ್ತೀರಿ ಪಡ್ಡು ಮಾಡ್ತೀರಿ. ಇಂಥವೆಲ್ಲಾ ಮಾಡಿದ್ರು ಕೂಡ ನಿನ್ ಮನೆ ಮಕ್ಕಳು ಊಟ ಮಾಡ್ತಾವೇನೋ ಅಂತಂದ್ರೆ ಖಂಡಿತ ಇಲ್ಲ. 2 ಜನ ಹೆಣ್ಮಕ್ಳು ಸೇರ್ಕೊಂಡ್ರು ಅಂತಂದ್ರೆ ಏನ್ ಚರ್ಚೆ ಮಾಡ್ತಾರೆ, ಮಕ್ಳು ಒಂದ್ರಿಗಾಗಿದ್ರೆ ಅವ್ರು ಚರ್ಚೆ ಮಾಡಿದಿವೇ ಮಾತುಗಳು. ನಮ್ಮನೆಗಂತೂ ಏನ್ ಮಾಡ್ಕೊಟ್ರು ಮಕ್ಳು ತಿನ್ನಕ್ ತಯಾರಿಲ್ಲಪ್ಪ ಅಂತೇಳಿ ಅದೇನ್ ತಿಂತಾವು ಅನ್ನೋದ್ ಮಹತ್ವ ಅರ್ಥ ಮಾಡಿಸ್ಕೊಳಂಗ್ ಸಾಕ್ತಿದೀವ. ನೀವೆಲ್ಲ ಸೇರ್ಕೊಂಡು ಅನ್ನೋದ್ ಮಹತ್ವ ಅರ್ಥ ಮಾಡಿಕೊಳಂಗ್ ಸಾಕ್ತಿದ್ದೀರಾ. ಏನ್ ಮಾಡ್ತೀರಾ, ಹೊಟ್ಟೆ ಹಸಿವುದತ್ತೋ ಇಲ್ಲೋ ಗೊತ್ತಿಲ್ಲ, ಸುಮ್ ತುರ್ಕಿದ್ದು ತಿನ್ಸಿದ್ದು ಹೊತ್ತಾಕು ಅಂತ ತಿನ್ಸೋದ್ ಕಲ್ತಿದ್ದೀರಿ ಹೊರತು ಹಸ್ಕೊಂಡ್ ತಿನ್ಸೋಂಥದ್ದನ್ನ ಯಾರು ಕಲ್ಸಿದ್ದೀರಾ ನೀವು? ಯೋಚನೆ ಮಾಡ್ರಿ. ಹಾಗಾಗಿ ಮಕ್ಕಳಿಗೆ ಅನ್ನದ ಮೌಲ್ಯ ಅರ್ಥ ಆಗ್ತಾ ಇಲ್ಲ, ಅವ್ರು ಬಳಸುವಂತ ವಸ್ತುಗಳ ಮೌಲ್ಯ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೆ ಜನಗಳ ಜೊತೆ ಒಡನಾಟ ಮಾಡ್ಬೇಕಲ್ಲ, ಆ ಸಂಬಂಧಗಳ ಮೌಲ್ಯನೂ ಕೂಡ ಅರ್ಥ ಆಗ್ತಾ ಇಲ್ಲ. ನಮ್ಮ ಪೂರ್ವಾಶ್ರಮದವರೆಲ್ಲ ಒಬ್ಬ ಹುಡುಗಿದ್ದ, ಅವ್ನು ಯಾವಾಗ್ಲೂ ಊರ್ ಬೀದಿ ಒಳಗೆ ಆಟ ಆಡೋನು. ಅವ್ರ ಅಪ್ಪ ಅಮ್ಮ ಅವ್ನಿಗೆ ಹಸುವಾದಾಗ ಅವನು ಮನೆ ಹತ್ರ ಬಂದು ಕೂತ್ಕೊಳ್ತಿದ್ದ, ಅವಾಗ ಒಳಗೆ ಹೇಳ್ಕೊಂಡು ಅವ್ನು ಹೊಟ್ಟೆ ಊಟ ಮಾಡಿಸೋರು. ಅವನಿಗೆ ಯಾವಾಗಾರ ಏನಾದ್ರು ತಿಂಡಿ ತಿನ್ಬೇಕು ಅಂತ ಅನಿಸ್ತು ಅಂತ ಹೇಳಿದ್ರೆ ರಸ್ತೆ ಒಳಗೆ ಹೋಗೋ ಬರೋ ಜನ ಇರ್ತಿದ್ರಲ್ಲ, ಮನೆ ಬಾ ಮಾಮ ಅಂತ ಕರ್ಕೊಂಡು ಹೋಗ್ಬಿಡೋನು. ಮನೆಗೆ ಬಾ ಮಾಮ ಅಂತ ಕರ್ಕೊಂಡೋಗಿ ಅಪ್ಪ ಅಮ್ಮಗಳ ಹತ್ರ ಹೋಗಿ ಮಾಮ ಬಂದದ್ದು ಉಪ್ಪಿಟ್ಟು ಮಾಡು ಅಂತ ಹೇಳ್ಬಿಡೋದು. ಅವ್ರು ಆ ಹುಡುಗಿಗೆ ಎಷ್ಟು ಒಂದು ಸಾಮಾನ್ಯ ಪ್ರಜ್ಞೆ ಬೆಳೆದಿತ್ತು ಅಂತಂದ್ರೆ ಆದಿ ಬೀದಿಗೆ ಹೋಗೋ ಜನಗಳು ಗೊತ್ತಿಲ್ದಿರೋರ್ನು ಕೂಡ ಹೋಗಿ ಮಾತಾಡಿಸ್ಕೊಂಡು ಮನೆಗೆ ಕರ್ಕೊಂಡ್ ಬರುವಷ್ಟು ಅವನಿಗೆ ಸಾಮಾನ್ಯ ಪ್ರಜ್ಞೆ ಬೆಳೆದಿತ್ತು. ಬಹುಶಃ ಅವ್ನು ಈಗೇನಾಗಿದ್ರು ಗೊತ್ತಿಲ್ಲ ನಮಗೆ. ಬಹುಶಃ ನಮಗೆ ಅನ್ಸಿದ್ದೇನಪ್ಪ ಅಂತಂದ್ರೆ ಅವ್ನು ದೊಡ್ಡವನಾದ ಮೇಲೆ ಓದಕ್ ಬರ್ತದ ಬರೆಯಕ್ ಬರ್ತದಿಲ್ಲ ಗೊತ್ತಿಲ್ಲ. ಜಗತ್ತಿನ ಯಾವ ಮೂಲೆಗೆ ಹೋಗ್ಬೇಕಾದ್ರೂ ಬೇಕಾದ್ರೆ ಕಲ್ನಾದ್ರೂ ಮಾತಾಡಿಸ್ಕೊಂಡು ಅಲ್ಲಿ ಅನ್ನ ಹುಟ್ಟಿಸ್ಕೊಂಡು ಊಟ ಮಾಡ್ಕೊಂಡು ಬರುವಂತ ಒಂದು ಸಾಮರ್ಥ್ಯ ಅವನು ಬೆಳೆಸ್ಕೊಂಡಿರ್ತಾನೆ ಅನ್ನುವಂಥದ್ದು ನಮಗೆ ಅನಿಸ್ತಾ ಇರುತ್ತೆ ಅವಾಗವಾಗ. ಆ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದ್ವಿ ಅಂದ್ರೆ ಇವತ್ತಿನ ಮಕ್ಕಳುಗಳನ್ನ ಗಮನಿಸಿದಾಗ ಅಕ್ಕಪಕ್ಕದ ಮನೆಯವ್ರನ್ನ ಮಾತಾಡಿಸುವಷ್ಟು ಮಕ್ಕಳಿಗೆ ಸದರ ಕೊಟ್ಟಿದೀವ ನೀವು?
ಅಕ್ಕಪಕ್ಕದ ಮನೆಗಳು ಮಾತಾಡಿಸೋದು ಕೂಡ ಬಹಳ ಕಷ್ಟ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸ್ಬೇಕಾದ್ರೆ ಏನೋ ಪೂರ್ವಗ್ರಹ ನಂಬಿಕೆ ಪೀಡಿತವಾಗಿರ್ತಕ್ಕಂಥ ನಂಬಿಕೆಗಳನ್ನ ಇಟ್ಕೊಂಡು ಮಾತಾಡಿಸ್ಬೇಕಾದಂತ ಒಂದು ದುಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಸಂಬಂಧಗಳು ಜಾಳ ಆಗ್ತಾ ಇದಾವೆ. ಆಹಾರ ಪದ್ಧತಿ, ಆಹಾರ ಸಂಸ್ಕೃತಿಯನ್ನು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಮನೆಗೆ ಮಾಡುವಂತ ಅಡಿಗೆಗಳು ಎಂತವಪ್ಪ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಹಿಂದೆಲ್ಲ ಮಾಡ್ತಾ ಇದ್ದಂತ ಅಡಿಗೆಗಳು ಖಂಡಿತವಾಗಿ ಇವತ್ತು ಉಳ್ಕೊಂಡಿಲ್ಲ. ಎಷ್ಟೋ ಮನೆಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ವಿ. ಕೋವಿಡ್-19 ಬಂದಂತ ಸಂದರ್ಭದಲ್ಲಿ ಲಾಕ್ಡೌನ್ ಇತ್ತಲ್ಲ, ಕೆಲವರೆಲ್ಲ ಆಪ್ತ ಭಕ್ತರು ಏನ್ ಮಾಡೋರು, ಬುದ್ಧಿ ನಮ್ಮನೆಗೆ ಇವತ್ತು ಗೋಬಿ ಮಂಚೂರಿ ಮಾಡಿವಿ ಕಳಿಸ್ಕೊಡ್ಲ ಬುದ್ಧಿ ಅಂತ ಕೇಳೋರು. ನನಗೆ ಗೋಬಿ ಮಂಚೂರಿ ಯಾವ ದೇಶದ್ದು ಅಲ್ವಾ, ನಮ್ ದೇಶದ್ದೇನದು. ನಮಗೆಲ್ಲ ಅವಾಗ ತಿಂಡಿ ಅಂದ್ರೆ ಏನಪ್ಪ, ಸಂಜೆ ಹೊತ್ತಿನ ತಿಂಡಿ ಅಂದ್ರೆ ಏನಪ್ಪ, ಅವಾಗೆಲ್ಲ ಕಡ್ಲೆಕಾಳು ಹೆಸರು ಕಾಳು ಹುರುಕ್ ಕೊಟ್ಬಿಟ್ರೆ ಅದೇ ತಿಂಡಿ. ಸೂರ್ಯಕಾಂತಿ ಇದ್ವು ಅಂದ್ರೆ ಸೂರ್ಯಕಾಂತಿ ಹುರಿದು ಕೊಟ್ಟರು ಜೇಬನಾಗ ಹಾಕೊಂಡು ಆ ಸೂರ್ಯಕಾಂತಿ ಒಂದೊಂದೇ ಕಾಳು ಬಾಯೊಳಗೆ ಹಾಕೊಂಡು ಅದನ್ನ ಬಾಯೊಳಗೆ ಸಿಪ್ಪೆ ಬಿಡಿಸಿ ಸಿಪ್ಪೆ ತುಪ್ಪಕ್ಕಂತ ಹೋಗುದು. ಎಷ್ಟೆಲ್ಲ ನಮಗೆ ಅವೆಲ್ಲ ಕಲ್ತದ್ದು. ಅದ್ರ ಜೊತೆ ಏನಪ್ಪ ಅಂತ ಹೇಳಿದ್ರೆ ಆ ತರದ ಒಂದು ಆಹಾರ ಸಂಸ್ಕೃತಿ ಅನ್ನುವಂಥದ್ದು ನಾವೆಲ್ಲ ಕಳ್ಕೊಂಡ್ವಿ. ಇವತ್ತು ಪಿಜ್ಜಾ ಅಂತ ಹೇಳ್ತೀರಿ, ಆಮೇಲೆ ಬರ್ಜರ್ ಅಂತ ಹೇಳ್ತೀರಿ. ಇವೆಲ್ಲ ನಮ್ಮ ದೇಶದ ಆಹಾರ ಪದಾರ್ಥಗಳೇನು. ನಮ್ಮಲ್ಲಿ ಬಹಳ ಅದ್ಭುತವಾದಂತ ಒಂದು ಜನ ಒಂದು ಗಾದೆ ಮಾತು ಹೇಳಿದ್ರೆ, ನುಡಿಗಟ್ಟು ಹೇಳ್ತಾರೆ ಸಂಸ್ಕೃತದೊಳಗೆ, ಹಿತ ಬುಕ್, ಮಿತ ಬುಕ್, ಋತು ಬುಕ್, ಶ್ರುತ ಬುಕ್, ಕೃತ ಬುಕ್ ಅಂತೇಳಿ. ಇದರ ಅರ್ಥ ಏನು? ಹಿತವಾಗಿ ಉಣ್ಣು, ಮಿತವಾಗಿ ಉಣ್ಣು, ಋತುಗಳಿಗೆ ಅನುಸಾರವಾಗಿ ಉಣ್ಣು, ಆಮೇಲೆ ದುಡಿದುಣ್ಣು ಅಂತೇಳಿ. ಹಸುದು ಉಣ್ಣು, ದುಡಿದುಣ್ಣು ಅಂತೇಳಿ. ಇದ್ರ ಜೊತೆಲಿ ಒಂದು ಕಾಮನ್ ಸೆನ್ಸ್ ನಮ್ಮ ಜನಕ್ಕೆ ಏನಿತ್ತಪ್ಪ ಅಂತೇಳಿ, ಯಾವ ಪ್ರದೇಶದಲ್ಲಿ ಏನ್ ಸಿಕ್ತದೋ ಅದನ್ನ ಉಣ್ಣು ಅನ್ನೋದು ಒಂದಿತ್ತು. ಆದ್ರೆ ನಾವಿವತ್ತು ಏನ್ ಮಾಡ್ತಿದ್ದೀವಿ, ಎಲ್ಲೋ ಬೆಳೆದಿರ್ತಕ್ಕಂಥದ್ದನ್ನು ಇಲ್ಲಿ ತಂದು ತಿನ್ನೋದು, ನಾವಿಲ್ಲಿ ಬೆಳೆದು ಎಲ್ಲೋ ಉಣ್ಣೋರಿಗೆ ಕಳಿಸ್ಕೊಡೋದು. ನಮ್ಮ ಮನೆಗೆ ಬೇಕಾಗಿರೋ ರಾಗಿ ನಮ್ಮ ಹೊಲದಾಗ ಬೆಳ್ಕೊಳ್ತಿದೀವ, ನಮ್ಮ ಮನೆಗೆ ಬೇಕಾಗಿರೋ ಅಕ್ಕಿ ನಮ್ಮ ಹೊಲದಾಗ ಬೆಳ್ಕೊಳ್ತಿದೀವ, ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಕುಸ್ಬೇಕಾಳು ನಮ್ಮ ಹೊಲದಾಗ ಬೆಳ್ಕೊಳ್ತಿದೀವ, ನಮ್ಮ ಮನೆಗೆ ಬೇಕಾಗಿರೋ ಮರಳು ನಾವು ನಮ್ಮ ಮನೆಗೆ ಬೆಳ್ಕೊಳ್ತಾ ಇದೀವ, ನಮ್ಮ ಮನೆಗೆ ಬೇಕಾಗಿರುವಂತ ತರಕಾರಿಗಳು ನಾವು ಬೆಳ್ಕೊಳ್ತಾ ಇದೀವ. ಏನೇನು ಇಲ್ಲ, ನಾವಿಲ್ಲಿ ಯಾವ್ದನ್ನ ತಿನ್ನಲ್ವೋ ಅದನ್ನ ಬೆಳಿತಿದೀವಿ. ಅಲ್ಲಿ ಯಾರೋ ತಿನ್ನೋದನ್ನ ಇಲ್ಲಿ ಬೆಳೆದು ಅವ್ರಿಗೆ ಕಳಿಸ್ತಾರೆ. ಮೆಕ್ಕೆಜೋಳ ಬೆಳಿತೀವಿ, ನಾವು ತಿಂತೀವಿ ಅದನ್ನ. ಒಂದಿನಕ್ಕರ ಮೆಕ್ಕೆಜೋಳ ರೊಟ್ಟಿ ಮಾಡ್ಕೊಂಡು ಉಂಡಿದೀವ ನಾವು. ಯೋಚನೆ ಮಾಡ್ರಿ, ನಾವು ಮೆಕ್ಕೆಜೋಳ ಬೆಳಿತೀವಿ, ಅಡಿಕೆ ಬೆಳಿತೀವಿ, ಕಾಫಿ ಬೆಳಿತೀವಿ. ಆ ನಂತರದಲ್ಲಿ ಇನ್ನೊಂದು ಇವು ಯಾವ ಬೆಳಿಬಾರ್ದು ಅಂತಲ್ಲ, ಕೊನೆ ಪಕ್ಷ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನಾದ್ರೂ ಕೂಡ ನಮ್ಮ ಹೊಲದಲ್ಲಿ ಬೆಳೆದ್ಕೊಂಡು ನಮ್ಮ ನೆಲದಲ್ಲಿ ಬೆಳೆದದ್ದು ನಾವು ಉಣ್ಣುವಂತ ಪರಿಸ್ಥಿತಿ ನಾವು ತಂದ್ಕೊಂಡ್ವಿ ಅಂತ ನಿರ್ಮಾಣ ಮಾಡ್ಕೊಂಡ್ವಿ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯ ಸುಧಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈ ಪರಿಸರದಿಂದ ಬರುವಂತ ಕಾಯಿಲೆ ಕಸಾಲೆಗಳನ್ನು ಎದುರಿಸೋಕೆ ಸಾಧ್ಯವಾಗೋದು ಯಾವಾಗ ಅಂತ ಹೇಳಿದ್ರೆ, ಇದೇ ಪರಿಸರದ ಒಳಗೆ ಬೆಳೆದು ಇಲ್ಲಿರ್ತಕ್ಕಂಥ ದೋಷಗಳಿಗೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ದವಸ ಧಾನ್ಯಗಳನ್ನ ತಿಂದಾಗ ಮಾತ್ರ ಆ ರೋಗ ನಿರೋಧಕ ಶಕ್ತಿ ನಮಗೆ ಬೆಳೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲೋ ಪಂಜಾಬ್ನಲ್ಲಿ ಬೆಳೆದಿರೋ ಗೋಧಿ ತಗೊಂಡು ಬಂದು ಇಲ್ಲಿ ನಾವು ಊಟ ಮಾಡಿದ್ವಿ ಅಂತ ಹೇಳಿದ್ರೆ ಈ ನೆಲದಲ್ಲಿರ್ತಕ್ಕಂಥ ದೋಷಗಳ ಬಗ್ಗೆ ರೋಗ ನಿರೋಧಕ ಶಕ್ತಿ ನಮಗೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇಂಥದನ್ನ ಬಹಳ ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದು ಕಳ್ಕೊಳ್ತಾ ಇವತ್ತು ಭಯಂಕರ ಬಡವರಾಗ್ಬಿಟ್ಟಿದ್ದೀವಿ, ಬಹಳ ಬಡವರಾಗ್ಬಿಟ್ಟಿದ್ದೀವಿ. ಹಾಲು, ತುಪ್ಪ, ಮೊಸರು ಅನ್ನೋದು ಮನೆ ಒಳಗೆ ಹೆಂಗಿರ್ತಿತ್ತಪ್ಪ, ತುಪ್ಪ ನೀಡೋದಕ್ಕೆ ಸಾಂಬಾರ್ ಚೌಟ್ ತಗೊಳ್ತಾ ಇತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಲಂದ್ರೂ ನಾವೆಲ್ಲಿ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು. ತುಪ್ಪ ಅಂದ್ರೂ ಅಂಗಡಿಗೆ ಹೋಗ್ಬೇಕು, ಮೊಸರು ಅಂದ್ರೂ ಅಂಗಡಿಗೆ ಹೋಗ್ಬೇಕು. ಎಲ್ಲದನ್ನು ಕೂಡ ಕೊಂಡ್ಕೊಂಡು ಬಂದು ತಿನ್ನುವಂತ ದುಸ್ಥಿತಿಗೆ ಬಂದಿದೀವಿ ಅಂತ ಹೇಳಿದ್ರೆ ಎಷ್ಟೊಂದು ಕಳ್ಕೊಂಡಿದೀವಿ ನಾವು ಅರ್ಥ ಮಾಡ್ಕೊಂಡು ಅಲ್ವಾ. ನಾವು ಕಳ್ಕೊಂಡಿರೋದು ಬರೀ ಅಷ್ಟಲ್ಲ, ನಮ್ಮ ಆರೋಗ್ಯ ಕಳ್ಕೊಂಡ್ಬಿಟ್ಟಿದ್ವಿ. ಇವೆಲ್ಲ ಕಾರಣಕ್ಕೆ ನಮ್ಮ ಆರೋಗ್ಯ ಕಳ್ಕೊಂಡ್ಬಿಟ್ಟಿದ್ದೀವಿ. ಒಂದ್ಸರಿ ನಮ್ಮ ಶಿವಮೊಗ್ಗ ಬಸವ ಕೇಂದ್ರದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 5:30 6:30 7 ಗಂಟೆ ತನಕ ಒಂದು ಯೋಗ ತರಗತಿಗಳು ನಡೀತವೆ ಉಚಿತವಾಗಿ. ಅಲ್ಲಿ ಯಾರು ಬೇಕಾದ್ರೂ ಬಂದು ಕಲಿಬಹುದು. ಹಾಗೆ ಯೋಗ ತರಗತಿಗಳು ನಡೀತಾ ಇತ್ತು. ನಮ್ಮಲ್ಲಿ ಒಬ್ರು ಯುಗಧರ್ಮ ರಾಮಣ್ಣ ಅಂತ ಬಂದಿದ್ರು, ನಮ್ಮ ಬಸವ ಕೇಂದ್ರಕ್ಕೆ ಬಂದ್ರು. ಅವ್ರು ಬರ್ತಿರ್ತಾರೆ, ನಮ್ಮ ಚಿಕ್ಕಮಗಳೂರು ಮಠಕ್ಕೂ ಬಂದಿದ್ದಾರೆ. ಹಸಿರು ಶಾಲೆ ಕಂಡು ಈಗಲೂ ಅವ್ರಿಗೆ ಹೆಚ್ಚು ಕಡಿಮೆ 85 ವರ್ಷ 90 ವರ್ಷದ ಹತ್ತತ್ರ ಇದ್ದಾರೆ. ಅವ್ರ ಕೂದಲಿಗೆ ಬಣ್ಣ ಹಾಕಿಲ್ಲ, ಆದ್ರೆ ಕಪ್ಪು ಕೂದಲು ಅಂದ್ರೆ ಕಪ್ಪು ಕೂದಲು. ರಾಮಣ್ಣ ಏನ್ ಹಚ್ತೀಯಪ್ಪ ಕೂದಲಿಗೆ, ಯಾವ ಬಣ್ಣ ಹಚ್ತೀಯ ಅಂತ ಕೇಳಿದ್ರೆ ಯಾವ ಬಣ್ಣನ ಇಲ್ಲ ಬುದ್ಧಿ, ವಾರಕ್ಕೊಂದ್ಸರಿ ಹಳ್ಳೆಣ್ಣೆ ಹಚ್ಕೊಂತೀನಿ ನಾನು, ಅಷ್ಟು ಬಿಟ್ರೆ ನೇನು ಹಚ್ಚಲ್ಲ ಅಂತ ಹೇಳ್ತಿದ್ರು. ಅಷ್ಟು ಚೆನ್ನಾಗಿ ಕಡುಕಪ್ಪು ಕೂದಲು, ಅಷ್ಟು ಚೆನ್ನಾಗಿ ಇರ್ತಕ್ಕಂಥವ್ರಿಗೆ ಆಶುಕವಿ, ಎಷ್ಟು ನಿಂತ ಜಾಗದಾಗ ಕಾವ್ಯ ಕಟ್ಟುವಂತ ಒಂದು ಪ್ರತಿಭೆ ಇನ್ನೊಂದಿರ್ತಕ್ಕಂಥ ಒಬ್ಬ ಅಪರೂಪದ ಜನಪದ ಕವಿ ಅವ್ರು ಬಂದಿದ್ರಲ್ಲ. ನಾವೇನ್ ಮಾಡಿದ್ವಿ, ಯಾರು ವಿಶೇಷವಾಗಿರ್ತಕ್ಕಂಥವ್ರು ಬಂದ್ರು ಅಂದ್ರೆ ಅಲ್ಲಿ ಯೋಗ ಮಾಡ್ತಕ್ಕಂಥವ್ರು ಎದುರಿಗೆ ಕರ್ಕೊಂಡು ಹೋಗಿ, ಇವತ್ತೊಂದಿನ ಯೋಗ ಮಾಡೋದ್ ಬಿಡ್ರಿ, ಇವ್ರು ಬಂದಿರೋದು ದೊಡ್ಡ ಯೋಗ ನಿಮಗೆ, ಅವ್ರ ಮಾತು ಕೇಳ್ರಿ ಅಂತೇಳಿ ಅವ್ರ ಎದುರಿಗೆ ಕುಂದ್ರಿಸ್ತಾ ಇದ್ವಿ. ಅವತ್ತಿನ ದಿನ ಯುಗಧರ್ಮ ರಾಮಣ್ಣ ಕರ್ಕೊಂಡು ಹೋಗಿ ಅವ್ರ ಎದುರಿಗೆ ಕುಂದ್ರಿಸಿದ್ವಿ. ಹೀಗೆ ಕಟ್ಟೆ ಮೇಲೆ ನಾನು ಕುತ್ಕೊಂಡ್ರೆ ನನ್ನ ಪಕ್ಕ ಯುಗಧರ್ಮ ರಾಮಣ್ಣ ಕುತ್ಕೊಂಡ್ರು. ಎಲ್ಲ ಎದುರಿಗೆ ಚಕ್ಲು ಬಗ್ಲ ಹಾಕೊಂಡು ವಜ್ರಾಸನ, ವೀರಾಸನ, ಪದ್ಮಾಸನ, ಸುಖಾಸನ, ಹಿಂಗೆ ಯಾವ್ದು ಆಸನದೊಳಗೆ ಕುತ್ಕೊಂಡು ಇವ್ರು ಯುಗಧರ್ಮ ರಾಮಣ್ಣ ಅಂತೇಳಿ ಆಶುಕವಿಗಳು, ಬಹಳ ಜನಪದರು.
ಅಂತೇಳಿ ಅವ್ರ ಪರಿಚಯ ಎಲ್ಲ ಮಾಡಿದ್ಮೇಲೆ ಯುಗಧರ್ಮರಾಮಣ್ಣ ಅಲ್ಲಿ ಸೇರಿರೋ ಹೆಣ್ಮಕ್ಳಿಗೆ ಒಂದು ಮಾತು ಕೇಳಿದ್ದೇನಪ್ಪ ಅಂತಂದ್ರೆ, ತಾಯಿ ದಿನ ಬಂದು ಯೋಗ ಮಾಡ್ತೀರಿ ನಾವು ಅಂತ ಕೇಳಿದ್ರು. ಹೂನ್ ತಾತ ಅಂತ ಕೆಲವರು ಅಂದ್ರು, ಹೂನಣ್ಣ ಅಂದ್ರು, ಹೂನ್ ಸಾರ್ ಅಂದ್ರು, ಅಂದ್ರು ಅವ್ರವ್ರಿಗೆ ತಕ್ಕಂತೆ ಹೇಳಿದ್ರು. ಹೇಳಾದ್ಮೇಲೆ ತಾಯಿ ನಾನೊಂದು ಯೋಗ ಹೇಳ್ತೀನಿ, ಅದು ಗೊತ್ತೈತಿನ ಹೇಳ್ರಿ ನೋಡೋಣ ನೀವು ಅಂತ ಹೇಳಿ ಯುಗಧರ್ಮರಾಮಣ್ಣ ಹೆಣ್ಮಕ್ಳಿಗೆಲ್ಲ ಕೇಳಿದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ತಾಯಿ ಬೀಸಕಲ್ ಯೋಗ ಗೊತ್ತಾ ನಿನಗೆ ಅಂತ ಕೇಳಿದ್ರು. ಬೀಸಕಲ್ ಯೋಗ ಗೊತ್ತೇನವ ಅಂತ ಕೇಳಿದ್ರು. ಆಮೇಲೆ ಒನಕೆ ಯೋಗ ಗೊತ್ತೇನವ ನಿನಗೆ ಅಂತ ಕೇಳಿತು. ಆಮೇಲೆ ಕಳಗೋಲ್ ಯೋಗ ಗೊತ್ತೇನವ ನಿನಗೆ ಅಂತ ಕೇಳಿತು. ಹಿಂಗ್ ಕೇಳ್ಕಂತ ಅಪ್ಪ ನೀವು ಅವ್ರನ್ನ ಕೇಳ್ತೀನಿ ಅಂತ ನಿಮಗ್ ಸುಮ್ ಬಿಡ್ತೀನಿ ಅಂತಲ್ಲ, ನಿಮಗ್ ಗೊತ್ತೇನು ಬ್ಯಾಸ ಹೊಡಿಯೋ ಯೋಗ ಗೊತ್ತಾ, ದನಕಾಯಿ ಯೋಗ ಗೊತ್ತಾ, ಬಿತ್ತ ಯೋಗ ಗೊತ್ತಾ, ಕಳೆ ತೆಗಿ ಯೋಗ ಗೊತ್ತಾ, ಗೊಬ್ಬರ ಹಾಕೋ ಯೋಗ ಗೊತ್ತಾ, ತೆಂಗಿನ ಮರ ಹತ್ತ ಯೋಗ ಗೊತ್ತಾ, ಅಡಿಕೆಕಾಯಿ ಕೆಡೋ ಯೋಗ ಗೊತ್ತಾ ನಿನಗೆ? ನೀನು ಬಿಟ್ಟು ಕೂತ್ಕೊಂಡಿದೀಯ. ಮನೆಯಾಗ ಇರ್ಬೇಕಾಗಿರೋದು ಬೆಳಗಿನ ಸಂಜೆವರೆಗೂ ಮಾಡ್ಬೇಕಾಗಿರೋದು ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲಿ ಬಂದ್ ಮೈ ಬಗ್ಗಿಸ್ತೀನಿ ಅಂತಿರಲ್ಲ, ಇಲ್ಲಿ ಬಗ್ಸೋ ಮೈನು ನಿಮ್ ಮನೆ ಬಗ್ಗಿಸ್ರಿ, ಇಲ್ಲಿ ಬಗ್ಗಿಸೋ ಮೈನು ನಿಮ್ ಹೊಲ್ದಾಗ ಬಗ್ಗಿಸ್ರಿ. ನಿಮಗೆ ಯಾವ ಯೋಗನೂ ಬೇಕಾಗಿಲ್ಲ, ಯಾತ್ರದ್ದು ಬೇಕಾಗಿಲ್ಲ ತಾಯಿ ಅನ್ನೋ ಮಾತು. ನೀವು ಹಿಂಗ್ ಎರಡು ಕೈ ಹಿಡ್ಕೊಂಡು ಮಜ್ಜಿಗೆ ಕಡಿತಾ ಇದ್ರೆ ಎಂತ ಅದ್ಭುತ ಆಸನ. ನಾವ್ ಹಿಂಗ್ ತಿರುಗ್ತೀವಲ್ಲ, ಏನಂತೀರ ಅದಕ್ಕೆ? ವಕ್ರಾಸನ, ಚಕ್ರಾಸನ ಅಂತೇಳಿ ಅವೆಲ್ಲವೂ ಬಂದ್ಬಿಡ್ತಾವಲ್ಲಿ. ಆಮೇಲೆ ನೀವು ಒಳಕಲ್ ತಗೊಂಡು ಒಣಕೆ ತಗೊಂಡು ಹಿಂಗ್ ಗುದ್ದಬೇಕಾದ್ರೆ ಹಿಂಗ್ ಕುಂತೀರಿ ನೋಡ್ರಿ, ಅವನ್ನೆಲ್ಲ ಭತ್ತ ಕುಂತೀರಿ, ಗೋಧಿ ಕುಂತೀರಿ, ಅವಾಗೆಲ್ಲ ಮಾಡ್ಬೇಕಾದ್ರೆ ಎಲ್ಲ ಕಡುಬು ಮಾಡ್ಬೇಕಾದ್ರೂ ಕುಂಬೇಕಾಗಿತ್ತು. ಹಂಗೆ ಕುಂತಾ ಇರ್ಬೇಕಾದ್ರೆ ಹೆಂಗಾಗ್ತಿತ್ತು? ಭಸ್ತ್ರಿಕನೂ ಆಗ್ತಿತ್ತು, ಕಪಾಲಭಾತಿನೂ ಆಗ್ತಿತ್ತು. ಇನ್ನೇನಪ್ಪಾ ನೀವ್ ಇಲ್ಲಿ ಮಾಡಿದ್ರ ಏನು? ಕಷ್ಟಪಟ್ಟು ಅವ್ರು ಹಿಂಗ್ ಎಳಕ ಅನ್ನೋದು, ಬಿಡು ಅನ್ನೋದು, ಎಳಕ ಅದಕ್ಕೊಂದು ಮೇಷ್ಟ್ರು ನೇಮಕ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವೆಲ್ಲ ಮೇಷ್ಟ್ರು ನೇಮಕ ಮಾಡ್ಕೊಂಡು ಈ ಪರಿಸ್ಥಿತಿಗೆ ಬಂದಿದೀವಿ ಅಂತಂದ್ರೆ ಯೋಚನೆ ಮಾಡಿ ನಾವೆಲ್ಲ ಏನೇನ್ ಕಳ್ಕೊಂಡಿದೀವಿ. ಸಹಜವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದನ್ನ ಕೃತಕವಾಗಿ ಮಾಡ್ಕೊಂಡು ಶುರು ಮಾಡಿದೀವಿ. ಆ ದೃಷ್ಟಿಯಿಂದ ಹಂಗಂತೇಳಿ ಇವತ್ತಿನಿಂದ ನಿಮ್ ಮನೇಲಿ ಇರ್ತಕ್ಕಂಥ ಮಿಕ್ಸಿಗಳನ್ನೆಲ್ಲ ಹೊರಗೆ ಹಾಕ್ಬಿಡ್ರಿ ಅಂತ ಹೇಳಲ್ಲ, ನಿಮ್ ಮನೆಯಲ್ಲಿರುವಂತ ವಾಷಿಂಗ್ ಮಿಷಿನ್ ಎಲ್ಲ ಹೊರಗೆ ಹಾಕ್ರಿ ಅಂತ ಹೇಳಲ್ಲ. ಆದ್ರೆ ಅವಾಗವಾಗ ಸಣ್ಣ ಪ್ರಮಾಣದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಮೈ ಮುಟ್ಟಿ ಕೈ ಮುಟ್ಟಿ ಮಾಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಕೃತಕವಾಗಿ ಇಂಥದನ್ನ ಮಾಡ್ಕೊಳ್ಳುವಂತ ಅಗತ್ಯ ನಮಗೆ ಖಂಡಿತ ಬೀಳಲ್ಲ. ಒಬ್ರು ಅಜ್ಜಿ ಹೇಳ್ತಾ ಇದ್ರು, ಅಜ್ಜಿ ಮಗ ಎಲ್ಲಿ ಹೋಗಿದಾರೆ ಅಜ್ಜಿ, ಬೆಳಗ್ಗೆನೆ ಮನೆ ಕಾಣ್ತಾ ಇಲ್ವಲ್ಲ ಅಂತ ಒಬ್ರಿಗೆ ಕೇಳಿದ್ವಿ. ಅಜ್ಜಿ ಹೇಳ್ತು, ಏನ್ ಹೇಳ್ತಿ ಬಿಡಪ್ಪ ಅಂತೇಳಿ. ಅಲ್ಲ ಹೆಚ್ಚು ಕಮ್ಮಿ ಒಂದು 80-85 ವರ್ಷದ ಅಜ್ಜಿ, ಏನ್ ಸುಖ ಹೇಳ್ತಿ ಬಿಡಪ್ಪ ನನ್ನ ಮಗಂದು, ಅಲ್ಲಿ ಕೆಳಗಿಂದ ಮೆಟ್ಲತ್ಕೊಂಬರೋ ಯೋಗ್ಯತೆ ಲಿಫ್ಟ್ನಾಗ ಬರ್ತಾನೆ, ಅಲ್ಲಿರೋ ಜಿಮ್ಮಿಗೆ ಹೋಗಿ ಅಲ್ಲಿ ಮೆಟ್ಲತ್ತಕ್ ಹೋಗಿನಿ ಅಂತ ಹೇಳಿ. ಆಮೇಲೆ ಒಂದು ತೋರಿಸ್ತಾ ಅಜ್ಜಿ, ಬಾಯಲ್ಲಿ ತೋರಿಸ್ತೀನಿ ನಿನಗೆ ಅಂತ ಕರ್ಕೊಂಡು ಹೋಯ್ತು. ಒಂಥರ ಮೊಮ್ಮಗನ್ ತರ ಮಾತಾಡ್ಸ ಅಜ್ಜಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಒಂದು ತೋರಿಸ್ತು. ಅದು ಮೆಟ್ಲದು. ಆ ಮೆಟ್ಲತ್ತ ಮಿಷಿನ್ ಸುಮ್ಮನೆ ಒಂದು ಮೆಟ್ಲತ್ತಿದ ತಕ್ಷಣ ಸುಮ್ಮನೆ ಅದು ತಿರುಗ್ತಾ ಇರುತ್ತೆ. ಅವ್ನು ನಿಂತತ್ರನೇ ಇರ್ತಾನೆ. ಅವ್ನು ಹೆಜ್ಜೆ ಎತ್ಕೊಂಡು ಹೋಗ್ಬೇಕು, ಎಕ್ಸ್ಲೇಟರ್ ತರ ಅವ್ನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ಹೋಗ್ಬೇಕು. ಅದು ಇಷ್ಟೇ ಎತ್ತರ ಇದೆ. ಅದೇ ಸುಮ್ಮನೆ ಒಳಗೆ ರೊಟೇಟ್ ಆಗ್ತಾ ಇರುತ್ತೆ, ಮೇಲತ್ತದು. ಅಜ್ಜಿ ಹೇಳ್ತಿತ್ತು, ನಮ್ಮ ತಮ್ಮ ನನಗೆ ನಗು ಬರ್ತದ ಕೇಳಪ್ಪ, ನನ್ನ ಮಗ ಮಾಡೋದು ಅಲ್ಲಿಂದ ಲಿಫ್ಟ್ ಹತ್ಕೊಂಡ್ ಬರ್ತಾನೆ, ಇಲ್ಲಿ ಮೆಟ್ಲತ್ಕೊಂಡ್ ಒಂದು ಗಂಟೆ ಗಟ್ಟಲೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ 2-3 ಸರಿ ಮೆಟ್ಲ ತಿಳಿದ್ಬಿಟ್ರೆ ಸಾಕಲ್ಲಪ್ಪ, ಇನ್ನೇನ್ ಬೇಕು ಅವನಿಗೆ ಅಂತ ಹೇಳಿ ಅಜ್ಜಿ ಹೇಳ್ತಾ ಇತ್ತು. ಅಲ್ವಾ, ಯೋಚನೆ ಮಾಡಿ ನಾವೇನ್ ಕಳ್ಕೊಳ್ತಿದೀವಿ ಅಂತ. ಸಹಜವಾಗಿರ್ಬೇಕಾಗಿರ್ತಕ್ಕಂಥದ್ದನ್ನ ಕೃತಕ ಮಾಡಿಕೊಳ್ತಿದೀವಿ. ಯಾವುದಕ್ಕೆ ಸಮಯಾವಕಾಶ ಕೊಡಬಾರ್ದಿತ್ತು ಅದಕ್ಕೆ ಇವತ್ತು ಸಮಯಾವಕಾಶ ಕೊಡುವಂತ ಪರಿಸ್ಥಿತಿಗೆ ಬಂದಿದ್ದೀವಿ. ನಿಜವಾಗ್ಲೂ ಸಮಯಾವಕಾಶ ಕೊಡಬೇಕಾಗಿದ್ದಕ್ಕೆ ಸಮಯನೇ ಇಲ್ಲ ನಮಗೆ. ಯಾವ್ದಕ್ಕೆ ಸಮಯ ಕೊಡಬೇಕಾಗಿತ್ತು? ಅಕ್ಕಪಕ್ಕದ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡಕ್ ಸಮಯ ಕೊಡಬೇಕಾಗಿತ್ತು. ನಮ್ಮೊಳಗೆ ಒಬ್ಬ ಕಲಾವಿದ ಅದನ್ನೇ ನಾವು ಅಪ್ಪ ಅಮ್ಮಗೆ ಈಗ ಹೇಳ್ಬಿಟ್ರೆ ಟೆನ್ಷನ್ ಆಗ್ಬಿಟ್ಟು ಏನಾದ್ರು ನಮಗ್ ಬೈದ್ರೆ ಏನ್ ಮಾಡೋದು ಅಂತ ಹೇಳಿ ಎಲ್ಲದನ್ನು ನುಂಗೆಂದು ಕೂತ್ಕೊಳ್ತೇವೆ. ಒಂದ್ ವಯಸ್ಸಿಗೆ ಬಂದಾಗ ಹೊರಗಿನ ಹುಡುಗರು ಪರಿಚಯ ಆಗ್ತಾರೆ. ಹೊರಗಿನ ಹುಡುಗರು ಪರಿಚಯ ಆದಾಗ ಅವ್ನು ಒಳ್ಳೆನಾಗಿದ್ರೆ ಸರಿ ಮಾರಾಯ, ದಿಕ್ತಪ್ಸಂತ ಹುಡುಗರು ಆಗ್ಬಿಟ್ರೆ ಏನಾಯ್ತು? ಇದೇ ಮಕ್ಕಳು ದಿಕ್ತಪ್ಪ ಹೋಗ್ಬಿಡ್ತಾರೆ. ಹಾಗಾಗಿನೇ ಹಿಂದೆಲ್ಲ ಏನಾಗ್ತಿತ್ತು, ಕೂಡು ಕುಟುಂಬಗಳು ಇರ್ತಿದ್ವು. ಕೂಡು ಕುಟುಂಬಗಳಲ್ಲಿ ಒಬ್ರಲ್ಲ ಒಬ್ರು ಮನೆಯೊಳಗೆ ಇರ್ತಿದ್ರು, ಒಬ್ರಲ್ಲ ಒಬ್ರು ಮಕ್ಕಳ ಮೇಲೆ ನಿಗಾ ಮಾಡ್ತಾ ಇದ್ರು. ಆ ಮಕ್ಕಳನ್ನ ಆಡಕ್ ಬಿಟ್ಟು ನೋಡ್ಕೊಂಡು ನಿಂತ್ಕೊಳ್ಳೋರು. ಈಗೆಲ್ಲ ಆಡಕ್ ಬಿಟ್ಟು ನೋಡ್ಕೊಂಡು ನಿಂತ್ಕೊಂಡಾಗ ಆ ಮಗುವಿಗೆ ಏನೋ ಹೆಚ್ಚು ಕಮ್ಮಿ ಅಂತಂದ್ರೆ ಅವ್ರವಾಗ ಅದನ್ನ ಆರೈಕೆ ಮಾಡ್ತಾರೆ. ಅಪ್ಪ ಅಮ್ಮನೇ ಆಗ್ಬೇಕು ಅಂತ ಏನಿಲ್ಲ. ಕೊನೆಗೆ ಯಾರು ಇಲ್ಲ ಅಂತಂದ್ರೆ ಆ ಮಗುವಿನ ಹಿಂದೆ ಮುಂದೆ ಹುಟ್ಟಿರುವಂತ ಅಣ್ಣ ತಮ್ಮಂದ್ರು ಆಗ್ತಂಗೆ ಏನ್ ಇರ್ತಿದ್ರಲ್ಲ, ಅವ್ರ ಜೊತೆಗಾರ ಸೇರ್ಕೊಂಡು ಆ ಮಕ್ಕಳು ಮಾತಾಡ್ಕೊಳ್ತಾ ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹಂಚಿಕೊಳ್ಳುವಂತ ಒಂದು ಸಂವಹನ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಇದ್ರು. ಇವತ್ತು ಆ ಸಂವಹನ ಸಾಮರ್ಥ್ಯ ಮಕ್ಕಳಿಗಿಲ್ಲ. ಹಾಗಾಗಿ ಇಂಥವೆಲ್ಲವನ್ನೂ ಕೂಡ ನಾವು ರೂಢಿಸ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಪರಂಪರೆಯೊಳಗೆ ಬಂದಿರ್ತಕ್ಕಂಥ ಹಳೆಯ ಆಚಾರ ವಿಚಾರಗಳನ್ನ ನಮ್ಮ ಬದುಕಿನೊಳಗೆ ಕನಿಷ್ಠ ಪಕ್ಷನಾದ್ರೂ ಕೂಡ ಅಳವಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಟ್ನಳ್ಳಿ ಮಹೇಶ್ ಅವರು ಒಂದು ವಿಶೇಷ ಕಾರ್ಯಕ್ರಮ ಇದೆ, 2ನೇ ವರ್ಷದ್ದು ಅಂಗಳದಡಿಗೆ ಮಂಗಳ ನುಡಿದಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 1 ತಿಂಗಳ ಕಾಲ ಮನೆಗೆ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಕೆಲವು ಮನೆಗಳಲ್ಲಿ
ಕೆಲವು ದೇವಸ್ಥಾನಗಳ ಆವರಣದೊಳಗೆ, ಕೆಲವು ಕಲ್ಯಾಣ ಮಂಟಪಗಳಲ್ಲಿ, ಕೆಲವು ಸಂಘ ಸಂಸ್ಥೆಗಳಲ್ಲಿ ಹಿಂಗೆ ಮಾಡಿಕೊಳ್ತಾ ಬಂದಿದ್ದಾರೆ. ಈ ಶ್ರಾವಣ ಮಾಸ ಅನ್ನೋದೈತಲ್ಲ, ಅದು ಶ್ರವಣ ಮಾಸ ಅಂತ. ಶ್ರವಣ ಅಂದ್ರೆ ಕೇಳುದು. ಯಾಕೆ ಶ್ರಾವಣ ಮಾಸದಲ್ಲಿ ಕೇಳ್ಬೇಕು ಅಂತಂದ್ರೆ, ನಾವೆಲ್ಲ ರೈತಾಪಿ ಪರಂಪರೆ ನಮ್ದು. ಇಡೀ ಭಾರತ ದೇಶದೊಳಗೆ ಅತಿ ಹೆಚ್ಚಿರ್ತಕ್ಕಂಥ ರೈತರು. ಹಾಗಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರೈತರು ಆಷಾಢ ಮಾಸದ ತುಂಬಾ ಬಿತ್ತೋದ್ರಿಂದ ಹಿಡ್ಕೊಂಡು ಬೆಳೆಗಳನ್ನ ಒಂದು ಹಂತಕ್ಕೆ ಬೆಳೆಸೋವರೆಗೂ 1 ತಿಂಗಳು ಪೂರ್ತಿ ಅವರು ಕಾಯಕ ಮಾಡ್ತಿರ್ತಾರೆ. ನೀವು ನೋಡ್ರಿ, ಆಷಾಢ ಮಾಸ ಶುರುವಾಗುವಷ್ಟೊತ್ತಿಗೆ ಹೊಲ ಹದ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಯುಗಾದಿ ಹಬ್ಬ ಪ್ರಾರಂಭ ಆಗತ್ತಲ್ಲ, ಅವಾಗೆಲ್ಲ ಹಿಂಗಾರು ಮಳೆಗಳು ಶುರುವಾಗಿರ್ತವೆ, ಅಡ್ಡ ಮಳೆಗಳು ಬರ್ತಿರ್ತವೆ. ಒಂದ್ ಅಡ್ಡ ಮಳೆ ಬಿತ್ತು ಅಂತ ಹೇಳಿದ್ರೆ ಒಂದ್ಸರಿ ಕಬ್ಬುಂಡೆ ಹೆಂಗ್ ಹೊಡೆದು, ಮತ್ತೊಂದು ಅಡ್ಡ ಮಳೆ ಬಿತ್ತು ಅಂತ ಹೇಳಿ ಅದ್ರ ಮೇಲೆ ಒಂದ್ಸರಿ ಕುಂಟೆ ಹೊಡೆದು ಆ ಹೊಲದೆಲ್ಲ ಅರಗಿಸಿ ಸ್ವಚ್ಛ ಮಾಡಿ ಅದ್ರಾಗಿರೋ ಕೂಳೆ ಪಾಳೆ ಕಲ್ಲು ಪಲ್ಲೆ ಎಲ್ಲದನ್ನು ತೆಗೆದು ಹೊರಗೆ ರಾಶಿ ಹಾಕಿ ಯಾವಾಗ ಮಳೆ ಬರ್ತದೋ ಅಂತೇಳಿ ರೈತರು ಕಾದ್ಕೊಂಡು ಕುಂತಿರ್ತಾರೆ. ಆಷಾಢ ಮಾಸ ಬರೋಷ್ಟೊತ್ತಿಗೆ ಮಳೆ ಶುರುವಾಗತ್ತೆ. ಮಳೆ ಶುರುವಾದಾಗ ಮೊದಲನೇ ಮಳೆಗೆ ಬಿತ್ತಕ್ ಶುರು ಮಾಡ್ತಾರೆ. ಬಿತ್ತಿ 1 ವಾರ ಆಗೋಷ್ಟೊತ್ತಿಗೆ ಆ ಗಿಡಗಳೆಲ್ಲ ಒಂದೊಂದು ಗೇಣು ಬೆಳ್ಕೊಂಡು ಬಂದಿರ್ತವೆ. ಅದಕ್ಕೆ ಸಣ್ಣದಾಗ ಗೊಬ್ಬರ ಹಾಕ್ತಾರೆ, ಕಳೆ ತೆಗಿತಾರೆ. ಆಮೇಲೆ ಅವು ಗಿಡಗಳು ಬೀಳಬಾರ್ದು ಅಂತೇಳಿ ಅದಕ್ಕೆ ಎಳೆಕುಂಟೆ ಹೊಡಿತಾರೆ, ಬುಡುಗುಂಟೆ ಹೊಡಿತಾರೆ, ಮತ್ತು ಗೊಬ್ಬರ ಹಾಕ್ತಾರೆ. 1 2 ಸರಿ 3 ಸರಿ ಗೊಬ್ಬರ ಹಾಕಿ ಕಳೆ ತೆಗೆಯುವಷ್ಟೊತ್ತಿಗೆ ಇಡೀ ಆಷಾಢ ಮಾಸ ಮುಗ್ದೋಗಿರುತ್ತೆ. ಜಿಟಿ ಮಳೆ ಹಿಡ್ಕೊಂಡು ಆ ಗಿಡಗಳೆಲ್ಲ ಸೊಂಪಾಗಿ ಇನ್ನೇನು ಮಾಡೋದ್ ಬೇಡ ಕಣಪ್ಪ, ಇನ್ನೊಂದು ತಿಂಗಳು ಕಾದ್ಬಿಟ್ರೆ ಮುಂದಿನ ತಿಂಗಳು ಫಲ ಬರುತ್ತೆ ಅನ್ನುವಂತ ಪರಿಸ್ಥಿತಿ ಇಡೀ ಆಷಾಢ ಮಾಸ. ಹಂಗಾಗಿ ರೈತಾಪಿಗಳಿಗೆ ಕಿಂಚಿತ್ತೂ ಕೂಡ ಬಿಡುವಿರೋದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಆಷಾಢ ಮಾಸವನ್ನ ಅಪಶಕನ ಅಂದ್ಬಿಟ್ರು. ಅಲ್ಲಿ ಶುಭ ಕಾರ್ಯಗಳು ಏನು ಮಾಡಂಗಿಲ್ಲ ಅಂತ ನಾನು ನೇಮಕ ಮಾಡ್ಬಿಟ್ರು. ನಮ್ಮವರೆಲ್ಲ ಸೇರ್ಕೊಂಡು ಶುಭ ಕಾರ್ಯಗಳು ಏನು ಆಷಾಢ ಮಾಸ ಅಪಶಕನ ಅಲ್ಲ, ಅಶುಭನೂ ಅಲ್ಲ ಅದು. ಆದ್ರೆ ಕಾಯಕ ಜೀವಿಗಳಾಗಿರ್ತಕ್ಕಂಥ ರೈತಾಪಿಗಳಿಗೆ ಆ ಕಾಯಕದಿಂದ ವಿಮುಖ ಆಗುವಂತ ಯಾವ ಆಚರಣೆಗಳನ್ನು ಕೂಡ ಅವ್ರ ಮನೇಲಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಏನು ಮಾಡಂಗಿಲ್ಲ ಅನ್ನೋ ನಿಯಮ ತಗೊಂಡ್ಬಂದ್ರು. ಅದಕ್ಕೆ ಏನ್ ಮಾಡಿದ್ರು ಗೊತ್ತೇ, ನೀವು ಹೊಸದಾಗಿ ಮದುವೆ ಆಗಿರುವಂತ ಮನೆಗಳಿಗೆ ಬಂದಿರ್ತಾರೆ ಸೊಸೆಂದ್ರನ್ನ ಅತ್ತೆ ಸೊಸೆ ಒಂದೇ ಬಾಗಿಲಿಗೆ ಓಡಾಡ್ಬಾರ್ದು ಅಂತ ತವ್ರ ಮನೆ ಕಳಿಸ್ಬಿಡ್ತಾರೆ. ಯಾಕೆ ತವ್ರ ಮನೆ ಕಳಿಸ್ತಾರೆ ಗೊತ್ತಲ್ಲ? ಈ ಮದುವೆ ಆಗಿರೋ ಹುಡುಗ ಹೆಂಡತಿ ಮಕ್ಕ ನೋಡ್ಕೊಂಡು ಮನೆ ಒಳಗೆ ಕೂತ್ಕೊಂಡ್ರೆ ಏನ್ ಮಾಡೋದು, ಅಥವಾ ಹೆಂಡತಿ ಮನೆಗಿದ್ರೆ ಅಂತ ಹೊಲ್ದ ಕೆಲಸ ಮಾಡಕ್ ಬಿಟ್ಟು ಜಂಗಿರ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತೇಳಿ ಏನ್ ಮಾಡಿದ್ರು, ಸೊಸೆನ ತವ್ರ ಮನೆ ಕಳಿಸ್ಬಿಟ್ರು. ಆ ತಾಯಿ ತವ್ರ ಮನೆಯಿಂದ 1 ತಿಂಗಳು ಗಟ್ಲೆ ತವ್ರ ಮನೆಗಿದ್ದು ವಾಪಸ್ ಬರ್ಬೇಕಾದ್ರೆ ಆಕೆಗೂ ಬೇಜಾರಾಗ್ತಿರ್ತೈತಿ. ಅವಾಗ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ತಾಯಿ ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡು ಹೋಗ್ಬಾರ್ದು, ನಿನಗೆ ಉಂಡೆ ಕೊಡ್ತೀನಿ, ಅಲ್ಲಿ ಹೋಗಿ ಬೇಜಾರಾದ ತಿನ್ನುವಂತೆ, ಚಕ್ಲಿ ಕೊಡ್ತೀನಿ, ಮತ್ತೆ ಹೊಸ ಬಟ್ಟೆ ಕೊಡಿಸ್ತೀನಿ ಅಂತೇಳಿ ಉಂಡೆ ಕೊಟ್ಟು, ಸೀರೆ ಕೊಟ್ಟು, ಬಟ್ಟೆ ಕೊಟ್ಟು ಹೋಗುವ ಅಂತ ಕಳಿಸ್ಕೊಟ್ರು. ಇವತ್ತು ಎಲ್ಲಿಗೆ ಬರುತ್ತೆ ಆ ಪರಿಸ್ಥಿತಿ? ತವ್ರ ಮನೆಯಿಂದ ಗಂಡನ ಮನೆಗೆ ಉಂಡೆ ಕಟ್ಕೊಂಡ್ ಬರುತ್ತೆ ಹೆಣ್ಮಕ್ಳು ಅದಾರ? ಏನಿಲ್ಲ. ಆ ಪದ್ಧತಿನ ಒಂದು ಸಂಪ್ರದಾಯಬದ್ಧವಾಗಿ ಇಟ್ಕೊಂಡ್ರು. ಇಲ್ಲಿರುವಂತ ತವ್ರ ಮನೆಗರು ಅಣ್ಣಂದ್ರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಅವಾಗೆಲ್ಲ ಎಮ್ಮೋ ಮಾಡಕ್ ಶುರು ಮಾಡಿದ್ರು. ಮೊದ್ಲು 100 ರೂಪಾಯಿ ಎಮ್ಮೋ ಮಾಡ್ತೀನಿ ಕಣ, ಏನ್ ಬೇಕು ತಗೊಂಡ್ಬಿಡು ಅಂತೇಳಿ. ಈಗೇನು ಫೋನ್ ಪೇ ಮಾಡ್ಬಿಟ್ರು. 100-500 ರೂಪಾಯಿ ಫೋನ್ ಪೇ ಮಾಡ್ತೀನಿ, ಅದ್ರ ಉಂಡೆನರ ಕಟ್ಟಿಗೆ ಸೀರೆನರ ತಗೋ, ಏನ್ ಬೇಕಾದ್ರೆ ಮಾಡಿಕ 500 ರೂಪಾಯಿ ಕಳಿಸ್ತೀನಿ ಅಂತೇಳಿ. ಇವ್ರು ಅಲ್ಲಿ ಹೋಗಂಗಿಲ್ಲ, ಆಕಿನ್ ಮಾತಾಡ್ಸಂಗಿಲ್ಲ. ಸಂಬಂಧಗಳು ಗಟ್ಟಿಯಾಗಂದ್ರೆ ಹೆಂಗ್ ಗಟ್ಟಿ ಹಾಕಬೇಡ್ರಿ. ಹಂಗಾಗಿ ನಮ್ ಜನ ಏನ್ ಮಾಡಿದ್ರು, ಆಷಾಢ ಮಾಸದಲ್ಲೆಲ್ಲ ದುಡಿದು 1 ವರ್ಷಕ್ಕೂ ಬೇಕಾಗಿರೋದು ಏನೈತಲ್ಲ ಅದೆಲ್ಲ ಶ್ರಮನ ಅಲ್ಲಿ ಹಾಕ್ಬಿಟ್ರು. ಅದಾದ ಮೇಲೆ ಶ್ರಾವಣ ಮಾಸದಲ್ಲಿ ಏನು ಕೆಲಸ ಇರಲ್ಲ ಅವರಿಗೆ, ರೈತರೆಲ್ಲ ಆರಾಮಾಗಿರ್ತಾರೆ. ಅವಾಗ ಏನು ಯೋಚನೆ ಮಾಡಿದ್ರು ನಮ್ಮ ಮಠದ ಗುರುಗಳೆಲ್ಲರೂ ಸೇರ್ಕೊಂಡು ಅಂತ ಹೇಳಿದ್ರೆ, ಶ್ರವಣ ಮಾಸ ಅಲ್ಲಿ ಒಳ್ಳೆ ವಿಚಾರಗಳನ್ನ ಕೇಳಲಿ, ಒಳ್ಳೊಳ್ಳೆ ಆಚರಣೆಗಳನ್ನ ಅವ್ರ ಮನೆಗಳಲ್ಲಿ ಮಾಡ್ಲಿ, ಗುರುಲಿಂಗ ಜಂಗಮರ ಸಹವಾಸದೊಳಗೆ ಬೀಳ್ಲಿ, ಮತ್ತೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಬಸವ ಪುರಾಣನೋ ಪ್ರಭುಲಿಂಗ ಲೀಲೆನೋ ಇಂಥವೆಲ್ಲವನ್ನು ಕೂಡ ಕೇಳ್ಕೊಂಡು ಮನೆ ಮಂದಿ ಎಲ್ಲ ಆಧ್ಯಾತ್ಮದ ಕಡೆ ಒಂದಿಷ್ಟು ಅವ್ರ ಗಮನ ಹರಿಸ್ಲಿ ಅನ್ನುವಂತ ಅಪೇಕ್ಷೆ ಇಟ್ಕೊಂಡು ಇಡೀ ಶ್ರಾವಣ ಮಾಸವನ್ನ ಅದನ್ನ ಪವಿತ್ರ ಅಂತ ಹೇಳಿ ಘೋಷಣೆ ಮಾಡಿ ಆ ಸಂದರ್ಭದೊಳಗೆ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿಸ್ಕೊಂಡ್ರಪ್ಪ ಅಂತ ಹೇಳಿ ನನ್ನ ನಿಯಮ ಮಾಡಿದ್ದು. ನೋಡಿ, ರೈತರ ಕೆಲಸ ಮುಗಿಯೋವರೆಗೂ ಕೂಡ ಏನೂ ಶುಭ ಕಾರ್ಯ ಮಾಡಂಗಿಲ್ಲ. ಆಮೇಲೆ ಮತ್ತೆ ಮುಂದೊಂದು ಶೂನ್ಯ ಮಾಸ ಅಂತ ಬರ್ತದೆ, ಗೊತ್ತಲ್ಲ ನಿಮಗೆ? ಶೂನ್ಯ ಮಾಸ ದೀಪಾವಳಿ ಆದ್ಮೇಲೆ ಒಂದು ಶೂನ್ಯ ಮಾಸ ಬರ್ತದೆ. ಶೂನ್ಯ ಮಾಸದಲ್ಲೂ ಕೂಡ ಶುಭ ಕಾರ್ಯ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬಿತ್ತಿದ್ದೆಲ್ಲ ಅಲ್ಲಿ ಬೆಳೆ ಕೊಯ್ದು ಒಕ್ಕಲು ಮಾಡೋದು, ಹಾರ್ವೆಸ್ಟಿಂಗ್ ಮಾಡೋದು, ಒಕ್ಕಲು ಮಾಡೋದು. ಹಂಗಾಗಿ ಆ ಸಂದರ್ಭದೊಳಗೂ ಕೂಡ ಇವರು ಮೈಗಳತನ ಮಾಡ್ಕೊಂಡು ಮತ್ತೆ ಹಬ್ಬಂತೆ ಹರಿದಿನಂತೆ ಅಂತ ಅಡ್ಡಾಡಕ್ ಹೋಗ್ಬಾರ್ದು ರೈತರು ಅಂತ ಹೇಳಿ ಇಡೀ ರೈತಾಪಿಗಳಿಗೆ ಅನುಕೂಲ ಆಗಂಗೆ ಮತ್ತೆ ಶೂನ್ಯ ಮಾಸದೊಳಗೆ ಸಂಪೂರ್ಣವಾಗಿ ಒಕ್ಕಲ್ತನ ಮಾಡೋದಕ್ಕೆ ಅಂತೇಳಿ ಅದನ್ನು ಕೂಡ ಅಲ್ಲಿ ಶುಭ ಕಾರ್ಯ ಮಾಡಂಗಿಲ್ಲ, ಮದುವೆ ಮುಂಚೆ ಮಾಡಂಗಿಲ್ಲ ಅಂತ ದೊಡ್ಡ ಕಾರ್ಯಗಳು ಇಟ್ಕೊಳ್ಳಂಗಿಲ್ಲ ಅಂತ ಮಾಡಿಬಿಟ್ರು. ಅದಾದ್ಮೇಲೆ ನೋಡ್ರಿ ಮತ್ತೆ ಹಬ್ಬಗಳು ಸುರಿ ಮಾಡಿ, ಯುಗಾದಿ ಬಂತು, ಯುಗಾದಿಯಿಂದ ಮತ್ತೊಂದು ಹಬ್ಬ, ಮುಗಿದೊಂದು ಹಬ್ಬ, ಆಮೇಲೆ ಹಂಗ ಹಬ್ಬ ಕೊನೆಗೆ ಹಬ್ಬ ಯಾವ್ದಪ್ಪ ಅಂದ್ರೆ ಕಾರುಣಿಮೆ ಬಂದ್ರೆ ಮತ್ತೆ ಹಬ್ಬಗಳಿಲ್ಲ. ಆಮೇಲೆ ಮತ್ತೆ ಹಬ್ಬ ಶುರುವಾಗದೆ ಅವಾಗ ಆಷಾಢ ಮುಗಿದ್ಮೇಲೆ ಶ್ರಾವಣದಿಂದ ಹಬ್ಬಗಳು ಶುರುವಾಗ್ತವೆ. ಹಿಂಗೆ ನಮ್ಮಲ್ಲಿ ನಮ್ಮ ಬದುಕಿನ ಏರಿಳಿತಗಳಿಗೆ ತಕ್ಕಂತೆ ಶುಭ ಅಶುಭಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇಂಥವನ್ನೆಲ್ಲವನ್ನು ಗಮನಿಸಿದಾಗ ಶ್ರಾವಣ ಮಾಸ ಅನ್ನುವಂಥದ್ದು ಇಂಥ ಒಳ್ಳೆ ವಿಚಾರಗಳನ್ನ ಕೇಳೋದಕ್ಕೆ, ಒಳ್ಳೆ ವಿಚಾರಗಳನ್ನ ಮನನ ಮಾಡೋದಕ್ಕೆ,
ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಸವಾಲುಗಳನ್ನ ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಆತ್ಮಬಲವನ್ನು ಪಡ್ಕೊಳ್ಳೋದಕ್ಕೆ ಈ ಶ್ರಾವಣ ಮಾಸ ಅನ್ನುವಂಥದ್ದು ಇರೋದು. ಹಾಗಾಗಿ ಮಠಗಳಲ್ಲಿ ಪ್ರವಚನ ಏರ್ಪಡಿಸ್ತಾರೆ. ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಮನೆಗಳಲ್ಲಿ ಯಾವ್ದಾದ್ರು ಒಂದು ಸದ್ಗ್ರಂಥವನ್ನ ಅಧ್ಯಯನ ಮಾಡುವಂತ ಪುರಾಣ ಪ್ರವಚನಗಳನ್ನು ಕೇಳುವಂತ ಒಂದು ಸಂದರ್ಭಗಳನ್ನ ಮನೆಗಳಲ್ಲಿ ನಿರ್ಮಾಣ ಮಾಡಿಕೊಳ್ತಾರೆ. ಅದರ ಒಂದು ಆಧುನಿಕ ರೂಪ ಏನಪ್ಪಾ ಅಂದ್ರೆ ಚಟ್ನಳ್ಳಿ ಮಹೇಶ್ ಮಾಡಿಕೊಂಡಿರ್ತಕ್ಕಂಥ ಅಂಗಳದಡಿಗೆ ಮಂಗಳ ನೋಡಿದಡಿಗೆ ಅನ್ನುವಂಥದ್ದು ಅದರ ಒಂದು ಆಧುನಿಕ ರೂಪ. ಬಹುಶಃ ಅವ್ರ ಮನೆಯವ್ರು ಹೆಂಗ್ ಬಿಟ್ಟಿದ್ರು ನಮಗೆ ಗೊತ್ತಿಲ್ಲ. ಅವ್ರ ಮನೆಯವ್ರು ಬಿಡಬಾರ್ದು ಆಕ್ಚುಲಿ ಅವ್ರಿಗೆ ಹೊರಗಡೆಗೆ. ಅವ್ರಿಗೆ ಆಗಿರುವಂತ ಆಪರೇಷನ್ ನೋಡಿದ್ರೆ ನೀವು ಅವತ್ತು ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ನಾರಾಯಣ ಹೃದಯದಲ್ಲಿ ಹೋಗಿ ನೋಡಿದಾಗ ಏನ್ ಮರಿಯ ಚಟ್ನಳ್ಳಿ ಮಹೇಶಿನ ಮಾತಾಡಲ್ಲ ಮನೆಯೊಳಗೆ ಇರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಅವ್ರ ಹೃದಯ ಹಿಂಗೆ ಎದೆಯನ್ನ ಓಪನ್ ಮಾಡಿ ಸರ್ಜರಿ ಮಾಡಿದ್ರು. ಅಂಥದ್ರಲ್ಲಿ ಆ ಮನುಷ್ಯ ಆಮೇಲೆ ತಯಾರಾಗಿ ಬಂದದ್ ನೋಡಿದ್ರೆ ನೀವು ಹೊಸ ಚಟ್ನಳ್ಳಿ ಮಹೇಶ್. ಎಷ್ಟು ಹೊಸ ಚಟ್ನಳ್ಳಿ ಮಹೇಶ್ ಅಂದ್ರೆ ಇನ್ನೊಂದು ಹೆಣ್ಣು ನಿಮಗ್ ನೋಡ್ಬೇಕು ಮಗಕ್ ನೋಡ್ಬೇಕು ಅಂತ ನಾವು ಕೇಳಿದ್ವಿ ಅವ್ರಿಗೆ. ಅಷ್ಟು ಚೆನ್ನಾಗಿ ತಯಾರಾಗಿ ಬಂದದ್ದು ಚಟ್ನಳ್ಳಿ ಮಹೇಶ್. ಆಯ್ತು ಮಾರ ಸರಿ, ಅದೆಲ್ಲ ಸರಿನೇ, ಆರೋಗ್ಯ ಸುಧಾರಿಸ್ತು ಎಲ್ಲ ಸರಿನೇ. ಆದ್ರೆ ಹಿಂಗ್ ಗಂಟೆ ಭಾಷಣ ಮಾಡಿದ್ರೆ ಏನಾಗ್ಬಿಡ ಅವ್ರ ಆರೋಗ್ಯದ ಪರಿಸ್ಥಿತಿ ಅಂತ. ಕೊನೆಗೆ ಅವ್ರ ಮನೆಯವರು ಸಿಕ್ಕಾಗೆಲ್ಲ ಹೇಳ್ತಿರ್ತೀನಪ್ಪ, ನಿಮ್ಮ ಅಪ್ಪಾಜಿನ ಮಾತ್ರ ಒಬ್ಬರನ್ನೇ ಕಳ್ಸಂಗಿಲ್ಲ. ಒಂದ್ ವೇಳೆ ಅವ್ರೊಬ್ಬರೇ ಹೋಗ್ತಾರೆ ನಿಮ್ಮ ಅಮ್ಮನ ಜೊತೆ ಮಾಡಿ ಕಳಿಸ್ಬೇಕು, ಪಕ್ಕ ಕೂತಬೇಕು ನಿಮ್ಮಮ್ಮ ಅಂತ ಹೇಳ್ತಿರ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಒಂದು ಸಾಹಿತ್ಯವನ್ನ ಸಂಸ್ಕೃತಿಯನ್ನ ಪರಿಚಾರಿಕೆ ಮಾಡುವಂತ ಸಂಖ್ಯೆ ಬಹಳ ಕಮ್ಮಿ ಇದೆ ಇವತ್ತು. ಎಷ್ಟೋ ಜನಗಳು ಹೆಂಗಿದಾರಪ್ಪ ಅಂತ ಒತ್ತಿಗೆ 3 ಮಣ ನೈಕೊಂಬಂದಂಗೆ ಸಂತಿಗೆ 3 ಮಣ ನೈಕೊಂಬಂದಂಗೆನೆ ಮಾತಾಡುವಂತವ್ರು ಇದ್ದಾರೆ. ಆದ್ರೆ ಹಿಂಗ ನಿರರ್ಗಳವಾಗಿ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಯುವಾಗಿ ಮಾತಾಡ್ತಕ್ಕಂಥವ್ರ ಸಂಖ್ಯೆ ಇವತ್ತು ನಮ್ಮ ನೋಡಿ ಬಹಳ ಕಮ್ಮಿ ಇದೆ. ಹಾಗಾಗಿ ಚಟ್ನಳ್ಳಿ ಮಹೇಶ್ ಅವ್ರ ಕಂಠವನ್ನು ಕೂಡ ಚೆನ್ನಾಗಿಟ್ಕೊಳ್ಬೇಕು, ಆರೋಗ್ಯನೂ ಚೆನ್ನಾಗಿರ್ಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆ ಮಾತುಗಳನ್ನ ಮಾಡಿಕೊಂಡು ಜಾಸ್ತಿ ಶ್ರಮ ಆಗ್ಲಾರ್ದಂಗೆ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ತಾ ಹೋಗ್ಲಿ ಅನ್ನುವಂತ ಒಂದು ಆಶಯವನ್ನ ಕಿವಿ ಮಾತನ್ನ ಅವ್ರಿಗೆ ಈ ಸಂದರ್ಭದಲ್ಲಿ ತಿಳಿಸಿ, ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿರ್ತಕ್ಕಂಥ ನಮ್ಮ ತಮ್ಮಯ್ಯನವ್ರ ಮನೆಯಲ್ಲಿ ಬಹುಶಃ ನಮಗೊಂದು ಬಹಳ ಸಂತೋಷ ಆಗೋದು, ಹೆಮ್ಮೆ ಆಗೋದೇನಪ್ಪ ಈ ಚಿಕ್ಕಮಗಳೂರಿನ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರ ಬಗ್ಗೆ ಹೆಮ್ಮೆ ಏನಪ್ಪಾ ಅಂತಂದ್ರೆ ರಾಜಕಾರಣ ಮಾಡ್ಬೇಕಾದ್ರೆ ಪಕ್ಕಾ ರಾಜಕಾರಣಗಳು ಹಾಕ್ತಾರೆ. ಅವ್ರು ಯಾವ ಮಟ್ಟಕ್ಕೆ ರಾಜಕಾರಣಿಗಳು ಪಕ್ಕಾ ರಾಜಕಾರಣಿಗಳು ಅಂದ್ರೆ ಇನ್ನು ಮೇಲೆ ಅವ್ರು ಒಂದಾಗಲ್ಲ ಅಂತ ಅಂದ್ಕೋಬೇಕು ನಾವೆಲ್ಲ. ಇವ್ರಾಗಲಿ ನೀವೆಲ್ಲ ಗಮನಿಸ್ಬಿಟ್ರೆ ಮಹೇಶ್ ಹೇಳಿದ್ರು ಅದು ಸೂಕ್ಷ್ಮವಾಗಿ ಅವನ್ನೆಲ್ಲ ನೋಡ್ಬಿಟ್ರೆ ಅವತ್ತಿನ ರಾಜಕಾರಣದ ಸಂದರ್ಭಗಳು ಚುನಾವಣೆ ಸಂದರ್ಭ ನೋಡ್ಬಿಟ್ರೆ ಇವ್ರು ಯಾರು ಒಂದಾಗಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಅದು ಭಕ್ತರಿಗೆ ಗುರುವಿನ ನಡಿಗೆಯಲ್ಲಿ ಎಲ್ಲರೂ ಬಂದ್ರು. ಅಲ್ಲಿನೂ ಕೂಡ ಹೆಂಗಿತ್ತು ಗೊತ್ತೇನು, ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇಟ್ಕೊಂಡಿದ್ರು ನಮ್ ಜೊತೆಗೆ ಬರೋಕ್ ಶುರು ಮಾಡಿದ್ರು, ಏನೋ ಹೋಗಬಾರೋ ಅಂತ ಮಾತಾಡಕ್ ಶುರುವಾದ್ರು. ಆಮೇಲೆ ಈ ಚುನಾವಣೆ ಮುಗೀತು. ಚುನಾವಣೆ ಮುಗಿದ ಮೇಲೆ ಇನ್ನೇನು ಇವ್ರು ಒಂದಕ್ಕರೋ ಹೆಂಗಪ್ಪ ಅನ್ಕೊಳ್ತಿದ್ವಿ ನಾವು. 1 ತಿಂಗಳು 2 ದಿವಸ ಬಿಗು ಇರುತ್ತೆ. ಅಲ್ಲಿ ಇಲ್ಲಿ ಮುಖಾಮುಖಿ ಭೇಟಿ ಆದಾಗ ಹಿಂಗೆ ಇವ್ರ ಕೈ ಚಾಚೋದು ಅವ್ರ ಕೈ ಚಾಚೋದು, ಚೆನ್ನಾಗಿದ್ದಾರೆ ಅನ್ನೋದು. ಆಮೇಲೆ ಈಗ ಯಾವ ಮಟ್ಟಕ್ಕಾಗಿದ್ದಾರೆ ಅಂತಂದ್ರೆ ಇವ್ರೇನೋ ಒಬ್ರಿಗೊಬ್ರು ಎದುರು ಚುನಾವಣೆ ಮಾಡಿದ್ದು ಅಂತ ಅನ್ಬೇಕು. ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ವಿಶ್ವಾಸ ಬೆಳೆಸ್ಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದ ಬ್ಯೂಟಿ ಆಫ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಸೌಂದರ್ಯ ಇದು. ಏನಪ್ಪಾ ಅಂತ ಹೇಳಿದ್ರೆ ಚುನಾವಣೆಗೆ ಭಿನ್ನಾಭಿಪ್ರಾಯಗಳು ಅವೆಲ್ಲ ಜನಸೇವೆ ಮಾಡೋದಕ್ಕಿರ್ತಕ್ಕಂಥ ಅಭಿಪ್ರಾಯ ಭೇದಗಳೇ ಹೊರತು ವೈಯಕ್ತಿಕವಾಗಿ ಅಭಿಪ್ರಾಯ ಭೇದಗಳನ್ನ ತಗೊಂಡು ಸಂಬಂಧಗಳು ನಾಶ ಮಾಡ್ಕೊಳ್ಬಾರ್ದು ಅನ್ನುವಂಥ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಆ ಪ್ರಜ್ಞೆನ ಇವರು ಕೂಡ ಇಟ್ಕೊಂಡಿದ್ದಾರೆ. ಅದರಂತೆ ಇವ್ರ ವಿರುದ್ಧವಾಗಿ ಚುನಾವಣೆ ಮಾಡಿರ್ತಕ್ಕಂಥವ್ರು ಕೂಡ ಆ ಪ್ರಜ್ಞೆ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ. ಮುತ್ಸದ್ದಿತನ ಅನ್ನೋದು ಆ ಕಾರಣಕ್ಕೆ. ಮುತ್ಸದ್ದಿತನ ಅನ್ನೋದು ಏನೈತಲ್ಲ, ದ್ವೇಷಾಸೂಯೆಗಳನ್ನ, ಅಭಿಪ್ರಾಯ ಭೇದಗಳನ್ನ, ಚುನಾವಣೆಯಲ್ಲಿ ಇರ್ತಕ್ಕಂಥ ಅಭಿಪ್ರಾಯ ಭೇದಗಳನ್ನ ವೈಯಕ್ತಿಕವಾಗಿ ತಂದ್ಕೊಳ್ಳಾರ್ದಂಗೆ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಮುತ್ಸದ್ದಿತನ. ಒಬ್ಬ ಘನತೆಯುಳ್ಳ ವ್ಯಕ್ತಿಯ ಲಕ್ಷಣ ಅದು. ಅಂತ ವ್ಯಕ್ತಿತ್ವವನ್ನು ಇಟ್ಕೊಂಡು ತಮ್ಮಯ್ಯನವರು ಇವತ್ತು ರಾಜಕೀಯವಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸದಿಂದ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಎಷ್ಟೋ ಜನಗಳು ಹೇಳ್ತಿರ್ತಾರೆ ನಮ್ಮ ಹತ್ರ ಬಂದು, ಬುದ್ಧಿ ತಮ್ಮಯ್ಯ ನಮ್ಮನ್ನ ಹತ್ರ ಬಿಟ್ಕೊಳ್ಳಲ್ಲ ಅನ್ಕೊಂಡಿದ್ವಿ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಬುದ್ಧಿ ಯಾವಾಗ ಸಿಕ್ಕರು ಕೂಡ ಅನ್ನುವಂತ ಮಾತು ಹೇಳ್ತಾರಲ್ಲ, ಅದು ಅವರಲ್ಲಿ ಇರ್ತಕ್ಕಂಥ ಮುತ್ಸದ್ದಿತನದ ಒಂದು ಲಕ್ಷಣ ಅಂತ ಹೇಳಿ ನಮ್ಮ ಭಾವನೆ. ಆ ತರದ ಒಬ್ಬ ಮನುಷ್ಯ ದೊಡ್ಡವನಾಗೋದು ಯಾವಾಗ ಅಂತ ಹೇಳಿದ್ರೆ ಈ ತರದ ಬಾಂಧವ್ಯಗಳಿಗೆ ಗೌರವ ಕೊಡೋದನ್ನ ರೂಢಿ ಮಾಡ್ಕೊಂಡಾಗ. ಅದನ್ನ ಕಳ್ಕಂಡ ಅಂತ ಹೇಳಿದ್ರೆ ಅವ್ನು ಸಣ್ಣನಾಗ್ಬಿಡ್ತಾನೆ. ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗ್ಲಿ ಅವ್ನು ಸಣ್ಣತನ ಎದ್ದು ಕಾಣ್ತಾ ಇರುತ್ತೆ. ಹಾಗಾಗಿ ಅಂತದ್ ಯಾವ್ದು ಇಲ್ದಂಗೆ ಒಳ್ಳೆ ಬಾಂಧವ್ಯಗಳನ್ನ ಇಟ್ಕೊಂಡು ಬಂದಿರ್ತಕ್ಕಂಥವ್ರು ತಮ್ಮಯ್ಯನವರು. ಮತ್ತೆ ನಮಗೆ ಬಹಳ ಖುಷಿ ಆಗೋದು ಅಂದ್ರೆ ತಮ್ಮಯ್ಯ ಮತ್ತು ಕಲ್ಯಾಣ ಅವ್ರ ನಡುವೆ ಇರ್ತಕ್ಕಂಥ ಬಾಂಧವ್ಯ ಒಂಥರದಲ್ಲಿ ಇದ್ರಾಗ ಯಾರ ಮೆದುಳು ಯಾರ ಕೈಕಾಲುಗಳು ಹೇಳಕ್ ಬರಲ್ಲ. ಒಂದ್ಸರಿ ಇವ್ರ ಮೆದುಳಾಗಿರ್ತಾರೆ, ಅವ್ರ ಕೈಕಾಲಾಗಿರ್ತಾರೆ, ಒಂದ್ಸರಿ ಅವ್ರ ಮೆದುಳಾಗಿರ್ತಾರೆ, ಇವ್ರ ಕೈಕಾಲಾಗಿರ್ತಾರೆ. ಅಷ್ಟು ಚೆನ್ನಾಗಿ 2 ದೇವಗಳಾದ್ರೂ ಕೂಡ ಒಂದೇ ತಾಯಿ ಮಕ್ಕಳು ಅಲ್ಲ, ಆದ್ರೂ ಕೂಡ ಅವರಿಬ್ಬರ ನಡುವೆ ಇರ್ತಕ್ಕಂಥ ಬಾಂಧವ್ಯ ಇದೆಯಲ್ಲ ಬಹಳ ಮೆಚ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಒಂದೊಳ್ಳೆ ಕೌಟುಂಬಿಕ ವಲಯವನ್ನು ಇಟ್ಕೊಂಡು
ಅವ್ರ ತಂದೆ ನೋಡಿ ಎಷ್ಟು ಗಟ್ಟಿ ಮುಟ್ಟಕ್ ಕುಂತಿದಾರ ಅವ್ರು. ನಮ್ ಚಟ್ನಳ್ಳಿ ಮಹೇಶ್ ಹೇಳ್ಬೇಕಾದ್ರೆ ಅಂತ ಕುಣಿದು ಬೀಳ್ತಾ ಇದ್ರು, ನಕ್ಕ ಅಷ್ಟು ನಕ್ಕಸಾಗ್ತಾ ಇದ್ರು. ಬಹುಶಃ ಅವ್ರಿಗೆ ಎಷ್ಟು ಹುಮ್ಮಸ್ಸಿದೆ ಅಂದ್ರೆ ಅದಕ್ಕೆ ಕಾರಣ ಏನ್ ಗೊತ್ತೇನು, ತುಂಬಿದ ಕುಟುಂಬದಾಗಿದ್ದವ್ರು ಅವರೆಲ್ಲರೂ ಕೂಡ. ಆಮೇಲೆ ಇಲ್ಲಿ ನಮ್ ನೆಲದೊಳಗೆ ಏನ್ ಸಿಗುತ್ತೋ ಅದನ್ನ ಊಟ ಮಾಡಿ ಬೆಳೆದಂತವ್ರು. ಆಮೇಲೆ ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಅಂತ ಹೋದವ್ರು. ನಾವು ಯೋಗ ಪ್ರಾಣಾಯಾಮ ಮಾಡೋರೇ, ನಮಗೂ ಬೇಕದು. ಆದ್ರೆ ಅವರೆಲ್ಲರೂ ಯೋಗ ಪ್ರಾಣಾಯಾಮ ಅಂತೇಳಿ ಕೃತಕವಾಗಿ ಹೋಗ್ದಂಗೆ ಅವ್ರ ಬದುಕನ್ನ ಹೊಲ್ದಾಗ ಏನ್ ಮಾಡ್ಬೇಕು ಹೊಲ್ದಾಗ ಮಾಡ್ಕೊಂಡು ಮನೆಗೆ ಏನ್ ಮಾಡ್ಬೇಕು ಅದನ್ನ ಮನೆಗೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಂದ ಕಾರಣಕ್ಕೆ ಇವತ್ತು ಅಷ್ಟು ಚೆನ್ನಾಗಿ ಆರೋಗ್ಯ ಇಟ್ಕೊಂಡಿದ್ರು. ಹುಡುಗರು ಕೂಡ ಕುಣಿಯಲ್ಲ, ಹಂಗ್ ಕುಣಿದ್ ನಗ್ತಾ ಇದ್ರು ಅವರು. ಆ ತರದ ಒಂದು ಇದೆ ಅಲ್ಲ, ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಆ ನಿಟ್ಟಿನಲ್ಲಿ ಇವತ್ತು ತಮ್ಮಯ್ಯನವ್ರ ಜೊತೆನಲ್ಲಿ ಇವತ್ತು ಅವರ ಕುಟುಂಬದ ಇನ್ನೊಂದು ಪೀಳಿಗೆ ನಮ್ಮ ರೋಹನ್ ಭವಿಷ್ಯ ಇವತ್ತು ನಾವು ಬಂದು ವಸ್ತ್ರದಲ್ಲೇ ಪರಿಚಯ ಆಗಿದ್ದವು. ಆದ್ರೆ ಅವತ್ ಪರಿಚಯ ಆಗಿದ್ ರೋಹನ್ ನೋಡಿದ್ರೆ ಇಷ್ಟು ನಾಚಿಕೆ ಪಡ್ಕೊಳ್ತಾನೆ ಹುಡುಗ. ಇವ್ರು ಹೆಂಗಪ್ಪ ಇವ್ರ ಮನೆಗೆ ತಮ್ಮಯ್ಯವ್ರ ಮನೆಗೆ ಹೆಂಗಿದ್ದಾರೆ ಅಂತ ಅನಿಸ್ತಿತ್ತು ನಮಗೆಲ್ಲ. ಆದ್ರೆ ಇವತ್ತು ಅವ್ನು ರೋಹನ್ ಆಗಿರೋದು ನೋಡಿದ್ರೆ ಅವತ್ತಿನ ರೋಹನ್ ಇವನು ಅಂತೇಳಿ ನಾವು ಆಶ್ಚರ್ಯ ಪಡ್ಬೇಕು. ಅಷ್ಟು ಚೆನ್ನಾಗಿ ಅವನೊಂದು ಸಂವಹನ ಒಂದು ಕೌಶಲ್ಯ ಬೆಳೆಸ್ಕೊಳ್ತಾ ಇದ್ದಾನೆ. ಮತ್ತೆ ಆ ಕಡೆ ಓದೋದ್ರ ಜೊತೆಯಲ್ಲಿ ಸಾಮಾಜಿಕವಾಗಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತ ಒಂದು ಸಂದರ್ಭಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾನೆ. ಮೊನ್ನೆ ನಮ್ಮ ಹತ್ರ ಒಂದಿನ ಬಂದು ಬಹಳ ಚರ್ಚೆ ಮಾಡ್ದ, ಹೆಚ್ಚು ಕಡಿಮೆ ಒಂದ್ 2 ಗಂಟೆಗಳ ಕಾಲ ಚರ್ಚೆ ಮಾಡ್ದ. ಅದ್ ಬೇರೆ ಒಂದ್ 2 ಗಂಟೆಗಳ ಕಾಲ ಚರ್ಚೆ ಮಾಡಿ ಆದ್ಮೇಲೆ ಅವ್ನಿಗೆ ಏನು ಅನ್ನಿಸ್ತೇನೋ ಬುದ್ಧಿ, ನೀವು 5 ವರ್ಷ ಆಯ್ತು ಅಂತೇಳಿ ಮಠಕ್ಕೆ ಬಂದು ನಮ್ದು ಟಾಕ್ ವಿತ್ RB ಅಂತೇಳಿ ನಾನು ನಮ್ದು ICT ಟುಡೇ ಚಾನಲ್ ಒಳಗೆ ಒಂದು ಕಾರ್ಯಕ್ರಮ ಮಾಡ್ತೀನಿ, ನೀವು ಬಂದು ಅದಕ್ಕೆ ಅತಿಥಿಗಳಾಗಿ ಬರ್ಬೇಕು ಬುದ್ಧಿ ಈ ಸರಿ ಅಂತೇಳಿ ಬಹಳ ಹೇಳ್ದ. ಆಗ್ಲಿ ಬಾರಪ್ಪ ಅಂತೇಳಿ ಕುತ್ಕೊಂಡು ಮಾತಾಡಿದ್ವಿ. ಹೆಚ್ಚು ಕಮ್ಮಿ ಬೆಳಗ್ಗಿಂದ ಸಂಜೆವರೆಗೂ ನಮ್ ಸಂದರ್ಶನ ಮಾಡಿ ಈಗ ಬಿಡ್ತಾ ಇದ್ದಾನೆ. ಈಗ ಟೆಲಿಕಾಸ್ಟ್ ಆಗ್ತದೆ. ಹೆಚ್ಚು ಕಮ್ಮಿ 4 ಎಪಿಸೋಡ್ಗಳು 4 ಭಾಗಗಳು ಪ್ರಕಟ ಆಗಿದ್ದಾವೆ. ಇವತ್ತು ಸಂಜೆ ಒಂದಾಯ್ತು, 4ನೇದಾಯ್ತು. ನಮಗೆ ಆಶ್ಚರ್ಯ ಆಯ್ತು. ನಾಳೆ ಒಂದು ಬರುತ್ತಂತೆ. ನಾಳೆ ಕೊನೆ ಅಲ್ಲ, ನಾಳೆ ಕೊನೆ. ನಮಗೂ ಆಟ ಆಡಿಸ್ಬಿಟ್ಟು ಅದ್ರೊಳಗೆ ನಿಮಗೆಲ್ಲ ಸಂದರ್ಶನಗಳಲ್ಲಿ ಮಾಡ್ತಾರಲ್ಲ, ನಿಮಗೊಂದು ಚಿತ್ರ ತೋರಿಸ್ತೀನಿ, ಈ ಚಿತ್ರ ನೋಡಿದಾಗ ಏನ್ ಅನ್ಸುತ್ತೆ ಹೇಳ್ರಿ ಅಂತ ಹೇಳಿ, ಮತ್ತೆ ಒಂದು ಫೋಟೋ ತೋರಿಸ್ತೀನಿ, ಇವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ರಿ ಅಂತ ಹೇಳಿ. ನಮ್ ಪುಣ್ಯ ಏನಪ್ಪಾ ಅಂತ ಹೇಳಿದ್ರೆ ನಮಗ್ ಮುಜುಗರ ಆಗತ್ತೆ, ಯಾವ್ದು ತೋರಿಸ್ತಿಲ್ಲ ಅವ್ರು. ಈಗ ಯಾರ್ದೋ ತಗೊಂಡ್ಬಂದು ತೋರಿಸ್ತಿ, ಯಾವ್ದೋ ಒಬ್ಬ ರಾಜಕಾರಣಿ ಫೋಟೋ ತೋರಿಸ್ತಿ, ಇವ್ರ ಬಗ್ಗೆ ಏನ್ ಅನ್ಸುತ್ತೆ ಹೇಳ್ರಿ ನೀವು ಅಂತಂದ್ರೆ ಆ ರಾಜಕಾರಣಿ ಬಗ್ಗೆ ಹೇಳಿದ್ರೆ ಇನ್ನೊಬ್ಬ ರಾಜಕಾರಣಿಗೆ ಬೇಜಾರಾಗ್ತವೆ. ಅಂತ ಯಾವನು ಮಾಡ್ಲಾರ್ದಂಗೆ ನಮ್ಮ ವಲಯಕ್ಕೆ ಸಂಬಂಧಪಟ್ಟವ್ರನ್ನ ಎಲ್ಲರನ್ನೂ ಕೂಡ ತೋರಿಸಿ ಅದೆಲ್ಲ ಮಾಡ್ಕೊಂಡು ಬಂದ. ತುಂಬಾ ಸಂತೋಷ ಆಯ್ತು. ಕವಿನೂ ಆದನವನು, ಪತ್ರಕರ್ತನೂ ಆಗಿದ್ದಾನೆ, ಮುಂದೆ ಲಾಯರ್ ಆಗ್ತಾನೆ. ಇನ್ನು ಮುಂದೆ ಲಾಯರ್ ಆಗಿ ಅಷ್ಟೇ ಅಲ್ಲ, ಇನ್ನು ದೊಡ್ಡ ಸ್ಥಾನಗಳಿಗೆ ಹೋಗುವಂತ ಒಂದು ಯೋಗ್ಯತೆ ಕೂಡ ಅವನಿಗೆ ಬೆಳೆಸ್ಕೊಂಡು ಬರ್ಲಿ, ಅದ್ರ ಲಕ್ಷಣಗಳು ಕೂಡ ಅವನು ತೋರಿಸ್ತಾ ಇದ್ದಾನೆ ಅನ್ನುವಂತ ಒಂದು ಸಂಗತಿ ನಿಮ್ ಜೊತೆ ಹಂಚ್ಕೊಂಡು, ಇವತ್ತೇನು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಅದರ ಮುಖ್ಯಸ್ಥರು ಪ್ರಭುಲಿಂಗ ಶಾಸ್ತ್ರಿಗಳವರು, ಮತ್ತವರು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಚಿಕ್ಕಮಗಳೂರು ಮುಖ್ಯಸ್ಥರು ಕೂಡ ಹೌದು. ಅವೆರಡು ಸಂಘಟನೆಗಳನ್ನ ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ನಾವು ಗಮನಿಸ್ತಿರ್ತೀವಿ. ಅವರು ವಾಟ್ಸಪ್ ನ ನಾವು ನೋಡ್ತಿರ್ತೀವಿ, ನಮ್ಮ ವಾಟ್ಸಪ್ ಅವ್ರು ನೋಡ್ತಿರ್ತಾರೆ. ಯಾವಾಗಾರು ಇಂಥ ಕಾರ್ಯಕ್ರಮಗಳು ಬಂದಾಗ ಮಾತ್ರ ಎದುರು ಬರೋ ಸಿಗ್ತಾರೆ. ಫ್ರೀ ಆಗಂತ ಮಠಕ್ಕೆ ಯಾವತ್ತೂ ಬಂದಿಲ್ಲ ಅವ್ರು. ನಾವು ನೋಡಿದೀವಿ, ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ ನಮಗೆ. ಅವ್ರ ಪ್ರಭುಲಿಂಗ ಶಾಸ್ತ್ರಿಗಳು ನೀವೆಲ್ಲರೂ ಪರಿಚಯ ಆಗೋದಕ್ಕಿಂತ 6-7 ವರ್ಷಗಳಿಂದ ಮೊದಲು ಪರಿಚಯ ಆದರು. ಅವ್ರ ಸೋದರಿಯನ್ನ ಚಿಕ್ಕಮಗಳೂರು ಶಿವಮೊಗ್ಗ ಕೊಟ್ಟಿದ್ದಾರೆ. ಅವ್ರ CU ಸೋಮಶೇಖರ್ ಅಂತ ಅವ್ರ ಮನೆಗೆ. ಅವರು ಬಹಳ ಸುಸಂಸ್ಕೃತ ಜನ, ಗಮಕಗಳನ್ನು ಬಹಳ ಚೆನ್ನಾಗಿ ಹಾಡ್ತಾರೆ ಅವರಿಬ್ರು ಗಂಡ ಹೆಂಡತಿ. ಈಗಲೂ ಅವರಿಗೆ ಸೋಮಶೇಖರ್ಗೆ ಬಹಳ ವಯಸ್ಸಾಗಿ ಅನಾರೋಗ್ಯದಲ್ಲಿ ಇದ್ರು ಕೂಡ ಆ ಉತ್ಸಾಹ ಬತ್ತಿಲ್ಲ. ಆ ತರದಲ್ಲಿ ಅವ್ರ ಮನೆಗೆ ಹೋದಾಗ ನಮ್ಮ ಚಿಂತನ ಕಾರ್ತಿಕ ಮಾಡಿದಾಗ ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು. ಅವಾಗಲಿಂದಲೂ ನಮಗೆ ಪರಿಚಯ. ಇಲ್ಲಿ ಆದ್ರೆ ನಮ್ಮ ಮಠಕ್ಕೆ ಬಹಳ ಕಮ್ಮಿ ಬಂದಿರೋದವ್ರು. ಅದೊಂದು ಆಕ್ಷೇಪಣೆನೂ ಕೂಡ ಹೌದು ನಮಗದು. ಆದೃಷ್ಟೇ ಅವ್ರ ಮಠಕ್ಕೆ ಬರ್ತಾ ಇರ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಜೊತೆ ಅವ್ರು ಕೈ ಜೋಡಿಸಿದ್ದಾರೆ. ಮತ್ತೆ ಈ ಕಾರ್ಯಕ್ರಮ ಯಾರದು ಅಂತ ಕೇಳಿದ್ರೆ ಇದು ಒಂದು ಜಾತಿದಲ್ಲ, ಒಂದು ಜನಾಂಗದ್ದಲ್ಲ. ಯಾರ್ದಪ್ಪ ಅಂತ ಹೇಳಿ ಬಸವಣ್ಣಂದು, ಕನಕದಾಸರದು, ವಿವೇಕಾನಂದರದು, ಕುವೆಂಪುದು, ಅಂಬೇಡ್ಕರ್ದು, ಇವರೆಲ್ಲರನ್ನು ಯಾರು ಒಪ್ತಾರೋ ಅವರೆಲ್ಲರದ್ದು ಕಾರ್ಯಕ್ರಮ ಅಂತ ಹೇಳಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ, ಎಲ್ಲರ ಕಾರ್ಯಕ್ರಮ ಇದು ಅನ್ನುವಂತ ರೀತಿಯೊಳಗೆ ಇದರ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನಾಗಿ ರೂಪಿಸಿದರೆ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಮನೆ ಆವರಣದಲ್ಲಿ ನಡೆದಿದೆ. ವಿಶೇಷವಾಗಿ ನಮ್ಮ ತಮ್ಮಯ್ಯವರು ಅವ್ರ ಬಗ್ಗೆ ಈಗಾಗಲೇ ಹೇಳಿದ್ರು. ಅವರು ಒಂಥರ ಈ ನೆಲಗುದ್ ನೀರ್ ತೆಗಿರುವಂತಾರಲ್ಲ ಹಂಗೆ ಹೊರಡ್ ನೆಲದಲ್ಲಿ ಏನಾದ್ರು ತರುವಂತ ಕೆಪಾಸಿಟಿ ಇರ್ತಕ್ಕಂಥವ್ರು ತಮ್ಮಯ್ಯವರು. ನಾವೆಲ್ಲರೂ ಸೇರ್ಕೊಂಡು, ಬಸವರಾಜ್ ಗೊತ್ತಿದೆ, ಅವರು ನಾನು ಹಿಂಗ್ ಬಂದು ನಿರ್ಧಾರ ತಗೊಳ್ತೀನಿ ಬುದ್ಧಿ ಅನ್ನೋ ಸಂದರ್ಭದೊಳಗೆ ನಾವೆಲ್ಲ ಎಷ್ಟು ಡಿಸ್ಕರೇಜ್ ಮಾಡಿದ್ವಿ ಅನ್ನೋದು ನಮಗೆ ಗೊತ್ತು, ಅವ್ರಿಗೆ ಗೊತ್ತದು. ಆದ್ರೆ ಅದೆಲ್ಲದ್ರ ಆಚೆಗೆ ಬುದ್ಧಿ ನಿಮ್ದು ಆಶೀರ್ವಾದ ಇರ್ಲಿ, ನಾನ್ ತೋರಿಸ್ತೀನಿ ನಿಮಗೆ, ನಾನೇನು ಅನ್ನೋದನ್ನ ತೋರಿಸ್ತೀನಿ ಅಂತ ಹೇಳಿ ಅದನ್ನ ತೋರಿಸಿರ್ತಕ್ಕಂಥವ್ರು ನಮ್ಮ ತಮ್ಮಯ್ಯನವರು. ಅದೊಂದು ಛಲ ಇದೆಯಲ್ಲ, ಅದು ಬಹಳ ಮುಖ್ಯ. ಆತ್ಮವಿಶ್ವಾಸ, ಛಲ ಮತ್ತು ಆತ್ಮವಿಶ್ವಾಸಗಳಿದಾವಲ್ಲ,
ಅದು ಬಹಳ ಮುಖ್ಯ. ರಾಜಕೀಯ ನಿಲುವುಗಳು ಏನಾರ ಆಗಿರ್ಬೋದು, ಆದ್ರೆ ಮನುಷ್ಯನಿಗೆ ಆ ಛಲ ಬರೋದೈತಲ್ಲ, ಆ ಛಲ ಬಂತು ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ಸಕಾರಾತ್ಮಕವಾಗಿ ಪ್ರೂವ್ ಮಾಡಿರ್ತಕ್ಕಂಥವ್ರು ತಮ್ಮಯ್ಯನವರು. ನಮಗೆ ಅನಿಸ್ತಿತ್ತು ತಮ್ಮಯ್ಯ ಏನಾರ ಚುನಾವಣೆಗೆ ಸೋತ್ ಬಿಟ್ರೆ, ಈ ಚುನಾವಣೆ ರಾಜಕಾರಣಕ್ಕೆ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆಗಿ ಕೈಯಾಗಿರೋ ದುಡ್ದು ಪಡೆದ ಕಳ್ಕೊಂಡ್ಬಿಟ್ರೆ ನಾವು ಲೀಡರ್ನೇ ಕಳ್ಕೊಳ್ತೀವಿ, ಸುಮ್ಮನೆ ಯಾಕೆ ಮರೆಯ ಬೇಡ ಅಂತಾನು ಹೇಳ್ತಿದ್ವಿ ನಾವು. ಆದ್ರೆ ತಮ್ಮಯ್ಯ ನಮ್ಮೆಲ್ಲರ ಮಾತುಗಳನ್ನು ಮೀರಿ ಬಹಳ ಹಿತೈಷಿಗಳು ಎಲ್ಲರೂ ಕೂಡ ಅದೇ ತರ ಹೇಳಿದ್ದು. ಆದ್ರೆ ತಮ್ಮಯ್ಯವ್ರಿಗೆ ಇದ್ದದ್ದು ಏನಪ್ಪಾ ಅಂದ್ರೆ ನಾನು ಹೇಳ್ತೀನಿ ಬುದ್ಧಿ, ನೀವೆಲ್ಲ ಅಂದ್ಕೊಂಡಂಗೆ ನಾನು ತಮ್ಮಯ್ಯ ಹಿಂದಕ್ಕೆ ಸರಿಯಲ್ಲ, ಮತ್ತೆ ತಮ್ಮಯ್ಯ ಸೋಲಲ್ಲ ಅನ್ನುವಂತ ಆತ್ಮವಿಶ್ವಾಸ ಇಟ್ಕೊಂಡು ಹೋರಾಡಿದ್ರ ಪ್ರತಿಫಲವಾಗಿ ಇವತ್ತವರು ನಮ್ಮ ಕ್ಷೇತ್ರದ ಶಾಸಕರಾಗಿ ಒಳ್ಳೆ ಹೆಸರು ಮಾಡ್ತಿದ್ದಾರೆ. ಮತ್ತೆ ಎಲ್ಲರ ಜೊತೆಲೂ ಕೂಡ ತುಂಬಾ ಸರಳವಾಗಿ ಕರೀತಿದ್ದಾರೆ. ನಮಗೆ ಅಲ್ಲಿ ಬೆಂಗಳೂರಲ್ಲಿ ಒಬ್ರು DYSP ಇದ್ದಾರೆ, ಪ್ರಿಯದರ್ಶಿನಿ ಸಾಣೆಕೊಪ್ಪ ಅಂತ. ಒಂದ್ಸರಿ ಕರೆಸ್ತೇನೆ ಅವ್ರನ್ನ. ಅಲ್ಲಿ ಅವ್ರು ಹೇಳ್ತಾ ಇದ್ರು, ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಅಲ್ಲಿ ಕಮಿಷನರ್ ಆಗಿದ್ದಾರೆ, ಪೊಲೀಸ್ ಕಮಿಷನರ್ ಆಗಿದ್ದಾರೆ ನಮ್ಮ ಪ್ರಿಯದರ್ಶಿನಿ ಸಾಣೆಕೊಪ್ಪ ಅಂತ ಹೇಳಿ, ಧಾರವಾಡದವರು. ಅವ್ರು ಹೇಳ್ತಾ ಇದ್ರು, ಬುದ್ಧಿ ನನಗೆ ಯಾವಾಗ್ಲೂ ಒಂದ್ಸರಿ ಪರಿಚಯ ಮಾಡ್ಕೊಂಡಿದ್ದೆ, ವಿಧಾನಸೌಧದಲ್ಲಿ ಅವರು ಹೋಗಿ ಬರೋ ಸಂದರ್ಭದಲ್ಲಿ ಡ್ಯೂಟಿ ಹಾಕಿರ್ತಾರೆ, ತಮ್ಮಯ್ಯ ಸರ್ ಎಷ್ಟು ಡೌನ್ ಟು ಅರ್ತ್ ಅಂತಂದ್ರೆ ಏನಮ್ಮ ಇಲ್ಲಿ ಬಂದಿದೀಯಾ ಅಂತೇಳಿ ನಾನ್ ನೋಡಿದ್ರು ಅವ್ರು ನನ್ ಬಂದು ನೋಡಿ ಮಾತಾಡ್ಸೋಗ್ತಾರೆ ಬುದ್ಧಿ, ಅಷ್ಟು ಡೌನ್ ಟು ಅರ್ತ್ ಇದಾರೆ ಅನ್ನೋ ಮಾತು ಹೇಳ್ತಾ ಇದ್ರು. ಒಬ್ಬ ಜನನಾಯಕನಿಗೆ ಇರ್ಬೇಕಾಗಿರ್ತಕ್ಕಂಥ ಲಕ್ಷಣಗಳು ಏನಪ್ಪಾ ಅಂದ್ರೆ ಹಂಗ್ ಮಾತಾಡ್ಸೋದು, ಜನಗಳನ್ನ ಗುರ್ತಿಸೋದು, ಅಂತ ಎಲ್ಲ ಲಕ್ಷಣಗಳನ್ನ ತಮ್ಮಯ್ಯರು ಇಟ್ಕೊಂಡಿದ್ದಾರೆ. ಒಂದು ಭರವಸೆಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಜನಸೇವೆ ಮಾಡುವಂತ ಶಕ್ತಿ ಸಾಮರ್ಥ್ಯಗಳನ್ನ ಬಸವಾದಿ ಪ್ರಮುಖರು ಅನುಗ್ರಹಿಸಿದ ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ನಮ್ಮ ಚಂದನ್ ಬೇಲೂರಿಂದ ಬಂದು ಈ ಕಾರ್ಯಕ್ರಮಕ್ಕೆ ಒಳ್ಳೆ ಕಳೆ ಅಂತ ಅಂದ್ಬಿಟ್ಟ. ಶ್ರಾವಣ ಬಂತು, ಕಾಡಿಗೆ ಬಂತು, ನಾಡಿಗೆ ಬಂತು, ಬೀಡಿಗೆ, ಕಡಲಿಗೆ ಬಂತು ಶ್ರಾವಣ, ಕುಣಿದಂಗೆ ರಾವಣ. ಕಡಲ ಹತ್ರ ಹೋದರಿಗೆ ಗೊತ್ತೀಗ ಹೆಂಗ್ ಕುಣಿತಿರ್ತದ ಅದು ಕಡಲು ಅಂತೇಳಿ, ಅದಕ್ಕೆ ಕಡಲಿಗೆ ಬಂತು ಶ್ರಾವಣ, ಕುಣಿದಂಗೆ ರಾವಣ. ಆ ಕವಿ ಬೇಂದ್ರೆ ಅವ್ರದ್ದು. ಆ ಕವಿ ಎಷ್ಟು ಅದ್ಭುತ ಹೇಳ್ತಾರೆ ಅಂತಂದ್ರೆ, ನಮಗೆಲ್ಲ ಗುಡ್ಡ ಗುಡ್ಡ ಅಷ್ಟೇ ಅದು, ಅವ್ರು ಅವ್ರಿಗೆ ಕಾಣೋದು ಲಿಂಗಗಳು ಕಂಡಂಗೆ. ಗುಡ್ಡ ಗುಡ್ಡ ಸ್ಥಾವರ ಲಿಂಗ, ಅದಕ್ಕೆ ಅಭ್ಯಂಗ ಎರಿತಾವೇನೋ ಹಂಗ. ಆ ಗುಡ್ಡಗಳಿಗೆ, ಆ ಗುಡ್ಡ ಅನ್ನೋ ಸ್ಥಾವರ ಲಿಂಗಗಳಿಗೆ ಅಭ್ಯಂಜನ ಸ್ನಾನ ಮಾಡಿಸ್ತದೇನೋ ಅನ್ನಂಗೆ ಮಳೆ ಬರ್ತಾ ಐತಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ನೋಡ್ರಿ ಅಲ್ವಾ? ಹಿಂಗೆ ಶ್ರಾವಣ ಅನ್ನುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ, ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ಒಂದು ಮಾಸ. ಆ ಮಾಸವನ್ನ ಸದುಪಯೋಗ ಮಾಡ್ತಕ್ಕಂಥ ನಿಟ್ಟಿನೊಳಗೆ ನಮ್ಮ ಚಕ್ರಳ್ಳಿ ಮಹೇಶ್ ಅವರು ಮಾಡ್ತಿರುವಂತ ಈ ಕೆಲಸದ ಜೊತೆಯಲ್ಲಿ ನಮ್ಮ ಚಂದನ್ ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ಬಹಳ ವಿಶೇಷ. ಒಳ್ಳೆ ಗಾಯಕ. ನಾವು ಅವನಿಗೆ ಮತ್ತೆ ಸಲಹೆ ಕೊಡೋದೇನಪ್ಪಾ ಅಂತಂದ್ರೆ, ಕರೋಕೆಯನ್ನು ಕಡಿಮೆ ಮಾಡು, ಲೈವ್ ಇನ್ಸ್ಟ್ರೂಮೆಂಟ್ ವಾದ್ಯ ವೃಂದದ ಜೊತೆಯಲ್ಲಿ ಹಾಡ್ತಕ್ಕಂಥದ್ದನ್ನ ನೀನು ಕಲಿತಾ ಹೋದ್ರೆ ಸೃಜನಶೀಲವಾಗಿ ಇನ್ನು ಹೊಸತನದೊಂದಿಗೆ ಸ್ವಂತಿಕೆ ಇಟ್ಕೊಂಡು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಮುಖೇಶ್ ಅಂತ ಕೇಳಿದ್ರೆ ನೀವೆಲ್ಲ ಹಿಂದಿ ಒಳಗೆ, ಹಿಂದಿ ಬಹಳ ಅದ್ಭುತವಾದಂತ ಹಳೆಯ ಹಿಂದಿ ಗಾಯಕ. ಆ ಮುಖೇಶ್ ಏನ್ ಮಾಡ್ತಿದ್ರೆ ಅಂದ್ರೆ ಕಿಶೋರ್ ಕುಮಾರ್ ರೀತಿ ಒಳಗೆ ಹಾಡ್ತಾ ಇದ್ರಂತ. ಕಿಶೋರ್ ಕುಮಾರ್ ತರದಲ್ಲೇ ದನಿ ಮಾಡಿ ಹಾಡ್ತಾ ಇದ್ದಾಗ ಕಿಶೋರ್ ಕುಮಾರ್ ಹೋಗಿ ಹೇಳಿದ್ರಂತೆ, ತಮ್ಮ ನನ್ನ ಅನುಕರಣೆ ಮಾಡಿದ್ರೆ ನೀನ್ ಬೆಳೆಯಲ್ಲ. ಅವ್ರು ಹೇಳಿದ್ ಮತ್ತೆ ನನ್ನ ಅನುಕರಣೆ ಮಾಡಿ ನೀನ್ ಬೆಳೆಯಲ್ಲ, ನೀನ್ ಬೆಳಿಬೇಕು ಅಂತಂದ್ರೆ ನಿಂದೇ ಆಗಿರ್ತಕ್ಕಂಥ ಒಂದ್ ಸತ್ವ ನಿನ್ನೊಳಗೈತಿ, ಅದನ್ನ ಹೊರಗೆ ತಗೊಂಬ ಅಂತ ಹೇಳಿದ್ಮೇಲೆ ಅವ್ರು ಕಿಶೋರ್ ಕುಮಾರ್ ಅನುಕರಣೆ ಮಾಡೋದ್ ಬಿಟ್ಟು ಮುಖೇಶ್ ದೇ ಒಂದು ಹಾಡಕ್ ಶುರು, ಅವ್ರದೇ ಸ್ವಂತ ದನಿ ಒಳಗೆ ಹಾಡಕ್ ಶುರು ಮಾಡಿದ್ರ ಪರಿಣಾಮ ಏನಾಯ್ತಪ್ಪ ಅಂತ ಹೇಳಿದ್ರೆ ಲೆಜೆಂಡ್ರಿ ಸಿಂಗರ್ ಅವ್ರು ಇವತ್ತು. ಹೌದಿಲ್ಲ? ಎಂತ ಹಳೆಯ ಕಾಲದವ್ರೆಲ್ಲರೂ ಕೇಳ್ರಿ, ನಮ್ ಇಟಗಿ ರಣ್ಣ ಅಂತ ಅವ್ರು ಹೇಳೋರು ಇವನ್ನೆಲ್ಲ, ಅವ್ರ ಹಳೆಯ ಕಾಲದ ಜನಗಳೆಲ್ಲ ಕೇಳ್ರಿ, ಇವತ್ತಿನ ಹಾಡುಗಳು ಹಾಡ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಆ ಮುಖೇಶ್ ಇವತ್ತು ಹಿಂದಿ ಚಲನಚಿತ್ರಗೀತೆಗಳಲ್ಲಿ ಕನ್ನಡದಲ್ಲಿ ಒಂದು ಹಾಡಿದ್ದಾರೆ, ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತೇಳಿ, ಅದು ಹಾಡಿದರು. ಹಂಗೆ ಅಷ್ಟು ಒಂದು ಬೆಂಚ್ ಮಾರ್ಕ್ ಆದ್ರು ಅವರೆಲ್ಲರೂ ಕೂಡ. ಹಾಗಾಗೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆ ಕಂಠ ಇದೆ. ಆ ಕಾರಣಕ್ಕಾಗಿ ಲೈವ್ ಇನ್ಸ್ಟ್ರೂಮೆಂಟ್ ಜೊತೆ ಹಾಡೋದನ್ನ ಹೆಚ್ಚು ಹೆಚ್ಚು ರೂಢಿ ಮಾಡ್ಕೊಳ್ಳಿ ಅನ್ನುವಂತ ಒಂದು ಕಿವಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ಕೂಡ ಚಳಿ ಒಳಗೂ ಕೂಡ ಕೆಲವರು ಟೋಪಿ ಹಾಕೊಂಡಿದ್ರೆ, ಕೆಲವರು ಹಾಗೆ ಕುತ್ಕೊಂಡಿದ್ದಾರೆ. ನೀವು ಕುತ್ಕೊಂಡಿರೋರ್ದು ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ ಅಂತ ಅರ್ಥ. ಅದೇನೇ ಇದ್ರು ಕೂಡ ನೀವೆಲ್ಲರೂ ಅತ್ಯಂತ ಸಂತೋಷ, ನಕ್ಕು 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 ಚಳಿ ಆಗಲ್ಲ. ಅವಾಗ ನೀವು ಹಿಂಗ್ ಹಿಡ್ಕೊಂಡಷ್ಟು ಚಳಿ ಜಾಸ್ತಿ ಆಗ್ತಿರುತ್ತೆ. ಒಂದು ಪುಸ್ತಕ ಬಂದಿದೆ, ಸುಮ್ಮನಿದ್ದರು ಚಳಿ, ಸುಮ್ಮನಿದ್ದರೆ ಚಳಿಯೂ ನಡುಗುವುದು ಅಂತ. ನೀವು ಬದುಕು ಬಾಳೆ ಮಾಡ್ಕೊಳ್ತಿರ್ಲಿ ಚಳಿ ಬರಲ್ಲ, ಸುಮ್ಮನೆ ಕೂತ್ಕೊಂಡು ಚಳಿ ಬರ್ತದೆ. ಹಂಗೆ ಅಂತ ಚಳಿ ಒಳಗೂ ಕೂಡ ನೀವೆಲ್ಲರೂ ಕೂತ್ಕೊಂಡು ಈ ಕಾರ್ಯಕ್ರಮವನ್ನ ಆಸ್ವಾದಿಸಿದ್ದೀರಿ. ಇಂಥದ್ದೇ ಒಂದು ಆಸ್ವಾದನೆ ಮಾಡುವಂತ ಒಂದು ಅಪರೂಪದ ಕಾರ್ಯಕ್ರಮ ಒಂದು ತಿಂಗಳುಗಳ ಕಾಲ ನಡೀತಾ ಇದೆ. ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ಸಾಕಷ್ಟು ಜನಗಳು ಅದರಿಂದ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅಭಿರುಚಿಗಳನ್ನ ಬೆಳೆಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ನಾಳೆ ಮಠದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ತಿಂಗಳು 28ಕ್ಕೆ ನಡೀತಾ ಇತ್ತು, ಆದ್ರೆ ಜುಲೈ ತಿಂಗಳಲ್ಲಿ ಮಾತ್ರ 27ಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ಜುಲೈ 27ನೇ ತಾರೀಕು ಶ್ರೀ ಬಸವತತ್ವ ಪೀಠದ ಪೀಠಾಧಿಪತಿಗಳಾಗಿ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥ ದಿನ ಆಗಿರೋದ್ರಿಂದ ಮತ್ತೆ 2 ದಿನಗಳ ಕಾರ್ಯಕ್ರಮ ಸರಿ ಹೋಗೋದಿಲ್ಲ ಅಂತ ಹೇಳಿ ಒಂದಿನ ಮೊದಲಿಗೆ ಮಾಡ್ತಾ ಇದ್ದೀವಿ. ನಾಳೆ ಸಂಜೆ ಮಠದಲ್ಲಿ
ನಮ್ದು ಪೀಟರ್ ರೋಡ್ದು 5ನೇ ವಾರ್ಷಿಕೋತ್ಸವ ನಡೆಯುತ್ತೆ. ತಾವೆಲ್ಲರೂ ಕೂಡ ಬಿಡು ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಸಂದರ್ಭದಲ್ಲಿ ಆಹ್ವಾನವನ್ನು ನೀಡಿ ಎಲ್ರಿಗೂ ಶುಭಾಶಯಗಳನ್ನು ಕೋರಿ ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶರಣಾರ್ಥಿ. ನೀವು ಬರ್ಬೇಕಮ್ಮ ಮಂಗತ್ತವ್ರು, ತಮ್ಮಯ್ಯರವ್ರನ್ನ ಬಿಟ್ಟು ಅಡ್ಡಾಡ್ತಿರ್ತಾರೆ ಎಲ್ಲ ಕಡೆಗೂ. ಅವ್ರಿಗೆ ಆಸಕ್ತಿ ಇದೆ, ಆದ್ರೆ ನಾಳೆ ಬರ್ಬೇಕು ಅಂತ ನೀವೆಲ್ಲರೂ ಕೂಡ ದಂಪತಿ ಸಮೇತವಾಗಿ ಆ ಕಾರ್ಯಕ್ರಮ ಬನ್ನಿ ಅನ್ನುವಂತ ಆಹ್ವಾನವನ್ನು ನೀಡಿ ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶರಣಾರ್ಥಿ. ಕೇಳ್ರಪ್ಪ, ಏನ್ ಬೇಕಾದ್ರೂ ಕೇಳಿ ಸರ್, ಏನ್ ಬೇಕಾದ್ರೂ ಕೇಳ್ಬೋದು ತಾನೆ, ಕೇಳ್ರಪ್ಪ ಸರ್. 2 ದಿವಸದಿಂದ ನಿಮ್ಮ ಮಗಳು ಶಾಲಿನಿ ಕಾಲೇಜಿಗೆ ಹೋಗಿಲ್ಲ, ಯಾಕೆ ಸರ್ ಅಂತ ಪ್ರಶ್ನೆಗಳು ಬೇಡ ಪ್ಲೀಸ್. ಗುರುಗಳಿಗೆ ಹಾಗೂ ಸಾಹಿತ್ಯಾಸಕ್ತರಿಗೆ ಇಂದು ನಡೆದಂತ ಒಂದು ಕಾರ್ಯಕ್ರಮ ಅದ್ಭುತವಾದಂಥದ್ದು. ನಾವು ಸಣ್ಣರಿದ್ದಾಗೆ ನಮ್ಮಮ್ಮ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪ್ರವಚನ ಕರ್ಕೊಂಡು ಹೋಗ್ತಾ ಇದ್ರು. ತುಂಬಾ ಆಧ್ಯಾತ್ಮಿಕವಾದ ಕಥೆಗಳು ಕೇಳ್ತಾ ಇದ್ವಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇದು ಮೊಬೈಲ್ ಯುಗ ಅಲ್ವಾ, ಹಾಗಾಗಿ ಈಗಿನ ಯುವ ಜನತೆಗೆ ತಂದೆ ತಾಯಿಗಳಿಗೆ ಯಾವ ರೀತಿ ಹೇಳ್ಬೇಕೋ ಆ ರೀತಿ ಈ ಪ್ರವಚನ ನಡೆದಿದೆ ಅಂತಂದು ನನಗೂ ಖುಷಿ ಆಗ್ತಿದೆ. ಹೀಗೆ ಚೆನ್ನಾಗಿ ನಡೀಲಿ. ಆಮೇಲೆ ಮನೆಯಲ್ಲಿ ಬೆಳೆದಂತ ತರಕಾರಿಗಳು ಊಟ ಮಾಡ್ಬೇಕಂತ ಹೇಳಿದ್ರು. ನಿಜವಾಗ್ಲೂ ನಮ್ಮ ಮನೇಲಿ ಪಾಟಲ್ಲೇ ಒಂದು 5-6 ಥರದ್ದು ನಾವು ಇವತ್ತು ಬಸ್ಸಾರು ಮಾಡಿದ್ವಿ. ಇದ್ರದ್ದು ಸೊಪ್ಪಿದ್ದು ಬಸಳೆ, ಆಮೇಲೆ ಒಂದಲ್ಗ, ಅದೆಲ್ಲ ಪಾಟಲ್ಲೇ ಬೆಳೆದಿದ್ವಿ. ತುಂಬಾನೇ ಒಂಥರ ಖುಷಿ ಅನಿಸ್ತಾ ಇದೆ. ನಿಜವಾಗ್ಲೂ ಜಾಗ ಇದ್ದಿದ್ರೆ ಎಲ್ಲ ಬೆಳೀತಾ ಇದ್ವಿ ಏನೋ ಗೊತ್ತಿಲ್ಲ. ಇರೋದ್ರಲ್ಲೇ ತುಂಬೆ ಇದೆ, ಗರಿಕೆ ಇದೆ, ಆಮೇಲೆ ಇನ್ನು ಮುಂತಾದೆಲ್ಲ ಬದನೆಕಾಯಿ, ಮೆಣಸಿನಕಾಯಿ ಸಣ್ಣ ಸಣ್ಣ ಪಾಟಲ್ಲೇ ನನಗೆ ತುಂಬಾ ಆಸಕ್ತಿ. ನಿಜವಾಗ್ಲೂ ಇಂಥ ಕಾರ್ಯಕ್ರಮ ಚೆನ್ನಾಗಿ ನಡೀತು. ಮುಂದೆ ಇದೇ ರೀತಿ ಎಲ್ಲರ ಮನೆಗಳಲ್ಲೂ ನಡೀಲಿ ಅಂತಂದು ನಾನಾಗಿ ಅನ್ಕೊಂಡೆ. ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಬಂಧು ಮಿತ್ರರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಶುಭ ಶ್ರಾವಣ ಸಂಜೆ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾವು ಮಾತಾಡ್ತಕ್ಕಂಥದ್ದೇನಿಲ್ಲ. ಚಟ್ನಳ್ಳಿ ಮಹೇಶಣ್ಣರ ಮಾತಿನ ಮುಂದೆ, ಗುರುಗಳ ಆಶೀರ್ವಚನದ ಮುಂದೆ, ಸೇರಿದವ್ರ ಮುಂದೆ ನಾವು ಮಾತಾಡ್ತಕ್ಕಂಥದ್ದಲ್ಲ. ಒಂದು ಮಾತನ್ನ ಈ ಸಮಯದಲ್ಲಿ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. 28 ದಿನಗಳ ಕಾರ್ಯಕ್ರಮ. ಇವತ್ತು ನಾನು ಇಲ್ಲಿ 1 ದಿನ ಬಂದಿದ್ದೀನಿ ಅಂದ್ರೆ ನನಗೆ 1 ವರ್ಷ ಆಯಸ್ ಜಾಸ್ತಿ ಆಯ್ತು. ಇವತ್ತು ಬಹುಶಃ 28 ದಿನ ಕಾರ್ಯಕ್ರಮಗಳನ್ನ ನಾವು ಭಾಗವಹಿಸಿದ್ರೆ 28 ವರ್ಷ ಜಾಸ್ತಿ ಆಗೋದು ಗ್ಯಾರಂಟಿ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ವ್ಯಕ್ತಪಡಿಸ್ತಾ, ಹಾಗೇನೆ ಈ ಅಂಗಳದ ಎಡೆಗೆ ಮಂಗಳದ ನುಡಿ ನಡೆಗೆ ಇವತ್ತು ವಿಜ್ಞಾನಿಗಳು, ಭಾರತ ಹಾಗೂ ವಿಜ್ಞಾನಿಗಳು ಮಂಗಳದ ಕಡೆಗೆ ಅಂತ ಇದ್ದಾರೆ. ಆದ್ರೆ ಈ ಸುಜ್ಞಾನಿಗಳು ಅಂಗಳದ ಕಡೆಗೆ ಅಂತ ಇದ್ದಾರೆ. ಹಾಗಾಗಿ ಆ ವಿಜ್ಞಾನಿಗಳು ಮತ್ತು ಸುಜ್ಞಾನಿಗಳ ಜೊತೆನಲ್ಲಿ ನಾವು ಸಾಮಾನ್ಯ ಜ್ಞಾನವನ್ನ ಅಳವಡಿಸ್ಕೊಂಡು ಅವ್ರು ಹೇಳಿದಂತ ಪ್ರತಿಯೊಂದು ಮಾತುಗಳನ್ನು ನಮ್ಮ ಜೀವನದಲ್ಲಿ ಸ್ವಲ್ಪನಾರು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ, ಹಾಗೇನೆ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ನನಗೂ ಕೂಡ ಅವಕಾಶ ಸಿಕ್ಕಿದ್ರೆ, ವಿಚಾರ ಗೊತ್ತಾಗಿದ್ರೆ ನಾನು ಕೂಡ ನನ್ನ ಮನೆ ಅಂಗಳದಲ್ಲೂ ಕೂಡ ವ್ಯವಸ್ಥೆ ಮಾಡ್ತಿದ್ದೆ. ಮುಂದಾದ್ರೂ ಒಂದು ಅವಕಾಶ ಕೊಡಿ ಅಂತ ವಿನಂತಿ ಮಾಡ್ತಾ, ಹಾಗೇನೆ ಈಗೆಲ್ಲ ಏನ್ ಹೇಳಿದ್ರು, ಕೌಟುಂಬಿಕ ವ್ಯವಸ್ಥೆಗಳು, ಮಕ್ಕಳನ್ನು ಬೆಳೆಸ್ತಕ್ಕಂಥ ವ್ಯವಸ್ಥೆಗಳು, ಹಿಂದೆ ನಾವು ಬೆಳೆದು ಬಂತ ದಾರಿಗಳು, ಮತ್ತೆ ಇದನ್ನ ನಮ್ಮ ಜನಪ್ರಿಯ ಆತ್ಮೀಯ ಶಾಸಕರು ಹಾಗೂ ಚಟ್ನಳ್ಳಿ ಮಹೇಶನವರು 3 ಜನ ವ್ಯಕ್ತಪಡಿಸಿದ್ರು. ಈ ಪೀಳಿಗೆ, ಮುಂದಿನ ಪೀಳಿಗೆಗೆ ನಾವೇನ್ ಕೊಡ್ತೀವಿ ಅಂತಕ್ಕಂಥದ್ದನ್ನ, ಅದು ಬಹಳ ಮುಖ್ಯ. ಈ ರೀತಿ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ಅದ್ಭುತವಾದ ಕಾರ್ಯ ಇದು ನಿರಂತರವಾಗಿ ಮುಂದೆ ನಡೀಲಿ. ಈ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ಒಂದು ಪ್ರಮುಖವಾದ ವಸ್ತು ಇಲ್ಲ, ಅದು ಫ್ರಿಡ್ಜ್. ನಾವು ಹಿಂದೆಯಿಂದ ಉಪಯೋಗಿಸ್ತಾ ಇಲ್ಲ, ಈಗಲೂ ಕೂಡ ಇಲ್ಲ, ಮುಂದೆ ಉಪಯೋಗಿಸ್ತೀವಿ. ಹಾಗೇನೆ ವಾಷಿಂಗ್ ಮಿಷಿನ್ ಕೂಡ ಇರಲಿಲ್ಲ. ತುಂಬಾ ಅದ್ಭುತವಾದ ಮಾತುಗಳು ಬಂದವು. ಆ ಯೋಗ, ನಮ್ಮ ಮನೆಯವರು ಆ ವಾಷಿಂಗ್ ಮಿಷಿನ್ ಯೋಗ ಇದೆಲ್ಲ ಮಾಡ್ತಾ ಇದ್ರು, ಬಟ್ಟೆ ತೊಳಿತಾ ಇದ್ರು. ಈಗ ಅನಿವಾರ್ಯವಾಗಿ ಒಂದು 4-5 ವರ್ಷದಿಂದ ಅನಿವಾರ್ಯವಾಗಿ ಅದನ್ನೂ ಕೊಡಿಸ್ಲಿಲ್ಲ ಅಂದ್ರೆ ನನಗೆ ಮನೆ ಜಾಗ ಕೊಡ್ತಾರೆ. ಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಹೇಗಾಗತ್ತೆ ನೋಡೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದ. ಈ ಕಾರ್ಯಕ್ರಮದ ಆಯೋಜಕರಾದಂತಹ ಮಾನ್ಯ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀ ಚಟ್ನಳ್ಳಿ ಮಹೇಶ್ ಅವರಿಗೆ ಕಾರ್ಯಕ್ರಮದ ಪರವಾಗಿ, ಈ ಆಯೋಜಕರ ಪರವಾಗಿ ಗೌರವ ಸಮರ್ಪಣೆ. ಎಲ್ಲ ಅತಿಥಿಗಳಿಂದ ಗೌರವ ಸಮರ್ಪಣೆ.